ಆ ತುಂಬಾ ಅಂದ್ರೆ ಗೊತ್ತಿಲ್ಲ ಸರ್, ನನ್ ಮಿಸ್ಟೇಕ್ ಇದೆಯೋ ಅಥವಾ ಲೈಫೇ ಹಾಗೆ ತಗೊಂಡೋಗ್ತಿದ್ಯೋ ನನ್ ನಿಜವಾಗ್ಲೂ ಗೊತ್ತಿಲ್ಲ. ಆ ನಾನು ಚಿಕ್ಕದ್ರಿಂದ ಬಡತನದಲ್ಲೇ ಬೆಳೆದಿದ್ದೆ. ನಾನು, ಅಣ್ಣ, ಅಪ್ಪ ಅಮ್ಮ 4 ಜನ. ಅಣ್ಣ ನನ್ಗೆ 3 ವರ್ಷ ದೊಡ್ಡವನು. ಅವನು ಒಂದು 10th ಒಂದು ಪಿ ಯು ಸೈನ್ಸ್ ತಗೊಂಡಿದ್ದ, ನಾನ್ ಆರ್ಟ್ಸ್ ತಗೊಂಡಿದ್ದೆ. ಸೊ ಅವನು ನಂದು 10th ಮುಗಿಯುವಷ್ಟರಲ್ಲಿ ಅವನು ಮನೆ ಬಿಟ್ಟು ಹೋಗೋ ಒಂದು ರೀಸನ್ ಬಂತು. ಅದ್ರಿಂದ ಅನಿವಾರ್ಯ ಕಾರಣದಿಂದ ಅವನು ಮನೆ ಬಿಟ್ಟ. ಅಂದ್ರೆ ಅವರು ನಮ್ ತಂದೆದು ಅಣ್ಣ ಒಬ್ರು ಸ್ವಲ್ಪ ಜಾಗದ ವಿಷಯದಲ್ಲಿ ಸ್ವಲ್ಪ ಜಗಳ ಆಯ್ತು. ದೊಡ್ಡಪ್ಪ ನನ್ಗೆ 4 ಜನ ದೊಡ್ಡಪ್ಪಂದ್ರು ಇದ್ದಾರೆ. ಅದ್ರಲ್ಲಿ ಒಬ್ರು ದೊಡ್ಡಪ್ಪಂದು ಪ್ರಾಬ್ಲಮ್ ಆಯ್ತು. ಅದ್ರಲ್ಲಿ ಅಪ್ಪನ್ಗೇನೋ ಹೊಡಿಲಿಕ್ಕೆ ಬಂದ್ರು ಅವರು. ಅಷ್ಟೊತ್ತಿಗೆ ಅಪ್ಪನಿಗೆ ಹೊಡಿತಾರಲ್ಲ ಅಂತ ಅಣ್ಣನಿಗೆ ಸಿಟ್ಟು ಬಂದು ಅಣ್ಣ ದೊಡ್ಡಪ್ಪಂದು ಕಾಲರ್ ಕೊಟ್ಟಿ ಹಿಡಿಯುವಷ್ಟರಲ್ಲಿ ಅಪ್ಪನಿಗೆ ನನ್ನ ಅಣ್ಣನಿಗೆ ಹೊಡಿತಾರೆ ಅಂತೇಳಿ ಅಣ್ಣಂಗ್ ಒಂದ್ ಏಟು ಹೊಡೆದ್ರು. ಅಪ್ಪ ಮಾಡಿದ್ದು ಆ ಟೈಮಲ್ಲೇ ಕರೆಕ್ಟ್ ಅದು. ಯಾಕೆಂದ್ರೆ ಅಣ್ಣನಿಗೆ ಅವರು ಅಪ್ಪನ ಸ್ಥಾನನೇ ತಾನೆ. ಅದ್ರಿಂದ ಅಪ್ಪನಿಗೆ ಅಣ್ಣನಿಗೆ ಅಪ್ಪನಿಗೆ ಹೊಡಿಲಿಕ್ಕೆ ಕಾಲರ್ ಪಟ್ಟಿ ಹಿಡಿದಿದ್ದು ಸರಿ ಆಗ್ಲಿಲ್ಲ. ಅದ್ರಿಂದ ಅವನಿಗೆ ಹೊಡೆದ್ರು. ಅದನ್ನ ಅವ್ರು ಯೂಸ್ ಮಾಡ್ಕೊಂಡು ಅವನ ಮೇಲೆ ಕೇಸ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು. ಅದ್ರಿಂದ ಅಪ್ಪ ಅಣ್ಣನನ್ನ ಇದ್ ಮಾಡ್ಲೇಬೇಕಿತ್ತು, ಸೇಫ್ ಮಾಡ್ಬೇಕಿತ್ತು. ಯಾಕಂದ್ರೆ ಅವನಿನ್ನು ಟೀನೇಜ್ ಅಲ್ಲೇ ಇದ್ದ. ಅದ್ರಿಂದ ಅವನ್ನ ಬೇರೆ ಒಂದು ಊರಿಗೆ ಕಳಿಸಿದ್ರು ಸರ್. ಕಳಿಸಿದ್ದು ಯಾರಿಗ್ ಗೊತ್ತಿಲ್ಲದೆ ಕಳಿಸ್ಬಿಟ್ರು. ಅವ್ರು ಮಾಡಿದ್ದು ಮಿಸ್ಟೇಕ್ ಅಂತ ಗೊತ್ತಿಲ್ಲ ನನ್ಗೆ. ಅವ್ರ ಪ್ಲೇಸ್ ಅಲ್ಲಿ ನಿಂತ್ರೆ ಅದು ಅವ್ರು ಮಾಡಿದ್ದು ಕರೆಕ್ಟ್, ಕಾನೂನಿನ ಪ್ಲೇಸ್ ಅಲ್ಲಿ ನಿಂತ್ರೆ ಅದು ಅವ್ರು ಮಾಡಿದ್ದು ತಪ್ಪು. ಬಟ್ ಆ ದಿನ ಅವ್ರೊಂದು ತಂದೆಯಾಗಿ ಮಾಡಿದ್ರು. ಅವನ್ನ ಹಾಗೆ ಹೊರಗಡೆ ಕಳ್ಸಿದ್ರು. ಬೇರೊಬ್ರು ನೋಡ್ಕೊಳ್ತಾ ಇದ್ರು, ತೋಟದ ಕೆಲ್ಸ ಹೀಗೆ ಮಾಡ್ತಾ ಅವನು ಇದ್ದ. ಮತ್ತೆ ಸಡನ್ಲಿ ಅವನು ಅಲ್ಲಿಂದ ನಮ್ಗೆ ಕಾಲ್ ಎಲ್ಲ ಮಾಡೋದ್ ಬಿಟ್ಬಿಟ್ಟ. ನಮ್ಗೆ ಕಾಲ್ ಇದೇನು ಇಲ್ಲ. ಎಷ್ಟರ ಮಟ್ಟಿಗೆ ಅಂದ್ರೆ ಸರ್, ಅವನಿಗೆ ನನ್ ನೆನ್ಪೇ ಇಲ್ಲ. 4 ವರ್ಷ ಸರ್, ಅವನು ಎಲ್ಲಿ ಇದ್ದಾನೆ ಏನು ಅಂತಾನೆ ಗೊತ್ತಿಲ್ಲ. ನಾವು ಅಮ್ಮ ಒಂಥರ ಮೆಂಟಲಿ ಇದಾಗ್ಬಿಟ್ರು. ಕೇಸ್ ನಡೀತಾ ಇತ್ತು, ಕೋರ್ಟಲ್ಲಿ ಕೇಸ್ ನಡೀತಾ ಇತ್ತು. ಎಲ್ಲ ಆತರ ಮಾಡ್ಲಿಲ್ಲ. ಅವ್ನ್ ಎಲ್ಲಿದ್ದಾನೆ ಗೊತ್ತಿಲ್ಲ. ಈ ತರ ಹೋಯ್ತು ಕೇಸ್ ಮುಂದಕ್ಕೆ. 7 ವರ್ಷ ನಡೀತು. 4 ವರ್ಷ ನಮ್ಗೆ ಗೊತ್ತಿಲ್ಲದೆ ಇತ್ತು. ಆ ಮಿಡ್ಲಲ್ಲೇ ನನ್ಗೊಂದ್ ಸ್ವಲ್ಪ ಹೆಲ್ತ್ ಇಶ್ಯೂ ಆಯ್ತು, ಅಮ್ಮನಿಗೆ ಆಯ್ತು, ಯಾವ್ದಕ್ಕ ಅವ್ನು ಇರ್ಲಿಲ್ಲ. ಕೊನೆಗೊಂದು ಸರಿ ಬಂದಿರ್ಲಿಲ್ಲ. ಹೌದು, ಕೊನೆಗೊಂದ್ಸರಿ ಅವನದು ನಂಬರ್ ನನ್ಗೆ ತೆಗೆದು ಕೊಟ್ರು ಬೇರೊಬ್ರು. ನಾವಂತ ಕಾಲ್ ಮಾಡಿದ ಕ್ಷಣ ಅವ್ನ್ ಕಾಲ್ ಕಟ್ ಮಾಡೋನು. ಅಮ್ಮ ಮಾತಾಡಿದ್ರು, ಅಪ್ಪ ಮಾತಾಡಿದ್ರು, ಕಾಲ್ ಕಟ್ ಮಾಡೋನು. ಎಲ್ಲಿಗೆ ತಗೊಂಡೋಗ್ಬಿಟ್ಟಿದ್ದು? ಯಾರ ಮನೆಗೆ? ಮನೆಗಲ್ಲ ಸರ್, ಅಂದ್ರೆ ಒಬ್ರು ಚಿಕ್ಕಮಂಗ್ಳೂರಲ್ಲಿ ಒಬ್ರು ಕೆಲಸ ಮಾಡ್ತಾ ಇದ್ರು. ತೋಟದ ಕೆಲಸ ಅಂದ್ರೆ ಈಗ ಒಂದು ಮನೆ ಎಲ್ಲ ಕೊಡ್ತಾರೆ, ತೋಟದ ಕೆಲಸ ಮಾಡ್ತಾ ಇರೋದು. ಅವ್ರಿಗೆ ಊಟ ಇದು ಎಲ್ಲ ಕೊಡ್ತಾರೆ. ಆತರ ಕಾಂಟ್ರಾಕ್ಟ್ ತಗೋಬಹುದು, ಹೇಗೆ ಮಾಡ್ಬೋದು. ಹಾಗೆ ಅವರು ತೋಟದ ಕೆಲ್ಸಕ್ಕೆ ಒಂದು ಕಡೆ ಬಿಟ್ಟಿದ್ರು. ಆಪ್ಷನ್ ಇರ್ಲಿಲ್ಲ, ಅಂದ್ರೆ ಅವ್ನು ಮತ್ತೆ ಜಾಸ್ತಿ ಕಲ್ತಿರ್ಲಿಲ್ಲ, ಅಲ್ಲೇ ಇದ್ದ ಸರ್. ಅದಾದ್ಮೇಲೆ ನಮ್ಗೆ ಅದು ಮತ್ತೆ ಅವ್ರು ಕರ್ಕೊಂಡು ಹೋದಲ್ಲಿಂದ ಬೇರೆ ಕಡೆಗೆ ಅವನು ಹೋಗ್ಬಿಟ್ಟಿದ್ದ. ಅಲ್ಲಿ ನಿಂತಿರ್ಲಿಲ್ಲ, ಸ್ವಲ್ಪ ಟೈಮ್ ನಿಂತು ಬೇರೆ ಎಲ್ಲ ಹುಡುಗರ ಜೊತೆ ಸೇರ್ಕೊಂಡು ಹೋಗ್ಬಿಟ್ಟಿದ್ದ. ಆಮೇಲೆ ಅವರು ಅಲ್ಲಿಂದ ನಮ್ಗೆ ಅವರು ಹೇಳಿದ್ರು ನಮ್ಗೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲ. ಅದೆಲ್ಲ ಆಗಿ ಬೇರೆ ಎಲ್ಲೊಂದು ಬೇರೆಯವ್ರಿಗೆಲ್ಲ ಕೇಳಿ ಇದ್ ಮಾಡಿ ತಂದೆ ಕಷ್ಟ ನೋಡಕ್ಕಾಗ್ದೆ ಅವ್ರ ಊರಿಗೆ ಬರ್ತಾ ಇದ್ರು. ಬಟ್ ಇವನ್ ಬರ್ತಾ ಇಲ್ಲ. ಅದ್ರಿಂದ ಅವರು ಎಲ್ಲ ಇದ್ ಮಾಡಿ ನಂಬರ್ ಎಲ್ಲ ತೆಗೆದು ಕೊಟ್ರು. ನಂಬರ್ ಕೊಟ್ಟು ಅಪ್ಪ ಕಾಲ್ ಮಾಡಿದ್ರು, ಅಮ್ಮ ಕಾಲ್ ಮಾಡಿದ್ರು, ನಾನ್ ಕಾಲ್ ಮಾಡಿದ್ರು, ಯಾರು ಕಾಲ್ ಮಾಡಿ ತೆಗಿತಾ ಇಲ್ಲ. ನಾನ್ ಕಾಲ್ ಮಾಡಿದಾಗ ನಾನ್ ನಿನ್ ತಂಗಿ ಅಂದ್ರೆ ಯಾವ ತಂಗಿ ಅಂತ ಕೇಳೋನು. ಅವಾಗೆಲ್ಲ ತುಂಬಾ ಬೇಸರ ಆಗ್ತಿತ್ತು ಸರ್ ನಂಗೆ, ಅಂದ್ರೆ ಅಣ್ಣ ಅಂದ್ರೆ ತುಂಬಾ ಇಷ್ಟ. ಆ ಟೈಮಲ್ಲಿ ನಾನು ಅಷ್ಟೇ PU ಓದ್ತಿದ್ದ ಟೈಮ್. ಅದು ಒಂಥರ ನಮ್ಗೆ ಇದಿರ್ತದಲ್ಲ, PU ಎಲ್ಲ ಮುಗೀತು. ಅದು ಆಗಿ ಇನ್ ಇವನ ಹತ್ರ ಹೀಗೆ ಮಾತಾಡಿದ್ರೆ ಆಗಲ್ಲ. ಅಮ್ಮನ್ನ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ. ಹೇಗೋ ಒಂದ್ಸರಿ ಅಮ್ಮನ್ನ ಕೂಡ ನಾನ್ ನೋಡ್ಬೇಕು, ಅಮ್ಮನ್ನ ಸರಿ ಮಾಡ್ಬೇಕಂದ್ರೆ ಅಣ್ಣ ಬರ್ಬೇಕಂದ್ರೆ ಈ ರೂಟಲ್ಲಿ ಹೋದ್ರೆ ಬರ್ತಾ ಇಲ್ಲ, ಬೇರೆ ರೂಟಲ್ಲಿ ಹೋಗ್ಬೇಕಂತ ನಾನು ಮನ್ಸು ಧೈರ್ಯ ಮಾಡಿ ಸರ್ ಅವನ ಫ್ರೆಂಡ್ ಒಂದು ಯಾರೋ ಅನ್ನೊಂದ್ ಪರ್ಸನ್ ಅನ್ನೋ ತರ ಮಾತಾಡ್ದೆ. ಲೈಕ್ ಫ್ರೆಂಡ್ ಆಗಿ ಒಂದು ಮಾತಾಡ್ತಾ ಅವನು ಚೆನ್ನಾಗಿ ಮಾತಾಡ್ದ ಸರ್. ಅವಾಗೆಲ್ಲ ತುಂಬಾ ಬೇಜಾರಾಗಿರೋದು. ಎಂತ ಪರಿಸ್ಥಿತಿ ಅಂದ್ರೆ ತಂಗಿ ಆಗಿ ಅಣ್ಣನ್ ಜೊತೆ ಈ ತರ ಮಾತಾಡ್ಬೇಕಲ್ಲ ಅಂತ. ಬಟ್ ಆಕ್ಚುಲಿ ಅವ್ರು ಏನ್ ಅಂದ್ಕೊಂಡಿದ್ರ ಆ ಸಮಯದಲ್ಲಿ ನಿಮ್ಮ ಹತ್ರ? ಯಾರೋ ಒಬ್ರು ಹುಡುಗಿ ಅಂತ. ಓಕೆ, ಫ್ರೆಂಡ್ ಆಗಿ ಆತನಿಗೆ ಇಷ್ಟವಾಗಿರೋ ಹುಡುಗಿ ಅನ್ನೋ ಅರ್ಥನ ಅದು? ಇಲ್ಲ, ಫ್ರೆಂಡ್ಶಿಪ್ ಅಲ್ಲಿ
ಫ್ರೆಂಡ್ಶಿಪ್ ಅಲ್ಲಿ ಒಂದು ಫ್ರೆಂಡ್ಶಿಪ್ ಅಲ್ಲಿ ಓಕೆ. ಮಾತಾಡ್ತಾ ಇದ್ದ. ಅದಾಗಿ ಥ್ರೂ ಸೋಷಿಯಲ್ ಮೀಡಿಯಾದಲ್ಲ? ಇಲ್ಲ ಸರ್, ಹೀಗೆ ಫೋನ್ ಕಾಲ್ ಅಷ್ಟೇ. ಅವಾಗೆಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಧ್ವನಿ ಗೊತ್ತಾಗ್ತಿರ್ಲಿಲ್ವಾ ಅವ್ರಿಗೆ? ನಾನ್ ಸ್ವಲ್ಪ ಚೇಂಜ್ ಮಾಡಿ ಮಾತಾಡ್ತಿದ್ದೆ ಸರ್. ಅಂದ್ರೆ ಇನ್ನೊಂದ್ ಏನು ಅಂತಂದ್ರೆ, ನಮ್ಗೆ ಅವ್ನು ಓದೋ ಟೈಮಲ್ಲಿ ನಮ್ಗೆಲ್ಲ ಮೊಬೈಲ್ ಇರ್ಲಿಲ್ಲ, ಅವನಿಗೂ ಇರ್ಲಿಲ್ಲ ಮೊದ್ಲು. ಈಗ ನನ್ಗೆ 36. ಸೊ ನನ್ಗೆ ಒಂದು 16 ಇಯರ್ ಇದ್ದಾಗ. ಸೊ ಅವಾಗೆಲ್ಲ ನಮ್ಗೆ ಇದು ನಡೀತಾ. ಆವಾಗೆಲ್ಲ ನಮ್ಗೆ ಕೀಪ್ಯಾಡ್ ಸೆಟ್ ಸರ್, ಈ ತರ ಅಲ್ಲ. ಅವಾಗ ಕಲರ್ ಸೆಟ್ ಹಿಡ್ದೋನೆ ದೊಡ್ಡ ಶ್ರೀಮಂತ. ಬ್ಲಾಕ್ ಅಂಡ್ ವೈಟ್ ಸೆಟ್ ಇಡ್ತಾ ಇದ್ವಿ ಆ ಟೈಮಲ್ಲಿ. ಕಾಲ್ ಮಾಡ್ತಿದ್ದೆ. ಅದಾದ್ಮೇಲೆ ನಿಧಾನಕ್ಕೆ ಫ್ರೆಂಡ್ ಆತರ ಮಾತಾಡಿ ಎಲ್ಲ ಏನು ಇಲ್ಲ, ಒಳ್ಳೆ ರೀತಿಲಿ ಮಾತಾಡ್ತಿದ್ದೆ. ಹೇಗಿದ್ರಾ ಏನು ಆತರ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ. ಇದು ಇನ್ನು ತುಂಬಾ ದಿನ ಈ ನಾಟಕ ನಡೆಯಲ್ಲ ಅಂತ ಅಂದ್ಕೊಂಡು ಒಂದಿನ ಕೇಳ್ದೆ, ನಿಮ್ ಫ್ಯಾಮಿಲಿ ಹೇಗೆ ಏನು ಅಂತೆಲ್ಲ ಮಾತಾಡ್ತಾ ಬಂದೆ. ನನ್ ತಂಗಿ ನಾನು ಎಜುಕೇಶನ್ ಮಾಡಿಸ್ತಾ ಇದ್ದೇನೆ, ಹಾಗೆ ಏನು ಅವ್ಳ ನರ್ಸಿಂಗ್. ಆಕ್ಚುಲಿ ನಾನು ಏನು ಆಗಿರ್ಲಿಲ್ಲ, PU ಮುಗ್ದಿದಷ್ಟೇ. ನನ್ಗೆ ತುಂಬಾ ನಾನು ಓದಿಸ್ತಿದ್ ನೀನು ಅರ್ಥದಲ್ಲಿ ಆ ತರದಲ್ಲಿ ಇತ್ತು ಅವನು ಹೇಳಿದ್ದು ಹಾಗೆ. ಅದಾದ್ಮೇಲೆ ಸರಿ, ನಾನು ಆದ್ಮೇಲೆ ಹೌದಾ, ಈಗ ನಿಮ್ ತಂಗಿ ಇಲ್ಲೇ ಇದ್ದಾರೆ, ಅವ್ರ ಹತ್ರ ಮಾತಾಡ್ತೀರಾ ಅಂತ ಕೇಳಿದೆ ಸರ್. ಸಡನ್ ಶಾಕ್ ಆದ. ಮತ್ತೆ ನೀವು ಈ ತರ ಎಲ್ಲ ಕೇಳಿದ್ರಿ ಅಂತ ಹೇಳಿದ್. ಇಲ್ಲ, ನಿಮ್ ತಂಗಿ ತುಂಬಾ ಬೇಜಾರ್ ಮಾಡ್ಕೊಂಡಿದ್ಲು, ಅದಕ್ಕೆ ನಾನ್ ಮಾತಾಡ್ದೆ ಅಂತ ಹೇಳಿ ನನ್ ರಿಯಾಲಿಟಿಗೆ ನಾನ್ ಬಂದೆ. ಕೋಲ್ ಕೊಡ್ತೀನಿ ಅಂತ ನಾನೇ ಮಾತಾಡಿದೆ ಸರ್. ಅದಿಷ್ಟು ದುರಾದೃಷ್ಟವಂತೆ ಅಂದ್ರೆ, ಅಷ್ಟು ಟೈಮ್ ತುಂಬಾ ಅಳ್ತಾ ಇದ್ದೆ ನಾನು. ಅಂದ್ರೆ ಇದ್ರಲ್ಲಿ ಅಪ್ಪ ಅಮ್ಮನ್ಗೆ ಯಾರಿಗೂ ಗೊತ್ತಿಲ್ಲ ನಾನು ಈ ತರ ಮಾಡ್ತಾ ಇದ್ದೀನಿ ಅಂತ. ಬಟ್ ಅದಕ್ಕೆಲ್ಲ ಕರೆನ್ಸಿ ಎಲ್ಲ ಯಾರು ಹಾಕ್ಸ್ತಿದ್ರು ಸರ್? ನಾನೇ ಸರ್, ನಾನು ಕೂಲಿ ಕೆಲ್ಸಕ್ಕೆ ಹೋಗ್ತಿದ್ದೆ PU ಮುಗ್ಸಿ. ಬಟ್ ಅದು ತಂದೆ ಫೋನ್ ಅಥವಾ ಮನೆಯವರಿಗೆಲ್ಲ ಸೇರಿ ಇದ್ದಿದ್ದು ಒಂದು ಫೋನ್? ಇಲ್ಲ ಸರ್, ನಾನೇ ಒಂದೇ ಫೋನ್ ಇದ್ದಿದ್ದು. ಅಂದ್ರೆ ಮನೆಯವರೆಲ್ಲ ಬಳಸ್ತಿದ್ರಿ? ಮನೆಯವರೆಲ್ಲ ಬಳಸಿ. ನಾನು ಹೊಸ ಸಿಮ್ ಹಾಕಿ ಅವನಿಗೆ ಕಾಲ್ ಮಾಡ್ತಿದ್ದೆ, ಬೇರೆ ಸಿಮ್ ತಗೊಂಡು. ತಾಯಿ ತಂದೆ ಗೊತ್ತಿರ್ಲಿಲ್ಲ? ಯಾರಿಗ್ ಗೊತ್ತಿಲ್ಲ. ನನ್ಗೆ ಒಂದು ಇತ್ತಿದ್ದು ಫೇಲ್ಯೂರ್ ಆಗುತ್ತೋ ಪಾಸ್ ಆಗುತ್ತೋ ನನಗ್ ಗೊತ್ತಿಲ್ಲ. ನಾನು ಕೆಟ್ಟ ಉದ್ದೇಶಕ್ಕಂತೂ ಬಳಸಿಲ್ಲ ಸರ್. ಓಕೆ, ಬಟ್ ಅಣ್ಣನನ್ನ ಕರೆದುಕೊಳ್ಳೋದಕ್ಕೆ ನಿಮ್ಗೆ ಬೇಕು ಅಣ್ಣ, ಒಂದು ತಾಯಿ ಸ್ಥಿತಿ ಒಂದು ತಾಯಿ ಕಷ್ಟ ನಂಗೆ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಬಟ್ ನೀವು ಗೊತ್ತಾದಾಗ ಏನಾಯ್ತಲ್ಲ ಆಕ್ಚುಲಿ? ನಾನಂದ್ರೆ ಅವನಿಗೆ ಹೇಳಲಿಲ್ಲ. ಇವಾಗ ನಿಮ್ ತಂಗಿ ಮಾತಾಡ್ತಾಳೆ ಅಂದ್ರೆ ನಾನು ಫ್ರೆಂಡ್ ಆಗಿ ಮಾತಾಡಿದ್ದಲ್ವಾ, ಅದ್ರಿಂದಾಗಿ ನಿಮಗೆ ಫೋನ್ ಕೊಟ್ಟಂಗೆ ಹಾಗೆ ಮಾತಾಡ್ದೆ. ಅವನು ರಿಯಾಲಿಟಿಗೆ ನಾನು ಬಂದಾಗ ಫುಲ್ ಎಮೋಷನಲ್ ಕೂಡ ಆದೆ. ಆ ಕ್ಷಣ ಕೊಡ್ತೀನಿ ಅಂದೋಳು ಆಕ್ಟಿಂಗ್ ಇರ್ಲಿಲ್ಲ, ನಂದು ರಿಯಾಲಿಟಿ ಇತ್ತು. ಸೊ ನಾನು ನನ್ನ ಅಣ್ಣನ ಹತ್ರ ಅಷ್ಟು ತನಕ ನಾನು ಉಸಿರು ಕಟ್ಟೋ ತರ ಮಾತಾಡ್ತಾ ಇದ್ದೆ ಅವನ ಹತ್ರ. ಆಮೇಲೆ ನಾನು ಅವನ ಸ್ವಂತ ತಂಗಿಯಾಗಿ ಮಾತಾಡ್ದೆ. ಅದಾದ್ಮೇಲೆ ಚೆನ್ನಾಗಿ ಹೇಗಿದ್ಯಾ ಅಣ್ಣ, ನೀನ್ ಯಾಕೆ ಹೀಗ್ ಮಾಡ್ತಿದ್ಯಾ ಎಲ್ಲ ಮಾತಾಡಿ, ಇಲ್ಲ ನಾನು ಏನೋ ಒಂದ್ ಇದ್ರಲ್ಲಿ ನಾನು ಈಚೆ ಬಂದೆ, ಹಪ್ಪ ಕಳ್ಸಿದ್ರಲ್ಲ ಏನ್ ಮಾಡೋದು ಅಂತೆಲ್ಲ ಹೇಳ್ದ. ಸರಿ ಅಣ್ಣ, ಅಮ್ಮನ್ ಸಿಚುವೇಶನ್ ಹೀಗೆ ಇದೆ, ಒಂದ್ಸರಿ ಬಾ ಮನೆಗೆ. ಒಂದ್ಸರಿ ಅಮ್ಮನ ನೋಡಿ. ಅಮ್ಮ ನೈಟಲ್ಲೇ ಎದ್ದು ಹುಡ್ಕೋರು ಸರ್. ಮಗ ಬಂದ, ಡೋರ್ ಓಪನ್ ಮಾಡೋರು. ಮತ್ತೆ ಅಪ್ಪನಿಗೆ ನೀವೇ ಕಾರಣ ಮಗನ್ನ ದೂರ ಮಾಡ್ಲಿಕ್ಕೆ ಅನ್ನೋರು ಸರ್. ತುಂಬಾ ಮೆಂಟಲಿ ಡಿಸ್ಟರ್ಬ್ ಆಗಿದ್ರು. ನನ್ನನ್ನು ಕಂಡ್ರೆ ನೀನು ನಾಳೆ ಇದೇ ಆಗ್ತೀಯ ಅಂತಾನೆ, ನೀನ್ ಗಂಡ್ ಮಗ ಆಗಿದ್ರೆ ಯಾವಾಗೂ ಹೋಗ್ತಿದ್ದೆ, ಆತರ ಮಾತಾಡೋರು ಸರ್. ನನ್ ತುಂಬಾ ಹರ್ಟ್ ಆಗ್ತಿತ್ತು. ಬಟ್ ಅಮ್ಮನ ಸಿಚುವೇಶನ್ ನಾನು ಅರ್ಥ ಮಾಡ್ಕೊಳ್ತಾ ಇದ್ದೆ. ಅಲ್ಲಿ ನಾನು ಆ ಟೈಮಲ್ಲಿ ನಾನು ನಿಜವಾಗ್ಲು ಅವ್ರನ್ನ ತಾಯಿ ತರ ನೋಡ್ಲಿಲ್ಲ, ಎಲ್ಲೋ ಅವ್ರ ಒಂಥರ ಮಗು ತರ ಕಾಣ್ತಿದ್ರು ಸರ್ ನನ್ಗೆ. ಆ ಟೈಮಲ್ಲಿ ಎಲ್ಲ ಕಳ್ಕೊಂಡಾಗ ಒಬ್ಬ ವ್ಯಕ್ತಿ ಹೇಗಾಗ್ತಾನೆ ಅಂತಿದ್ಲಿ, ಆ ಸಿಚುವೇಶನ್ ಅಲ್ಲಿ ನಂಗೆ ಗೊತ್ತಾಗಿತ್ತು ಸರ್. ನನ್ಗೂ ಅರ್ಥ ಮಾಡ್ಕೊಳ್ಳೋ ಏಜ್ ಅಲ್ಲ, ಆದ್ರೂ ಟ್ರೈ ಮಾಡ್ತಾ ಇದ್ದೆ ನಾನು. ಅವಾಗ ಹಾಗೆ ಮಾಡಿ ಒಂದು ದಿವಸ ಕರ್ಸಿದೆ ಸರ್. ಬಂದು ಎಷ್ಟು ಚೆನ್ನಾಗಿತ್ತ ಅಂದ್ರೆ ಸರ್, ನನ್ಗೆ ಗೊತ್ತಿಲ್ಲ ಅಷ್ಟು ಚಂದ. ಏನು ಎಷ್ಟು ಅಂದ್ರೆ ಅಮ್ಮನ್ನ ಒಂದು ಕೆಲಸ ಮಾಡಕ್ ಬಿಡ್ತಾರೆ, ಅಡಿಗೆ ಸಮೇತ ಅವನೇ ಮಾಡ್ತಾ ಇದ್ದ. ಓಕೆ, ಒಂದ್ ನಿಮಿಷ. ಬಟ್ ಈ ಮುಂಚೆ ನೀವು ಕರೆಯದೆಯೂ ಆ ಊರಿಗೆ ಬರ್ಲಿಕ್ಕೆ ಆತನಿಗೆ ಏನ್ ಅಡ್ಡಿ ಇತ್ತು ಆಕ್ಚುಲಿ? ಅಂದ್ರೆ ಇಲ್ಲಿ ಯಾರೋ ಅಲ್ಲಿ ಏನು ಅಂತಾನೆ ಗೊತ್ತಿಲ್ಲ. ಅದು ಒಂದು ಅಲ್ಲ, ಕೇಸ್ ಮುಗ್ದೋಗಿರ್ಲಿಲ್ಲ. ಅವ್ನ್ ಬಂದ ಟೈಮಲ್ಲೂ ಕೇಸ್ ಮುಗ್ದೋಗ್ಲಿಲ್ಲ. ಬಟ್ ಯಾಕೆ ಆದ್ರೂ ಬಂದಿರ್ಲಿಲ್ಲ?
ಅವನು ಅಂದ್ರೆ ನಾವಿಲ್ಲಿಂದ ಕೇಸಿಗೋಸ್ಕರ ಅವನನ್ನ ಕಳಿಸಿದಲ್ವಾ, ಅವನು ಇದಾಗ್ಬಾರ್ದು ಅಂತ. ಮತ್ತೆ ಅವನಿಗೆ ಯಾಕೆ ಆಗದಂತ ನಮ್ಗೆ ಗೊತ್ತಿಲ್ಲ ಸರ್ ಇವಾಗ್ಲೂ. ಅಲ್ಲ, ಈಗ ಊರಿಗೆ ನೀವು ಫೋನ್ ಮಾಡಿ ಕರ್ಸ್ಕೊಳ್ಳೋದ ಹೊರತು ಬಂದಿದ್ರೆ ಇಲ್ಲಿ ಯಾರ್ದಾದ್ರೂ ಭಯ ಇತ್ತಾ? ಏನು ಅಂತಾನೆ ಅರ್ಥ ಆಗ್ಲಿಲ್ಲ ಸರ್ ಆ ಸಿಚುವೇಶನ್. ಅಂದ್ರೆ ಕಂಪ್ಲೇಂಟ್ ಕೊಟ್ಟು ಯಾರು ಇಷ್ಟೆಲ್ಲ ಹೊಡೆದಾಟ ಏನೇನೋ ಆಗಿತ್ತಲ್ವಾ? ಅದು ದೊಡ್ಡಪ್ಪ ಕಂಪ್ಲೇಂಟ್ ಕೊಟ್ಟಿದ್ರು. ಗೊತ್ತು ಅವ್ರದ್ದು ಭಯ ಏನಾದ್ರು ಇತ್ತು, ಊರಿಗೆ ಬಂದ್ರೆ ಹಿಂಗಾಗುತ್ತೆ ಅನ್ನೋ ಭಯದಲ್ಲಿ ಏನಾದ್ರು? ಇಲ್ಲ ಆತರ ಭಯ ಪಡುವಂತ ಹುಡುಗ ಅಂತ ಖಂಡಿತ ಅಲ್ಲ. ಅಪ್ಪನ್ ಮಾತಿಗೆ ಅವನು ಹೋಗಿದ್ದ ಹೊರತು ಅವನು ಎಷ್ಟು ಅಂದ್ರೆ ನಮ್ಮ ಮನೆಯವ್ರನ್ನ ಯಾರು ಮುಟ್ಬಾರ್ದು, ಅವ್ನು ಹೊಡೆದು ಸಾಯಿಸ್ಬಿಡು ಅಂತವನು. ಅಷ್ಟು ಮನೆ ಅಂದ್ರೆ ಅಷ್ಟು ಇದಿದ್ದವನು ಸರ್. ಅವ್ನು ಯಾಕೆ ಆಗಾದಂತ ಅವತ್ತಿಂದ ಇವತ್ತಿನವರೆಗೆ ಸರ್, ಇವತ್ತಿನವರೆಗೆ ಅಪ್ಪ ಅಮ್ಮನ್ ಕಂಡ್ರೆ ಆಗ್ತಾ ಇಲ್ಲ ಸರ್ ಅವನಿಗೆ. ಓಕೆ, ಅವತ್ತು ಬಂದ್ರು ಮತ್ತೆ ಅವ್ರು ಚೆನ್ನಾಗಿ ಮತ್ತೆ 1 ವೀಕ್ ಇದ್ರು, ಚೆನ್ನಾಗಿದ್ರು. ಅವನಿಗೆ ಯಾವ್ದೋ ಒಂದು ಕಾಲ್ ಬಂತು ಸರ್, ಯಾರಂತ ಗೊತ್ತಿಲ್ಲ. ಕಾಲ್ ಬಂತು, ಅವನದು ಮೊಬೈಲ್ ಏನೋ ಅಷ್ಟೊಂದು ಕರೆಕ್ಟ್ ಆಗಿರ್ಲಿಲ್ಲ. ಅವನು ಬಂದ ಟೈಮಲ್ಲಿ ಅಪ್ಪ ಒಂದ್ ಮೊಬೈಲ್ ತಗೊಂಡಿದ್ರು ಬೇರೆ. ಆ ಮೊಬೈಲ್ ಆಗ ಅಪ್ಪ ಹೇಳಿದ್ರು ಪರವಾಗಿಲ್ಲ ನೀ ತಗೊಂಡು ಹೋಗು, ನಮ್ಗೆ ಮಾತಾಡ್ಲಿಕ್ಕೆ ಬೇಕಲ್ವಾ, ತಗೊಂಡು ಹೋಗು ಅಂತ ಅಂದ್ರು. ಅದಾದ್ಮೇಲೆ ಮತ್ತೆ ಪುನಃ ಹಾಗೆ ಅದೇ ಸರ್, ಎಲ್ಲಿದ್ದಾನೆ ಏನು ಅಂತ ಮತ್ತೆ ಪುನಃ ಗೊತ್ತಿಲ್ಲ, ಏನ್ ಸಿಚುವೇಶನ್ ಅಂತಾನೆ ಗೊತ್ತಿಲ್ಲ. ಅದಾದ್ಮೇಲೆ ಮತ್ತೆ ಯಾವಾಗ್ಲೂ ಒಂದೊಂದ್ಸರಿ ಕಾಲ್ ಮಾಡೋನು, ಯಾವಾಗ್ಲೂ ಒಂದೊಂದ್ಸರಿ ಬರೋನು, ಆತರ ಆಯ್ತು. ಆತರ ಆಗ್ತಾ ಆಗ್ತಾ ಅವನು ಬಿಹೇವಿಯರ್ ಫುಲ್ ಚೇಂಜ್ ಆಗ್ತಾ ಬಂತು ಸರ್. ಅಂದ್ರೆ ಒಂದ್ ರೀತಿ ಹೊರಟು, ಒಂದು ನಯ ನಾಜುಕು ಅಂತ ಇಲ್ಲ, ಅಪ್ಪ ಹೇಗಿದ್ರ ಅಂತ ಕೇಳೋ ಒಂದು ಇದಿಲ್ಲ. ನನ್ನ ಅಪ್ಪ ಅಂದ್ರೆ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ ಸರ್. ಮಕ್ಳಿಗೆ ಕಷ್ಟ ಆಗ್ಬಾರ್ದು ಅಂತ ಕಷ್ಟಪಟ್ಟವ್ರು ಇವತ್ತಿನವರೆಗೂ ನನ್ಗೆ ಸರ್. ಮೇಲೆ ದೇವ್ರಗಿಂತ ಮೊದ್ಲು ನನ್ನ ಅಪ್ಪ ಅಮ್ಮನೇ ಸರ್, ನಿಜವಾಗ್ಲೂ ನಾನು ಹೇಳ್ತಿರೋದು. ಆದ್ರೆ ಅವ್ರು ಅಷ್ಟು ಒಳ್ಳೆ ಅಂದ್ರೆ ಮಕ್ಳಿಗೆ ಕಷ್ಟ ಆಗ್ಬಾರ್ದು ಅಂತ ಕಷ್ಟಪಟ್ಟವ್ರು. ಎಜುಕೇಶನ್ ಇಲ್ಲ ಅಪ್ಪನಿಗೆ, ಅಮ್ಮನಿಗೆ ಸ್ವಲ್ಪ ಇದೆ, ಅಪ್ಪನಿಗೆ ಇಲ್ಲ. ಆದ್ರೂನು ಅವನೊಂದು ಅಪ್ಪನ್ಗೆ ಯಾಕೆ ಕೊನೆಗೆ ಸರ್ ನಮ್ಗೆ ಸ್ವಲ್ಪ ಆಸ್ತಿ ಇರೋದು ಅಂದ್ರೆ ಈಗ ಇಲ್ಲೆಲ್ಲ ಬದುಕೋರಿಗೆ ಅದು ದೊಡ್ಡ ಆಸ್ತಿ ಅಂತ ಆಗ್ಬೋದು. 9 ಎಕರೆ ಇದೆ ಸರ್ ಹೇಳಲಿಕ್ಕೆ, ಯಾವುದೇ ರೆಕಾರ್ಡ್ಸ್ ಆಗ್ಲಿಲ್ಲ. ಬಟ್ ಅದ್ರಲ್ಲಿ ಕಷ್ಟಪಟ್ಟು ದುಡಿತಾ ಅದ್ರಲ್ಲೇ ಇದ್ ಮಾಡ್ತಾ ಇದ್ದಾರೆ. ಆದ್ರೆ ಅಷ್ಟು ಈ ಟೈಮಲ್ಲಂತೂ ಅದನ್ನ ಸಂಪಾದಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅದನ್ನ ಕೂಡ ಅವನು ಕೇಳಿದಾನೆ, ಇದು ಎಲ್ಲಿಗೆ ಸಾಕು, ಇದು ಯಾರಿಗೆ ಮಾಡಿದ್ರೆ, ಅದು ನಿಮ್ ಎದೆ ಮೇಲೆ ಹಾಕೊಳ್ಳಿ ಅಂತ ಅಪ್ಪನಿಗೆ ಹೇಳಿ ಹೊಡೆದು ಹೋಗಿದ್ದಾನೆ ಸರ್. ಅಲ್ಲ, ಈಗ ಒಂದ್ ನಿಮಿಷ, ಈಗ ಆತ ಓದ್ನಲ್ಲ, ಅವಾಗ ಯಾವ್ದು ಫೋನ್ ಬಂತು, ಅಪ್ಪನ ಫೋನ್ ತಗೊಂಡು ಹೊಂಟೋದ. ಹೌದು. ಆಮೇಲೆ ಫೋನ್ ಮಾಡ್ತಾ ಇದ್ದ. ಆಮೇಲೆ ಕೂಡ ಇಲ್ಲ, ಯಾವಾಗ್ಲೋ ಒಂದ್ಸರಿ ನಾವು ಕಾಲ್ ಮಾಡಿ ತೆಗಿಯೋದೇ ಇಲ್ಲ, ಅವನಿಗೆ ಬೇಕು ಅಂದಾಗ ಕಾಲ್ ಮಾಡಿ ಮಾತಾಡೋಣ. ಬಟ್ ಈ ಮಧ್ಯೆ ನಿಮ್ ಓದು ಎಲ್ಲ ಮುಗೀತು, ನಿಮ್ ಮದುವೆ ನಮ್ದು ಮುಗೀತು. ಅಲ್ಲಿಂದ ನಾನು ಇಲ್ಲ ಸರ್, ಅಲ್ಲಿ ಮಿಡ್ಲಲ್ಲಿ ನಾನು ಮತ್ತೆ 3 ವರ್ಷ ತೋಟದ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಕೂಡ ನಾನು ಒಬ್ರ ಹೆಸರನ್ನ ನಾನು ಇದ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಸರ್. ಕೆಲವರು ನನ್ಗೆ ಎಂಕರೇಜ್ ಮಾಡಿದ್ದಾರೆ. ಏನು ಅಂತಂದ್ರೆ, ನಾನು ಅದೇ 3 ವರ್ಷ ತೋಟ ಕೆಲಸ ಮಾಡ್ತಿರ್ಬೇಕಾದ್ರೆ ನಾವು ಬಸ್ಸಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಇತ್ತು ನಮ್ಗೆ, ಮನೆಗೂ ಕೆಲಸ ಮಾಡುವಲ್ಲಿ ಒಂದು ಎಸ್ಟೇಟ್ಗೆ ಹೋಗ್ತಿದ್ದಲ್ಲಿಗೂ. ಅವರು ನನ್ಗೆ ಕಂಡಕ್ಟರ್ ಯಾವಾಗ್ಲೂ ಹೇಳೋ ಸರ್, ನಿನ್ನನ್ನ ನಾನು ಈ ತರ ನೋಡ್ಲಿಕ್ಕೆ ಇಷ್ಟ ಪಡುದಿಲ್ಲ. ಅಂದ್ರೆ ನಾವು ಬಸ್ಸಲ್ಲಿ ಕಾಲೇಜ್ಗೆ PU ಹೋಗ್ತಿದ್ದಾಗ ಬಸ್ಸಲ್ಲಿ ಹೋಗ್ತಾ ಇದೆ. ಅದ್ರಿಂದ ಅವ್ರು ಹೇಳ್ತಾ ಇದ್ರು, ನೀನನ್ನ ಈ ತರ ನೋಡ್ಲಿಕ್ಕೆ ಇಷ್ಟ ಪಡಲ್ಲಮ್ಮ, ನೀನು ಯಾವ್ದಾದ್ರು ಒಂದು ಕಲಿ, ಮುಂದಕ್ಕೆ ಓದು, ಹೆಣ್ಮಕ್ಳ ಲೈಫ್ ಇಲ್ಲಿಗೆ ಮುಗಿಬಾರ್ದು ಅಂತ. ಅಂದ್ರೆ ನಿಮ್ ಕಾಲ್ ಮೇಲೆ ನಿಲ್ಬೇಕು, ಕೂಲಿ ಕೆಲಸ ಎಲ್ಲ ಇನ್ನಿನ್ನು ನಡೀತಂತ ಹೇಳಕ್ ಆಗಲ್ಲಮ್ಮ ಅಂತ ಹೇಳ್ತಾ ಇದ್ರು. ನಾನು ಅವ್ರಿಗೆ ಹೇಳಿದ್ದೆ ಸರ್, ಒಂದ್ ದಿವ್ಸ ನಾನು ನಿಲ್ತೀನಿ ಸರ್, ಬಟ್ ಈಗ ನಂಗೆ ತುಂಬಾ ಕಷ್ಟ ಇದೆ, ನನ್ನ ಅಪ್ಪ ಅಮ್ಮನಿಗೆ ಓದಿಸೋ ತಾಕತ್ತಿಲ್ಲ, ಸೊ ನಾನು ಒಂದ್ ದಿವ್ಸ ನಿಲ್ತೀನಿ ಸರ್ ಅಂತ ಹೇಳಿದ್ದೆ. ಬಟ್ ಅವ್ರು ಅವತ್ತು ಕೊಟ್ಟ ಒಂದು ಮೋಟಿವೇಶನ್ ಇಂದ್ರೆ ಏನೋ ಗೊತ್ತಿಲ್ಲ. ನಾನು ಮೆಡಿಕಲ್ ಫೀಲ್ಡ್ ಅಲ್ಲಿ ಹೋದೆ, ಪ್ಯಾರಾಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡಿದೆ ಸರ್. ಇವಾಗ ನಾನು ಹೆಲ್ತ್ ಇಶ್ಯೂಂದಾಗಿ ವರ್ಕ್ ಮಾಡ್ತಾ ಇಲ್ಲ, ಅದ್ರಲ್ಲಿ ಕಂಟಿನ್ಯೂ ಆಗ್ಲಿಲ್ಲ. ಅಂದ್ರೆ ನೈಟ್ ಡ್ಯೂಟಿ ಇದೆಲ್ಲ ಇರುತ್ತೆ, ಹಾಸ್ಪಿಟಲ್ಸ್ ಗೊತ್ತಲ್ವ ನಿಮ್ಗೆ, ಮಾಡ್ಲಿಕ್ಕೆ ಆಗ್ಲಿಲ್ಲ. ನನ್ಗೆ ಕೂಡ ಕೆಲವೊಂದು ಹೆಲ್ತ್ ಇಶ್ಯೂಸ್ ಆಯ್ತು, ಅದರಿಂದ ಬಿಡ್ಬೇಕಾಯ್ತು. ಓಕೆ, ಅದಲ್ಲಿ ಬಿಡು. ಇಲ್ಲಿ ಅನಂತರ ಆ ಅಣ್ಣ ಬರ್ಲಿಲ್ಲ, ಅದಾದ್ಮೇಲೆ ತಗೊಳ್ತೀನಿ. ಬಟ್ ಅದಾದ್ಮೇಲೆ ಅವನದು ವಿಷಯದಲ್ಲಿ ಸ್ವಲ್ಪ ಇದೆ ಸರ್. ಅವನು ಅದಾದ್ಮೇಲೆ ಒಂದು ಹುಡುಗಿನ ಕರ್ಕೊಂಡ್ ಬಂದ ಮನೆಗೆ. ಕರ್ಕೊಂಡ್ ಬಂದು ಅವಾಗ ನಾನು ಡಿಪ್ಲೊಮಾ ಓದ್ತಾ ಇದ್ದೆ ಸರ್. ಅದೇ 3 ವರ್ಷ ಬಿಟ್ಟು ನಾನು ಎಜುಕೇಶನ್ ಲೋನ್ ಮಾಡಿ ಕಲಿತಾ ಇದ್ದೆ. ನಾನೇ ಸ್ವತಃ ಎಜುಕೇಶನ್ ಲೋನ್ ಮಾಡಿ ಕಲಿತಾ ಇದ್ದ ಟೈಮಲ್ಲಿ ಅವ್ನು ಮನೆಗ್ ಬಂದು ಮದುವೆ ಮಾಡ್ಕೊಡಿ ಅಂತ ಹೇಳಿದಾನೆ. ಜಾತಿ ಬೇರೆ ಇತ್ತು, ಅದು ತೊಂದ್ರೆ ಇರ್ಲಿಲ್ಲ ಮನೆಯಲ್ಲಿ. ಜಾತಿ ಬೇರೆ ಅಲ್ಲ, ಒಟ್ಟಲ್ಲಿ ಅವ್ರು ಬದುಕೋದು ಮೇನ್ ಅಂತ ಇತ್ತು. ಬಟ್ ಇವಾಗ ಆಗ್ಬೇಡಿ, ಒಬ್ಳು ಹೆಣ್ಮಗ್ಳನ್ ಕೊಡ್ಲಿಕ್ಕಿದೆ, ಅವಳನ್ನ ಮದ್ವೆ ಮಾಡಿ ಮತ್ತೆ ಮದ್ವೆ ಆಗಿ ಅಂತ ಹೇಳಿದ್ರು.
ಬಟ್ ಅದು ಅವನಿಗೆ ಆಗ್ಲಿಲ್ಲ ಸರ್. ಅವನು ಸುಮಾರೆಲ್ಲ ಮಾಡ್ದ. ಅವರು ಅತ್ತಿಗೆ ಕೂಡ ಕಂಪ್ಲೇಂಟ್ ಎಲ್ಲ ಮಾಡ್ತೀನಿ ಹಾಗೆ ಹೀಗೆ ಅಂತೇಳಿ ಅಪ್ಪನಿಗೆಲ್ಲ ಬೈದು ತುಂಬಾ ಆಯ್ತು. ಅದಾದ್ಮೇಲೆ ಅಪ್ಪ ಹೇಳಿದ್ರು ಈಗೆಲ್ಲ ಮನೆ ಸೇರ್ಸಕ್ ಆಗಲ್ಲ, ಅವಳ ಮನೇಲಿ ಇರ್ಲಿ, ನಾನೇ ಮದ್ವೆ ಮಾಡಿ ಸೇರ್ಸ್ಕೊಳ್ತೀನಿ, ನೀವ್ ಇವತ್ತಿ ರಾತ್ರಿ ಮನೆ ಬಿಟ್ಟು ಬಂದ್ರಿ ಅಂತ ನಂಗೆ ಸೇರ್ಸ್ಕೊಳಕ್ ಆಗಲ್ಲ, ನಾಳೆ ದಿನ ಊರಲ್ಲಿ ಮರ್ಯಾದೆ ಇರಲ್ಲ ಅಂತ ಹೇಳಿದ್ರು. ಸೊ ಸೇರ್ಸ್ಕೊಂಡಿರ್ಲಿಲ್ಲ. ಇವ್ರಿಷ್ಟದಲ್ಲೇ ಮದ್ವೆ ಆದ್ರಂತೆ, ಗೊತ್ತಿಲ್ಲ. ಅದಾದ್ಮೇಲೆ ಮನಸ್ತಾಪ ಇತ್ತು, ದೂರ ಇದ್ರು. ಅವರು ಅತ್ತಿಗೆ ಪ್ರೆಗ್ನೆಂಟ್ ಆದ ಟೈಮಲ್ಲಿ ಮತ್ತೆ ಇವ್ರು ಒಂದಾದ್ರು, ಅಪ್ಪ ಅಮ್ಮ. ಅಮ್ಮನ್ ಸ್ವಲ್ಪ ಮಗನ್ ಕಡೆ ಜಾಸ್ತಿ ಒಲವು ಅವರಿಗೆ, ಅದ್ರಿಂದ ಅಮ್ಮನ ಇದ್ರಲ್ಲಿ ಏನೋ ಇದಾಗಿ ಅವ್ರದ್ದು ಬಾಣಂತನ ಎಲ್ಲ ಮಾಡಿದ್ರು. ಮತ್ತೆ ತಿರ್ಗಾ ಇವ್ರ ಮನೆಗ್ ಬರೋದು, ಜಗಳ, ಮತ್ತೆ ಸ್ವಲ್ಪ ದಿವಸ ಆಗಿ ಜಗಳ ಆಡೋದು, ಬೇರೆ ಹೋಗೋದು, ಇದೇ ತರ ಆಯ್ತು ಸರ್. ಇಷ್ಟು ವರ್ಷದಲ್ಲಿ ಇದೇ ಆಗಿತ್ತು. ಅದಾದ್ಮೇಲೆ ಸರ್ ನಂದು ಎಲ್ಲ ಮುಗೀತು, ನಾನು ವರ್ಕ್ ಮಾಡ್ತಾ ಇದ್ದೆ. ನಂದು ಲೋನ್ ಮುಗಿಯುವವರೆಗೆ ನಾನು ಮದ್ವೆ ಆಗಲ್ಲ ಅಂತಿದ್ದೆ. ನಂದೊಂದು ಅಂದ್ರೆ ನಾನು ಅಪ್ಪ ಅಮ್ಮನ ತಲೆ ಮೇಲೆ, ಇವನ್ ಬುದ್ಧಿ ಗೊತ್ತಾಯ್ತು ನನ್ಗೆ, ಅಪ್ಪ ಅಮ್ಮನ ತಲೆ ಮೇಲೆ ಹಾಕಿ ನಾನಂತೂ ಹೋಗಲ್ಲ, ನನ್ ಕೊಟ್ಟ ಮಾತಿದೆ, ನಾನು ರೆಸ್ಪಾನ್ಸಿಬಿಲಿಟಿ ತೆಗಿಬೇಕು, ನಾನು ಇದು ಜಾಬ್ ಮಾಡ್ಬೇಕು, ಲೋನ್ ಮುಗಿಬೇಕು ಅಂತೇಳಿ ಲೋನ್ ಮುಗಿಸ್ದೆ ಸರ್. ಅವಾಗೆಲ್ಲ ಅಪ್ಪ ಕೂಲಿ ಕೆಲಸ ಮಾಡ್ತಾ ಇದ್ರು ಆ ಟೈಮ್ ಅಲ್ಲಿ. ಅದಾದ್ಮೇಲೆ ಅಮ್ಮನಿಗೆ ಅಪೆಂಡಿಕ್ಸ್ ಆಯ್ತು. ಅಪೆಂಡಿಕ್ಸ್ ಸರ್ಜರಿ ಎಲ್ಲ ನಾನೇ ಮಾಡಿಸ್ದೆ ಸರ್. ಅವಾಗ ನನ್ಗೆ ಮದ್ವೆ ಆಗಿತ್ತು ಹೇಳಿದ್ದಾಗೆ. ನನ್ಗೆ ಮದ್ವೆ ಕೂಡ ಮಾಡಿದ್ರು ಅಪ್ಪ ಅಮ್ಮ. ಅಂದ್ರೆ ನನ್ ತುಂಬಾ ಜನ ಪ್ರಪೋಸ್ ಮಾಡಿದ್ರು ಸರ್ ಕಾಲೇಜಲ್ಲಿ ಎಲ್ಲ. ಅದ್ರಲ್ಲಿ ನನ್ಗೆ ಇಷ್ಟ ಆಗ್ಲಿಲ್ಲ ಅಂತಿಲ್ಲ, ಇಷ್ಟ ಆಗಿದ್ರು ಸರ್. ಬಟ್ ಯಾರನ್ನು ಕೂಡ ನನ್ಗೆ ಒಂದಿತ್ತು, ಅಪ್ಪ ಅಮ್ಮಂದು ಅಣ್ಣ ಅಂತೂ ಮರ್ಯಾದೆ ತೆಗ್ದ, ನಾನು ಅದು ಮಾಡ್ಬಾರ್ದು, ಅಪ್ಪನಿಗೆ ಇಷ್ಟಪಟ್ಟ ಹುಡ್ಗ ನಾನು ಆಗ್ಬೇಕು ಅಂತ ಒಂದು ಆಸೆ ಇತ್ತು. ನನ್ಗೆ ಎಷ್ಟು ಇಷ್ಟ ಆದ್ರೂನು ಆ ರೂಟ್ಗೆ ನಾನು ಮತ್ತೆ ಹೋಗ್ಬಾರ್ದು, ಅಪ್ಪನ ಮನ್ಸಿಗೆ ನೋವು ಆಗ್ಬಾರ್ದು ಅಂತ ಹೇಳಿ. ಮಗ ಅಂತೂ ಈಗ ಮದ್ವೆ ಮಾಡೋ ಅವಕಾಶ ಸಿಗ್ಲಿಲ್ಲ. ಇನ್ನು ನನ್ನಿಂದಲೂ ಈ ಒಂದು ಇದು ಊರವರೆಲ್ಲ ನಗ್ತಾ ಇದ್ರು ಸರ್. ಅದ್ರಿಂದ ತುಂಬಾ ಜನ ತುಂಬಾ ಟೀಸ್ ಮಾಡಿದ್ರು ಅಪ್ಪನ್ನ. ಅದು ಆತರ ಮರ್ಯಾದೆನ ನಾನ್ ತಂದ್ ಕೊಡ್ಬೇಕು ಅಂತ ಹೇಳಿ ಅಪ್ಪ ಅಮ್ಮ ಹೇಳಿದ ಹುಡ್ಗನೇ ಆಗೋದು ಅಂತೇಳಿ, ಯಾರನ್ನ ನೋಡ್ತಾ ನೀವು ಆಗ್ತೀನಿ ಸರ್ ಅಂತೇಳಿ ಕೊನೆಗೊಂದು ನಾನು ಹೇಳ್ದೆ ಸರ್. 2019 ನಂದು ಮ್ಯಾರೇಜ್ ಆಯ್ತು. ಮ್ಯಾರೇಜ್ ಅಂದ್ರೆ ಹುಡ್ಗನ್ನ ನೋಡ್ಲಿಕ್ಕೆ ಒಂದ್ಸರಿ ಹೋಗಿದ್ವಿ, ಅದು ಬಿಟ್ರೆ ಮತ್ತೆ ಎಂಗೇಜ್ಮೆಂಟ್ ಅಲ್ಲಿ ಒಮ್ಮೆ ನೋಡಿದ್ವಿ, ಸಿಂಪಲ್ ಆಗಿ ಎಂಗೇಜ್ಮೆಂಟ್ ಟೆಂಪಲ್ ಅಲ್ಲಿ ಮಾಡಿದ್ರು, ಮದ್ವೆನೂ ಆಯ್ತು. ಮತ್ತೆ ಫೋನ್ ಕಾಲ್ ಏನು ಇಲ್ಲ ಮಿಡ್ಲ್ ಅಲ್ಲಿ. ಅಂದ್ರೆ ಹಳ್ಳಿಯವರು ಕೂಡ ಅಷ್ಟೇನ್ ಎಜುಕೇಶನ್ ಏನ್ ಇರ್ಲಿಲ್ಲ. ಬಟ್ ನನ್ಗೆ ಏನು ಅಂತಂದ್ರೆ ನನ್ನ ಅಪ್ಪನ್ ತರ ಇರೋ ಹುಡ್ಗ ಬೇಕು, ಎಜುಕೇಶನ್ ಇಲ್ಲಂದ್ರೂ ಪರವಾಗಿಲ್ಲ, ಚೆನ್ನಾಗಿ ಒಂದು ಮನೇಲಿ ತುಂಬಾ ಪ್ರೀತಿ ಇತ್ತು. ನಮ್ಮ ಅಪ್ಪ ಡೈಲಿ ಕತೆ ಹೇಳೋರು, ಒಂಥರ ಅದು ಒಂದು ಇದ್ದದ್ನ ಹಂಚಿ ತಿನ್ನೋರು, ಆತರ ಒಂಥರ ಖುಷಿ ಇತ್ತು ನನ್ಗೆ ಮನೇಲಿ. ಆತರ ಲೈಫ್ ಬೇಕಂತೇಳಿ ನಾನು ಹಳ್ಳಿಯವ್ರ ಎಲ್ರು ಹೇಳ್ತಾ ಇದ್ರು, ಯಾಕೆ ನೀನೊಂದು ಇದ್ರಲ್ಲಿ ಇದೀಯ, ಪ್ರೊಫೆಷನಲ್ ಕೆಲ್ಸದಲ್ಲಿ ಇದೀಯಾ, ನೀನು ಆತರ ನೋಡ್ಬೋದಿತ್ತು ಅಂತ. ಬಟ್ ನನ್ಗೆ ಅವಾಗ ಅದ್ ಯಾವ್ದು ಇಂಪಾರ್ಟೆಂಟ್ ಅನ್ಸೇ ಇಲ್ಲ ಸರ್. ಮೋಸ್ಟ್ಲಿ ಆವಾಗ ಇಂಪಾರ್ಟೆಂಟ್ ಕೊಡ್ತಿದ್ರೆ ಈ ಒಂದು ಸಿಚುವೇಶನ್ ಇರ್ತಿರ್ಲಿಲ್ಲ ಮೋಸ್ಟ್ಲಿ. ಅದಾಗಿ ಸರ್ ಮದ್ವೆ ಆಯ್ತು. ಮದ್ವೆಗಾಗುವಾಗ ಅವರು ಎಲ್ಲ ಸ್ವಲ್ಪ ಫಸ್ಟ್ ಏನು ಬೇಡ, ನಾವು ಸಿಂಪಲ್ ಟೆಂಪಲ್ ಮಾಡ್ಕೊಟ್ರೆ ಸಾಕು ಅಂತ ಹೇಳಿದ್ರು. ಕೊನೆಗೆ ಇಲ್ಲ, ಚೌಟ್ರಿಲೇ ಆಗ್ಬೇಕು ಅಂತ ಆಯ್ತು. ಅವ್ರು ಹೇಳಿದ್ದಷ್ಟು ಐಟಮ್ ಆಗ್ಬೇಕು. ಅಂದ್ರೆ ನಮ್ದ್ರಲ್ಲಿ ಮದ್ವೆ ಮಾಡುವಾಗ ಎಲ್ಲ ಮನೆ ವಸ್ತು ಎಲ್ಲ ಕೊಡ್ಲಿಕ್ಕೆ ಇರುತ್ತೆ, ಪಾತ್ರ ಆತರ ಎಲ್ಲ ಕೊಡ್ಲಿಕ್ಕೆ ಇರುತ್ತೆ. ಗಂಡನ ಮನೆಗೆ ಹೋಗ್ಬೇಕಾದ್ರೆ ಕೊಡ್ಬೇಕು, ಅದವ್ರು ಕೊಡ್ಬೇಕು. ಅವರು ಕೇಳಿದ್ರು ಮದ್ವೆಗ್ ಮುಂಚೆ, ಈಗ ಕೊಡೋದು ತಗೊಳ್ಳೋದು ಏನು ಎಂತ ಅಂತ ಹೇಳಿ. ಆಗ ಅಪ್ಪ ಹೇಳಿದ್ರು, ಈಗ ನನ್ ಕಷ್ಟದ ಸಿಚುವೇಶನ್ ಅಲ್ಲಿ ಇದ್ದೇನೆ, ಅವಳದ್ದು ಈಗ ಎಜುಕೇಶನ್ ಲೋನ್ ಅವಳು ಮುಗಿಸಿದ್ದಷ್ಟೇ, ಆದ್ರೆ ಇವಾಗಲೇ ನಮಗೆ ಈಗ ಮದ್ವೆ ಮಾಡೋ ಸಿಚುವೇಶನ್ ಅಲ್ಲಿ ನಾವಿಲ್ಲ, ಒಂದು ಅಟ್ ಲೀಸ್ಟ್ ಒಂದು 3-4 ಮಂತ್ ಆದ್ರೂ ಟೈಮ್ ಬೇಕಿತ್ತು, ಇಲ್ಲ ಅರ್ಜೆಂಟ್ ಆಗಿ ಆಗ್ಬೇಕು ಅಂತ ಅವ್ರು ಫಸ್ಟೇ ಹೇಳಿದ್ರು ಸಿಂಪಲ್ ಆಗಿ. ಕೊನೆಗೆ ಸರಿ ಇವ್ರೇ ಮದ್ವೆ ಹತ್ರ ಬರುವಾಗ, ಇಲ್ಲ ನಮ್ಗೆ ಎಲ್ಲ ಕೊಡ್ಬೇಕಾಗತ್ತೆ, ಯಾಕಂದ್ರೆ ಅವ್ರ ತಮ್ಮನಿಗೆ ಮದ್ವೆ ಆಗಿತ್ತು, ಅವ್ರು ಬರುವಾಗ ಎಲ್ಲ ತಂದಿದ್ದಾರೆ, ನಾಳೆ ದಿವ್ಸ ಅವಳಿಗೆ ಏನು ತರ್ಲಿಲ್ಲ ಅಂತ ಹೇಳಿ ಮಾತು ಬರುತ್ತೆ. ಯಾರು ನನ್ನ ಅವರು ಹುಡ್ಗಂದು ತಂಗಿ ಹೇಳಿದ್ರು, ಮತ್ತೆ ನನ್ಗೆ ಆವಾಗ್ಲೇ ಒಂಥರ ಅನ್ಸುತ್ತೆ. ನಾನು ಹೇಳ್ದೆ, ಯಾಕೋ ಇದು ಆಸೆ ಕಡೆಗೆ ಹೋಗ್ತಾ ಇದೆ ಅನ್ಸುತ್ತೆ. ಯಾಕಂದ್ರೆ ಸಿಂಪಲ್ ಆಗಿ ಮಾಡ್ಕೊಡಿ ಅಂತೇಳಿ ಚೌಟ್ರಿಲ್ ಆಗ್ಬೇಕು ಅಂತ ಆಯ್ತು. ಕೊನೆಗೆ ಎಲ್ಲ ಬೇಕು. ಕೊನೆಗೆ ಮಿನಿಮಮ್ 20 ಸಾರಿ ಆದ್ರೂ ಬೇಕು ಅಂತ ಹೇಳಿದ್ರು ಸರ್. ಪೆಟ್ಟಿಗೆ ತುಂಬಿಸೋ ಕಾರ್ಯಕ್ರಮ ಇರುತ್ತೆ, ಅದು 20 ಸಾರಿ ಆದ್ರೂ ಕಾಣ್ಬೇಕು, ನೆಂಟ್ರ ಮುಂದೆ ನಮ್ಗೆ ಮರ್ಯಾದೆ ಹೋಗ್ಬಾರ್ದು. ಅಂದ್ರೆ ಅಲ್ಲಿ ಎಲ್ಲರ ಮುಂದೆನೆ ಪೆಟ್ಟಿಗೆ ಇಕ್ಕಿರ್ತಾರ.
ಅದು ಮಾಡ್ತಾರೆ ಸರ್, ಶಾಸ್ತ್ರ ಮಾಡ್ತಾರೆ ಸರ್ ನಮ್ ಸೈಡ್. ಅದ್ರ ಆ ಕೊಡಗು ನಮ್ದು ಆಗಿರುತ್ತೆ. ಪೆಟ್ಟಿಗೆ ಇಲ್ಲ, ಸೀರೆ ಪೆಟ್ಟಿಗೆ ನಮ್ದೇ. ನಾವೇ ನಮ್ ಕಡೆ ಹುಡುಗಿ ಈಗ ಮದ್ವೆ ಮಾಡಿ ಕೊಡುವಾಗ ಎಲ್ಲ ಕೊಡ್ಬೇಕು. ಮನೆ ಸಾಮಾನು, ಬೆಡ್, ಗೋಡ್ರೇಜ್ ಎಲ್ಲ ಕೊಡ್ಬೇಕು ಸರ್. ಒಂದ್ ಮನೆಗೆ ಏನ್ ಬೇಕು ಪ್ರತಿಯೊಂದು ಕಾಟ್ ಇಂದ ಹಿಡ್ದು ಚೇರ್ ಇಂದ ಹಿಡ್ದು ಎಲ್ಲ ಕೊಡ್ಬೇಕು ಸರ್. ಹೌದಾ? ಆ. ಈಗ್ಲೂ ಇದೆಯಾ? ಈಗ ಇಲ್ಲ ಸರ್, ಆಕ್ಚುಲಿ ಈಗ್ಲೂ ಇಲ್ಲ. ಆ ಊರು ಅದನ್ನ ಇದ್ ಮಾಡ್ಕೊಂಡ್ರು ಅಂತ ಅಷ್ಟೇ. ಅಲ್ಲ ಈಗ ಆ ಸಂಪ್ರದಾಯ ಈಗ್ಲೂ ಇದೆಯಾ ನಿಮ್ ಕಡೆ? ಇಲ್ಲ ಸರ್, ನಮ್ ಫ್ಯಾಮಿಲಿಲಿ ನಿಜವಾಗ್ಲಿ ಯಾರಿಗೂ ತರ್ಲಿಲ್ಲ. ನನ್ಗೆಲ್ಲ ಜಾಸ್ತಿ ಅಣ್ಣಂದ್ರೆ ದೊಡ್ಡಪ್ಪನ ಮಕ್ಳೆಲ್ಲ. ನೀವು ಕೊಡಗು ಸರ್. ಓಕೆ, ಕೊಡಗು ಹುಡುಗಿ ಮದ್ವೆ ಆದ್ರೆ ಇದೆಲ್ಲ ಇರುತ್ತಾ? ಇರುತ್ತಂತೆ ಸರ್, ಮೊದ್ಲು ಇತ್ತಂತ ನನಗೆ ಗೊತ್ತಿಲ್ಲ ಸರ್. ನಮ್ಗೂ ನಾನ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ನ ಅಮ್ಮನಿಗೂ ಗೊತ್ತಿರ್ಲಿಲ್ಲ. ಅವರೇ ಲಿಸ್ಟ್ ಎಲ್ಲ ತಗೊಂಡಿದ್ದ ಅವ್ರ ಕೈಯಿಂದ ಏನೇನ್ ಬೇಕು ಅಂತ. ಸರ್ ಎಂತ ಹೇಳ್ತೀರಾ ನೀವು, 12 ಗ್ಲಾಸ್, 12 ಪ್ಲೇಟ್, 12 ಸ್ಪೂನ್, ಈ ತರ ಲೆಕ್ಕ ಸರ್ ಅವ್ರದ್ದು. ಆದ್ರೆ ಎಲ್ಲ ಆಯ್ತು ಸರ್, ಇನ್ ಮಗ್ಳು ಚೆನ್ನಾಗಿರ್ಲಿ ಅಂತ ಎಲ್ಲ ಕೊಟ್ರು ಸರ್. ಇದೆಲ್ಲ ಏನು ಬೇಡ ಅಂದವ್ರು ಇದನ್ನೆಲ್ಲ ಇಸ್ಕೊಂಡ್ರು. ಎಲ್ಲ ಇಸ್ಕೊಂಡ್ರು ಸರ್, ಎಲ್ಲ ಸಾಲ ಮಾಡಿದ್ರು ಸರ್. ಎಲ್ಲ ಮದ್ವೆ ಮಾಡಿದ್ರು. ಮದ್ವೆ ದಿನ ಫುಲ್ ಡ್ರಿಂಕ್ಸ್ ಎಲ್ರು ಮಾಡಿ ಫುಲ್ ಒಂದು ನಂಗೆ ಮದ್ವೆ ಅಂದ್ರೆ ಈಗ ನನ್ ಡ್ರೀಮ್ ಇತ್ತು ಒಂದು ಮದ್ವೆ ಅಂದ್ರೆ ಅದು ಎಲ್ರಿಗಿರುತ್ತಲ್ಲ ಸರ್, ಹೀಗೆ ಇರುತ್ತೆ. ಹೀಗೆ ಡ್ರಿಂಕ್ಸ್ ಮಾಡುವುದು ಅಂದ್ರೆ ನಿಮ್ ಕಡೆ ಕಾಮನ್? ಅದು ಕಾಮನ್ ಆಗಿದೆ ಸರ್ ಆ ಸೈಡ್. ಅಯ್ಯೋ, ಅಲ್ಲಿ ನನ್ಗೆ ಎಷ್ಟ್ರ ಮಟ್ಟಿಗೆ ಅಂದ್ರೆ ನನ್ಗೆ ಮದ್ವೆ ದಿನಾನೇ ಎಲ್ರು ಹುಡ್ಗ ನೋಡಿ ಎಲ್ರು ಹೇಳ್ಬಿಟ್ರು, ಈ ಆ ಹುಡ್ಗಿಗ್ ಅದ ಇದೆ ಅಲ್ಲ, ನನ್ಕಿಂತ ಹೈಟ್, ಪರ್ಸನಾಲಿಟಿ, ಏಜ್ ಕಾಣ್ತಾ ಇದ್ರು ಎಲ್ಲ. ಎಲ್ರಿಗೂ ಒಂಥರ ಇದಾಗ್ತಿತ್ತು. ಅಣ್ಣನವರೆಲ್ಲ ದೊಡ್ಡಪ್ಪ ಬರ್ತಿಲ್ಲ ಅಂತ. ಅದ್ರ ಮಿಡ್ಲಲ್ಲಿ ನನ್ನ ಅಣ್ಣ ಮದ್ವೆಗ್ ಬರ್ಲಿಲ್ಲ. ಮದ್ವೆಗೆ 2 days ತನಕ ಸರಿ ಇದ್ದ ಸರ್ ಮಾತಾಡ್ತಾ. ಸಡನ್ಲಿ ಮನೆ ಬರ್ಲಿಲ್ಲ. ನಾನ್ ಬರಲ್ಲ ಅಂತೇಳಿ ಇದ್ ಮಾಡ್ದ. ಬರ್ಲಿಲ್ಲ. ರಿಕ್ವೆಸ್ಟ್ ಮಾಡ್ದೆ, ನನ್ಗೊಂದು ಅಟ್ಲೀಸ್ಟ್ ತಾಳಿ ಕಟ್ಟೋ ಟೈಮ್ ಅಲ್ಲಾದ್ರು ಬಾ ಅಣ್ಣ, ನನ್ಗೆ ಬೇರೆ ಯಾರು ಇಲ್ಲ ಅಂತ. ಬಟ್ ಅವ್ನ್ ಬರ್ಲೇ ಇಲ್ಲ. ಕಾದು ನಾನ್ ಕಾಯ್ತಾ ಇದ್ದೆ ಸರ್. ನಾನು ಚೌಟ್ರಿಲಿ ನಿಜವಾಗ್ಲೂ ಹತ್ ಬಿಟ್ಟಿದ್ದೆ ಸರ್. ನನ್ಗೆ ದಾರೆ ತಾಳಿ ಕಟ್ಟೋ ಶಾಸ್ತ್ರ ಮಾಡುವಾಗ ಹತ್ ಬಿಟ್ಟಿದ್ದೆ, ನನ್ನ ಅಣ್ಣ ಒಬ್ಬ ಇಲ್ಲ ಅಂತೇಳಿ. ಬಟ್ ನನ್ಗೆಲ್ಲ ಅಣ್ಣ ಇಲ್ಲ ಅಂತ, ನನ್ನ ಸ್ವಂತ ಅಣ್ಣ ಅಂತ ಇಲ್ಲ ಅಂದ್ರೆ ನನ್ನ ಫ್ಯಾಮಿಲಿಲಿ ಅಣ್ಣ ಅಂದ್ರೆ ಇದ್ರು ನನ್ಗೆ. ದೊಡ್ಡಪ್ಪನ ಮಕ್ಳು ಎಲ್ರಿಗೂ ನನ್ ತುಂಬಾ ಇಷ್ಟ. ನಾನು ಒಬ್ಳೆ ಹೆಣ್ಮಕ್ಳು, ಅಪ್ಪನ್ ಫ್ಯಾಮಿಲಿ ಎಲ್ರು ಗಂಡ್ ಮಕ್ಳೆ. ಅದ್ರಿಂದ ಅವ್ರೆಲ್ಲ ನಂಗೆ ನಿಂತ್ರು, ನಾವಿದ್ದೀವಿ ಅಂತ ಕೊನೆ ತನಕ ನಿಂತ್ರು. ಮದ್ವೆ ಎಲ್ಲ ಆಯ್ತು ಸರ್. ಮದ್ವೆ ದಿನ ಇನ್ನೇನು ಎಲ್ಲ ಆಗಿ ಇನ್ನು ನಮ್ನ ರೂಮ್ ಕಳಿಸಿದ್ರು. ಮದ್ವೆ ದಿನ ಕಳಿಸಿದ್ರು ಸರ್. ನನ್ಗೆ ಒಳಗಡೆ ಹೋದಾಗ ನನ್ಗೆ ಯಾಕೋ ಇದಾಯ್ತು. ನೋಡಿದ್ರೆ ಡ್ರಿಂಕ್ಸ್ ಮಾಡಿದಾರೆ ಸರ್. ನೈಟ್ ನಾನು ನೆನ್ಸ್ಕೊಂಡಿರ್ಲಿಲ್ಲ ಸರ್. ಅದೊಂದು ಮದ್ವೆ ಅಂದ್ರೆ ಇಷ್ಟೇ ಅಂತ ನನ್ಗೆ ಅವತ್ತು ಗೊತ್ತಾಯ್ತು ಸರ್. ಅಂದ್ರೆ ಎಷ್ಟೋ ಕನ್ಸರ್ನ್ ಇಟ್ಟೆ ನಾನು. ಯಾರೋ ಒಂದು ರಾಕ್ಷಸನ ಕೈಲಿ ಸಿಕ್ತಾಗೆ ಆಗಿತ್ತು ನನ್ನ ಪರಿಸ್ಥಿತಿ. ಫುಲ್ ಡ್ರಿಂಕ್ಸ್ ಮಾಡಿ ಒಂಥರ ಹೇಗೆ ಹೇಳ್ಬೇಕಂತ ನನಗೆ ಗೊತ್ತಿಲ್ಲ. ತುಂಬಾ ಹಿಂಸೆ ಕೊಟ್ರು. ಹೊರಗಡೆ ಬರ್ಬೇಕು ಅಂತ ಹೇಳಿ ಡೋರ್ ಓಪನ್ ಮಾಡ್ತೀನಿ ಸರ್, ಡೋರ್ ಲಾಕ್ ಆಗಿದೆ ಹೊರಗಡೆಯಿಂದ ಯಾರು ಲಾಕ್ ಮಾಡ್ಬಿಟ್ಟಿದ್ದಾರೆ. ಹೊರಗಡೆ ಬರೋ ಹಾಗಿಲ್ಲ ನನ್ಗೆ ನೈಟ್. ಮತ್ತೆ ಅವರು ಡ್ರಿಂಕ್ಸ್ ಮಾಡಿದ್ರಿಂದ ಮತ್ತೆ ನಿದ್ದೆ ಹೊಡೆದ್ರು. ಬಟ್ ನಾನು ಅಳ್ತಾನೆ ಕೂತಿದ್ದೆ ನೆಲದ ಮೇಲೆ. ಡೋರ್ ತೆಗಿಬೇಕಂದ್ರೆ ಲಾಕ್ ಆಗಿತ್ತು ಸರ್, ತೆಗಿಲಿಕ್ಕೆ ಆಗ್ಲಿಲ್ಲ ನನ್ನಿಂದ. ನನ್ಗೆ ಒಂದು ನೀರ್ ಕುಡಿಬೇಕಂತ ಬಾಯಾರಿಕೆ ಕೂಡ ಆಗ್ತಾ ಇತ್ತು. ಹೊರಗಡೆ ಬರ್ಲಿಕ್ಕೆ ಆಗ್ಲಿಲ್ಲ. ಹಾಗೆ ನೈಟ್ ಹಾಗೆ ಕಳ್ದೆ ಸರ್. ಅದ ಮತ್ತೆ ಇನ್ನೊಂದು ಅದ್ರ ಮಿಡ್ಲಲ್ಲಿ ಅಂದ್ರೆ ಗಂಡನ್ ಕಾಲು ಹೆಂಡತಿ ತೊಳಿಬೇಕು ಅನ್ನೋ ಒಂದು ಶಾಸ್ತ್ರ ಅಂತೆ. ಅದು ನನಗೆ ಗೊತ್ತಿಲ್ಲ. ನಮ್ಮ ಅಮ್ಮನ್ ಮನೆ ಕಡೆ ಆಗಿ ಮಾಡಲ್ಲ, ಬಟ್ ಅವ್ರು ಕೊಟ್ಟ ಕಡೆ ಆತರ ಇತ್ತು. ಗಂಡನ್ ಕಾಲು ಹೆಂಡತಿ ತೊಳಿಬೇಕು. ಆ ತೊಳ್ದ ನೀರಿತ್ತು ಸರ್, ನಾನು ಅದನ್ನೇ ಕುಡಿಬೇಕಾಯ್ತು ನೈಟ್. ಮದುವೆ ಮನೆಯಲ್ಲ ಅದು? ಮದ್ವೆ ನಮ್ದು ಚೌಟ್ರಿಲ್ ಆಗಿದ್ದು ಮದ್ವೆ. ಮನೆ ಕರ್ಕೊಂಡ್ ಬಂದ್ರು ಗಂಡನ್ ಮನೆಗೆ. ಅಲ್ಲ ಕಾಲ್ ತೊಳ್ದು ನೀರ್ ಕುಡಿಬೇಕಾಗಿರೋದು ಗಂಡನ್ ಮನೆಗೆ ಮದ್ವೆ ದಿನಾನಿಲ್ಲ ಸರ್. ಅಂದ್ರೆ ನೀವು ಆ ರಾತ್ರಿ ಬಗ್ಗೆ ಹೇಳ್ತಿದ್ದೀರಾ? ರಾತ್ರಿ ಸಂಜೆ ಈಗ ನಮ್ಗೆಲ್ಲ ಶಾಸ್ತ್ರ ಮಾಡಿರ್ತಾರೆ ಆತರ. ಎಲ್ರ ಮುಂದೆ ನೀವು ಹಾಲು ಕೊಟ್ಟು ಆತರ ಎಲ್ರ ಮುಂದೆ ಇಲ್ಲ ಸರ್. ಕಾಲು ತೊಳಿಲಿಕ್ಕೆ ನಾವೀಗ ನಾವು ಕುಡಿಬೇಕಾಗಿಲ್ಲ, ಕಾಲ್ ತೊಳಿಬೇಕಷ್ಟೇ. ಅದೊಂದು ತಾಮ್ರದ ಒಂದು ದೊಡ್ಡ ಪಾತ್ರ ತೆಗೆದು ನಾವು ಕೊಟ್ಟಿರ್ತೇವೆ, ಅದ್ರಲ್ಲಿ ತೊಳಿಬೇಕು. ಅವತ್ತು ನಾನು ಆ ನೀರ್ ಕುಡಿಲಿಕ್ಕೆ ಆಗದಂತ ಸಿಚುವೇಶನ್ ಅಲ್ಲಿ ಕುಡ್ತೆ. ಡೋರ್ ಓಪನ್ ಮಾಡಿ ಹೊರಗಡೆ ನೀರಿಲ್ವಲ್ಲ ಅಂತ ಬೇರೆ ಇಲ್ಲ. ನಾನು ಅದೇ ಮಡಗಿದ್ರಿ. ಅದು ರೂಮಲ್ಲೇ ಇತ್ತು. ರೂಮಲ್ಲಿ ತೊಳಿಸಿದ್ರಲ್ವಾ, ಅದು ಸೈಡ್ ಅಲ್ಲೇ ಇತ್ತು, ತೆಗ್ದಿರ್ಲಿಲ್ಲ ಯಾರು.
ಓಕೆ. ಅದು ಕುಡ್ದು ಕೂತೆ ಸರ್. ಮಾರ್ನಿಂಗ್ ತನಕ ನಾನು ಹಾಗೆ ಹತ್ತು ನಾನು ನಿದ್ದೆನೆ ಮಾಡಿರ್ಲಿಲ್ಲ. ಯಾಕಂದ್ರೆ ಅಷ್ಟು ಹಿಂಸೆ ಕೊಟ್ಬಿಟ್ಟಿದ್ರು ನೈಟ್. ನಾನ್ ಅನ್ಕೊಂಡಿದ್ದೆ ಬೇರೆ. ನನ್ ಡ್ರೀಮ್ ಏನಿತ್ತಂದ್ರೆ ಸರ್, ಕೂತಾಗ ನಿನ್ ಇಷ್ಟ ಏನು ಕಷ್ಟ ಏನು ಕೇಳ್ತಾರೆ, ಅಥವಾ ನಾವ್ ಅಷ್ಟು ತನಕ ಮಾತಾಡಿರ್ಲಿಲ್ಲ ಏನು ಲೈಫ್ ಬಗ್ಗೆ ಏನಾದ್ರು ಕೇಳ್ಬೋದು, ಅಥವಾ ಪರಸ್ಪರ ಏನೋ ಹಂಚ್ಕೊಳ್ಲಿಕ್ಕೆ ಇರುತ್ತೆ ಅನ್ಕೊಂಡೆ. ಬಟ್ ಅವರಿಗೆ ದೇಹದಾಸೆ ಮಾತ್ರ ಇದ್ದಿದ್ದು ಅಂತ ಅವತ್ತು ಗೊತ್ತಾಯ್ತು ಸರ್ ನನಗೆ. ಒಬ್ಬ ರಾಕ್ಷಸ ಅಂತರ ಬಿಹೇವ್ ಮಾಡ್ಬಿಟ್ರು. ನನ್ಗೆ ಯಾರ ಹತ್ರ ಹೇಳ್ಕೊಳ್ಳುವ ಇಲ್ಲ, ಸುಮ್ನೆ ಇದ್ದೆ. ಅದಾಗಿ ಒಂದು ವಾರ ಏನು ಹೀಗೆ ಡ್ರಿಂಕ್ಸ್ ಅದು ಇದು ಅಂತ ಮಿಟ್ಲಲ್ಲಿ ಇತ್ತು. ಒಂದು ವಾರ ಆಗ್ಬೇಕಾದ್ರೆ ಒಂದ್ ದಿವಸ ನಾವು ಒಂದು ಫಂಕ್ಷನ್ಗೆ ಹೋಗಿದ್ವಿ. ಇವ್ರು ಬರ್ಲಿಲ್ಲ. ನಾನು, ಅತ್ತೆ ಮತ್ತೆ ಅವ್ರ ತಮ್ಮನ ಹೆಂಡತಿ ಹೋಗಿದ್ವಿ. ಇಷ್ಟ ಜನ ಹೋಗಿ ಬರೋವಾಗ ಫುಲ್ ಡ್ರಿಂಕ್ಸ್ ಮಾಡಿದ್ರು. ಮನೆಗೆ ಫುಲ್ ಡ್ರಿಂಕ್ಸ್ ಮಾಡಿ ಫುಲ್ ಪಾತ್ರೆ ಎಲ್ಲ ಆಚೆ ಈಚೆ ಇದ್ ಮಾಡಿ ಫುಲ್ ಗಲೀಜ್ ಮಾಡ್ಬಿಟ್ಟಿದ್ರು. ನಾನು ಹೋಗೋ ಮೊದ್ಲೇ ನಾನು ಒಬ್ರಿಗೆ ಹೇಳಿದ್ದೆ, ನನ್ಗೆ ಅತ್ತೆ ಹತ್ರ ಏನೋ ಮಾತಾಡೋದು ಕೇಳಿಸ್ತಾ ಇತ್ತು, ಹೇಳಿದ್ದೆ ಅವ್ರು ಡ್ರಿಂಕ್ಸ್ ವಿಷಯದಲ್ಲಿ ಏನೋ. ಅದಕ್ಕೆ ನಾನು ಹೇಳಿದೆ, ಅಣ್ಣ ನೀವಿಷ್ಟು ತನಕ ಮಾಡಿದ್ರಿ, ಕುಡಿದ್ರಿ, ಇದ್ ಮಾಡಿದ್ರಿ, ಅಂದ್ರೆ ಇವಾಗ ನಾನ್ ಮದ್ವೆ ಆಗಿದ್ದೀನಿ, ಅವ್ರಿಗೆ ಪ್ಲೀಸ್ ತಂದ್ ಕೊಡ್ಬೇಡಿ. ಯಾಕಂದ್ರೆ ಇವ್ರು ಏನು ಹೊರಗಡೆ ಹೋಗಿ ಕೆಲಸ ಮಾಡ್ತಿರ್ಲಿಲ್ಲ, ಇವ್ರ ಹತ್ರ ದುಡ್ಡಿಲ್ಲ, ಬೇರೆಯವ್ರು ತಂದ್ ಕೊಟ್ಟಿದ್ನ ಕುಡಿಯೋದು. ಬೇರೊಬ್ರು ತಂದ್ ಕೊಡ್ತಿದ್ರು. ಅವರಿಗೆ ನಾನು ಹೇಳ್ದೆ ಬೆಳಿಗ್ಗೆ, ಅಣ್ಣ ನೀವು ತರಬೇಡಿ, ನನ್ಗೆ ಅವ್ರ ಜೊತೆ ನನ್ಗೆ ಲೈಫ್ ಸಾಗಿಸ್ಲಿಕ್ಕಿದೆ, ನನ್ಗೆ ತುಂಬಾ ಕಷ್ಟ ಆಗುತ್ತೆ, ಎಲ್ಲಾನು ಹೇಳಲಿಕ್ ಆಗಲ್ಲ, ಬಟ್ ತಂದ್ಕೊಡ್ಬೇಡಿ, ನಮ್ ಲೈಫೇ ಹಾಳಾಗ್ತಾ ಇದೆ ಅದ್ರಿಂದ ಅಂತ. ಅಂದ್ರೆ ಇವ್ರು ಕುಡಿದ್ರೆ ಹೊಡಿಯೋರು ಸರ್ ನನ್ಗೆ ಡೈಲಿ. ರೂಮ್ ಒಳಗಡೆ ಬಂದ್ ಮೇಲೆ ಹೊಡಿಯೋರು. ನಾನು ಮಲ್ಗಕ್ಕೆ ಭಯ ಪಡ್ತಿದ್ದೆ. ನಾನು ನೈಟ್ ನಿದ್ದೆ ಮಾಡಿದ್ರೆ ಅಂತ ನೋಡ್ಕೊಂಡು ಆತರ ಎಲ್ಲ ಬರ್ತಾ ಇದೆ 1 ವೀಕ್. ಅದಾದ್ಮೇಲೆ ಬೆಳಿಗ್ಗೆ ಹೇಳಿಬಿಟ್ಟು ಫಂಕ್ಷನ್ ಮುಗಿಸಿ ಬರುವಾಗ ಕುಡ್ದು ಫುಲ್ ಟೈಟ್ ಆಗಿ ಅವ್ರು ಆಗಿ ಹೇಳಿದ್ದಾರೆ ಸರ್, ನೀನ್ ಅವನ್ಗೆ ಹೇಗೆ ಹೇಳಿದ್ಯಾ, ನೀನು ತರ್ಬೇಡ ಅಂತ, ನೀನ್ ಯಾರು ಹೇಳಲಿಕ್ಕೆ, ನೀನ್ ಹೆಂಡತಿ ಅಂದ್ರೆ ಹೆಂಡತಿ ಅಷ್ಟೇ, ನನ್ನ ಕೆಲಸ ಮಾಡ್ಲಿಕ್ಕೋಸ್ಕರ ನಿನ್ನ ಮದ್ವೆ ಆಗಿದೆ ಅಷ್ಟೇ, ನೀನ್ ಎಷ್ಟ ಆಗಿದ್ದಲ್ಲ ಅಂತೆಲ್ಲ ತುಂಬಾ ಬೈದ್ರು. ಬೈದು ಆಗುವಾಗ ನನ್ಗೂ ಕೋಪ ಬಂದಿತ್ತು. ನಾನು ಹೇಳ್ದೆ, ಅದಕ್ಕೋಸ್ಕರ ಮಾತ್ರ ಮದ್ವೆ ಆಗೋದಿದ್ರೆ ಅದಕ್ಕೆ ಮದ್ವೆ ಬೇಡಾಗಿತ್ತು, ಕೆಲ್ಸದವಳು ಇಟ್ಕೊಳ್ಬೋದಿತ್ತು ಅಂತ ನಾನು ಹೇಳ್ದೆ. ಅದು ನನ್ ತಪ್ಪು ಸರಿ ನನ್ಗೆ ಗೊತ್ತಿಲ್ಲ. ಆ ದಿನಕ್ಕೆ ನನ್ಗೆ ಅದು ಸರಿ ಅಂತ ಅನ್ನಿಸ್ತು ಮಾತಾಡಿದ್ದು. ಆವಾಗ ನನ್ಗೆ ಹೊಡೆದ್ರು ಸರ್. ಹೊಡೆದಿತ್ತಂದ್ರೆ ಯಾವಾಗ್ಲೂ ಹೊಡೆದಾಗ ನನ್ಗೆ ಆತರ ಒಂದು ಏಟಾಗಿರ್ಲಿಲ್ಲ. ಆ ದಿನ ಹೊಡೆದಾಗ ನನ್ಗೆ ಅದು ಕಿವಿ ಮೇಲೆ ಬಿತ್ತು ಏಟು. ಅದ್ರಿಂದ ಅದು ಕಿವಿ ಒಂದು ಸೌಂಡ್ ಬಂತು ಸರ್ ನಮ್ಗೆ. ಯಾವ ತರ ಅಂದ್ರೆ, ನೀವೀಗ FM ನೋಡಿ, ಮಾರ್ನಿಂಗ್ ಏನು ಶೋ ಇದು ಇಲ್ಲದಾಗ FM ಆನ್ ಮಾಡಿದಾಗ ಮೊದ್ಲು ಒಂದು ಸೌಂಡ್ ಬರ್ತಿತ್ತು, ಆ ಸೌಂಡ್ ನನ್ಗೆ ಕೇಳಿಸಿದ್ ಸರ್. ಇವತ್ತಿಗೂ ನನ್ಗೆ ನೆನಪಿದೆ. ಈಗ ಎಷ್ಟು ವರ್ಷ ಆದ್ರೂನು ಅದು ನೆನಪಿದೆ ಸರ್ ನನಗೆ. 2019 ಅಲ್ಲಿ ಆದ ವಿಷಯ ಇದು. ಬಟ್ ನನ್ಗೆ ಇವಾಗ್ಲೂ ನಂಗೆ ನೆನಪಿದೆ ಆ ಒಂದು ನೋವು. ಇದು ಹಾಗೆ ಆಯ್ತು ಸರ್. ಆವಾಗ ನನ್ಗೆ ತುಂಬಾ ಬೇಜಾರಾಗ್ಬಿಡ್ತು. ಅದ್ರ ಮಿಡ್ಲಲ್ಲಿ ಫಂಕ್ಷನ್ಗೆ ಹೋದಲ್ಲಿ ಕೂಡ ನನ್ಗೆ ಒಂದು ಮರ್ಯಾದೆ ಎಲ್ಲ ಸ್ವಲ್ಪ ಹೋಗಿತ್ತು. ಯಾಕಂದ್ರೆ ಒಂದ್ ಫಂಕ್ಷನ್ಗೆ ಹೋದಲ್ಲಿ ಇವ್ರು ಡ್ರಿಂಕ್ಸ್ ಮಾಡಿದ್ರು, ಎಲ್ರು ಹೇಳ್ತಾ ಇದ್ರು ಅವನ್ನ ಕರ್ಕೊಂಡೋಗು, ಮನೆ ಕರ್ಕೊಂಡೋಗು ಅಂತ ಹೇಳಿ, ಕುಡಿಯುವಂತವ್ರನ್ನೆಲ್ಲ ಇಲ್ಲಿ ಇಟ್ಕೊಬಾರ, ಆತರ ಎಲ್ಲ ಸ್ವಲ್ಪ ಹೇಳಿ ಇದ್ ಮಾಡಿದ್ರು, ಒಂಥರ ಅವಮಾನ ಮಾಡಿದ್ರು ಅಲ್ಲೇ ಮದ್ವೆ ಮನೆಗೆ. ಯಾಕೆ ಅಂದ್ರೆ ಹಿಂದಿನ ದಿವಸ ಮೆಹಂದಿ ದಿವಸ ಸರ್, ಅಲ್ಲಿ ಇವ್ರು ಮಾಡಿದ ತಪ್ಪಿಗೆ ಅವ್ರು ಹೇಳಿ ಸರ್, ಅವ್ರಾಗಿ ಬೇಕಂತ ಹೇಳಿದ್ದಲ್ಲ. ಯಾಕೆಂದ್ರೆ ಪರಿಸ್ಥಿತಿ ಹಿಂದಿನ ಮೆಹಂದಿ ದಿವಸ ಆಗಿತ್ತು ಸರ್. ಎಲ್ಲ ಲೇಡೀಸ್ ಎಲ್ಲ ಮಲಗಿದ್ದಾರೆ ಒಂದು ರೂಮ್ ಅಲ್ಲಿ, ಇವ್ರು ಮಿಡಲ್ ಅಲ್ಲಿ ಹೋಗಿ ಮಲಗಿತ್ತು ಸರ್ ಡ್ರಿಂಕ್ಸ್ ಮಾಡಿ. ಅದ್ರಿಂದ ಅವ್ರಿಗೆಲ್ಲರೂ ಒಂಥರ ಇದಾಗಿತ್ತು, ಯಾರು ಅಲ್ಲಿ ಮಲಗಿರ್ಲೇ ಇಲ್ಲ. ನನ್ಗೆ ಯಾವ ರೀತಿ ಅದನ್ನ ಹ್ಯಾಂಡ್ ಮಾಡ್ಬೇಕು ನಿಜವಾಗ್ಲೂ ನಂಗೆ ಗೊತ್ತಿರ್ಲಿಲ್ಲ. ಆ ದಿವಸ ಹಾಗೆ ಆಯ್ತು. ಅದಕ್ಕೆ ನೆಕ್ಸ್ಟ್ ಡೇ ಎಲ್ರು ಡ್ರಿಂಕ್ಸ್ ಮಾಡಿ ಇದ್ ಮಾಡಿದಾಗ ಇವ್ರು ಮದ್ವೆ ಹುಡುಗಿ ಕೈಯೆಲ್ಲ ಹಿಡ್ದು ಹೇಳಿದ್ರು ಸರ್ ಸ್ಟೇಜಿಗೆ ಹೋಗಿ. ಕುಡ್ದಾಗ ತನ್ನ ಹೆಂಡತಿ ಯಾರು ಇನ್ನೊಬ್ರು ಯಾರು ಯಾವ್ದು ನೋಡಲ್ಲ ಸರ್. ಯಾರು ಹೆಣ್ಮಕ್ಳಿಗೆ ಮೈ ಕೈ ಹಾಕೋರು ಸರ್. ಎಷ್ಟೋ ಹೊರಗಡೆ ಏಟು ತಿಂದ್ರು ಇದ್ ಮಾಡಿದ್ರು, ಅವ್ರಿಗೊಂದು ಏನು ಹೇಳ ಮಾನ ಮರ್ಯಾದೆ ಅಂತ ಯಾವ್ದು ಇಲ್ಲ ತರ ಬಿಹೇವ್ ಮಾಡೋ ವ್ಯಕ್ತಿ. ಕುಡಿದ್ರೆ ಏನು ಗೊತ್ತಾಗಲ್ಲ. ಕುಡಿಲಿಲ್ಲ ಅಂದ್ರೆ ತೋಟ ಕೆಲಸ ಎಲ್ಲ ಅಷ್ಟು ಚೆನ್ನಾಗಿ ಮಾಡ್ತಿದ್ರು, ಯಾರು ಹೇಳಲ್ಲ ಅಷ್ಟು ಜೋರಿದ್ದಾರೆ ಅಂತ ಹೇಳಿ. ಕುಡಿಯದಿದ್ರೆ ನನ್ನ ಹತ್ರ ಮಾತು ಆಡ್ತಾ ಇರ್ಲಿಲ್ಲ. ಹಾಗೆ ಮದ್ವೆಲಿ ಅದೆಲ್ಲ ಆಗಿತ್ತು ಈ ಇನ್ಸಿಡೆಂಟ್ ಆಗೋ ಮೊದ್ಲು. ಅದ್ರಲ್ಲಿ ನಾನು ತುಂಬಾ ಬೇಜಾರಾಗ್ಬಿಟ್ಟಿದೆ. ಅಂದ್ರೆ ಎಲ್ರಿಗೂ ಒಂಥರ ಹಿಂಸೆ ಆಗಿ, ನೀನ್ ಕರ್ಕೊಂಡ್ ಹೋಗ್ಬಿಡಮ್ಮ, ಕುಡ್ಕ ಗಂಡನ ಇಲ್ಲಿ ಇಟ್ಕೊಳ್ಳೋದ್ ಬೇಡ ಅಂತ ಹೇಳ್ಬಿಟ್ರು. ನನ್ಗೆ ಎಲ್ಲಿ ಹೋಗ್ಬೇಕು ಎಲ್ಲಿ ಬರ್ಬೇಕು ನನ್ಗೆ ಯಾವಕ್ಕೂ ಸತ್ತು ಮದ್ವೆಗೆ ಎಲ್ಲೂ ಗೊತ್ತಿಲ್ಲ ಕರೆಕ್ಟ್ ಆಗಿ.
ಕೊನೆಗೆ ನನ್ನ ಅತ್ತೆ ಹತ್ರ ಹೇಳ್ದೆ, ಅತ್ತೆ ಏನಾದ್ರೂ ಒಂದು ಆಟೋ ಮಾಡಿ ಆದ್ರೂ ಕೊಡಿ, ನಾನು ಕರ್ಕೊಂಡು ಹೋಗ್ತೀನಿ, ಏನ್ ಮಾಡುದು ನಾನು ಇಲ್ಲಿ ಅಂತ. ಇವ್ರು ವಾಲ್ತಾ ಇದ್ರೆ, ಇವ್ರು ತುಂಬಾ ದೊಡ್ಡ ಜೀವ ಸರ್, ನಾನು ತುಂಬಾ ಚಿಕ್ಕವಳ ತರ ಕಾಣಿಸ್ತಾ ಇದ್ದೆ ಅವರಿಗೆ. ಹೇಗೋ ಕರ್ಕೊಂಡ್ ಬಂದೆ ಸರ್. ಅದೆಲ್ಲ ಆಗಿ ಸ್ವಲ್ಪ ಟೈಮ್ ಅಲ್ಲಿ ನನ್ಗೆ ಈ ತರ ಕಿವಿಗೆ ಹೊಡೆದು ಕಿವಿ ನಂದು ಒಂದ್ ಸೈಡ್ ಕೇಳಿಸ್ತಾನೆ ಇಲ್ಲ ಇವತ್ತಿಗೂ ಸರ್. ನನ್ಗೆ ನಂದು ಎಡದ ಕಿವಿ ಕೇಳಿಸ್ತಾ ಇಲ್ಲ ಸರ್. ನನ್ಗೆ ಅದೇ ನನ್ ಬಲದ್ ಸೈಡ್ ನಿಂತು ಮಾತಾಡಿದ್ರೆ ಓಕೆ, ಎಡ್ ಸೈಡ್ ಚಿಕ್ಕ ಸೌಂಡ್ ಅಲ್ಲಾದ್ರೆ ನನ್ಗೆ ಗೊತ್ತೇ ಆಗಲ್ಲ. ನಾನು ಏನಿದ್ರು ಬಲದ್ ಕಿವಿಲೇ ಕೇಳಿಸ್ಕೋಬೇಕು, ಫೋನಲ್ಲಿ ಮಾತಾಡೋ ಬಲದ್ ಕಿವಿನೇ ಆಗ್ಬೇಕು ಸರ್. ಎಡದ್ ಕಿವಿ ಅಷ್ಟು ಮಾತ್ರ ಅಲ್ಲ ಸರ್ ಕೇಳೋದಂತಲ್ಲ, ನನ್ಗೆ ಸ್ನಾನ ಮಾಡುವಾಗ ನೀರ್ ಹೋಗ್ಬಾರ್ದು ಅಂತ ಪೇನ್ ಆಗುತ್ತೆ. ಇನ್ನು ಟ್ರಾವೆಲ್ ಮಾಡುವಾಗ ವಿಂಡೋ ಓಪನ್ ಇರಬಾರ್ದು, ಗಾಳಿ ಹೋದ್ರೆ ನೋವಾಗುತ್ತೆ. ಡಾಕ್ಟ್ರು ಕೂಡ ಅದೇ ಸಜೆಷನ್ ಮಾಡಿದ್ರು. ಅವತ್ತು ಹಾಗೆ ಆಯ್ತು. ನಾನು ಹೊಡೆದು ಇದ್ ಮಾಡ್ದಾಗ ನಂಗೆ ತುಂಬಾ ಬೇಜಾರಾಗ್ಬಿಟ್ಟಿತ್ತು. ಅವಾಗ ಒಂದ್ ಮಾತು ಹೇಳಿ ಸರ್, ನೀನ್ ಯಾರು ಹೇಳ್ಲಿಕ್ಕೆ, ನಿನ್ನನ್ನ ಇಲ್ಲಿ ನಾನು ಕೆಲ್ಸಕ್ಕೆ ಅಂತ ಹೇಳಿ ಮದ್ವೆ ಆಗಿದ್ದು, ನಿನ್ನ ಇಷ್ಟಪಟ್ಟ ಅಲ್ಲ ಮದ್ವೆ ಆಗಿದ್ದು, ನೀನ್ ನಡಿ, ನಾನ್ ಬೇರೆ ಮದ್ವೆ ಆಗ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಹೇಳ್ದಾಗ ತುಂಬಾ ಬೇಜಾರಾಯ್ತು. ನಾನು ಅಷ್ಟು ತನಕ ಹೊಡೆದಾಗ ನಾನು ಮನೇಲಿ ಹೇಳಿರ್ಲಿಲ್ಲ. ನಾನು ಆ ದಿವಸ ಕಾಲ್ ಮಾಡ್ದೆ ಮನೆಗೆ. ಕಾಲ್ ಮಾಡಿ ಅಪ್ಪನ್ಗೆ ಹೇಳ್ದೆ, ಅಪ್ಪ ಈ ತರ ಹೊಡೆದ್ರು ನನ್ಗೆ, ಈ ತರ ಆಯ್ತು, ನಿನ್ ನಡಿ ಮನೆಗೆ ಹೋಗು ಅಂತ ಹೇಳ್ತಿದ್ರೆ ಏನ್ ಮಾಡ್ಲಿ ನಾನು, ನೀನ್ ಏನು ಟೆನ್ಷನ್ ಮಾಡ್ಬೇಡ, ನಾನ್ ಬರ್ತೀನಿ ಅಂತಂದ್ರು. ಹಾಗೆ ಬೇರೆ ಒಂದು ವೆಹಿಕಲ್ ಮಾಡ್ಕೊಂಡ್ ಬಂದ್ರು. ಆಗ ನಮ್ಮ ಹತ್ರ ಗಾಡಿ ಎಲ್ಲ ಏನೂ ಇರ್ಲಿಲ್ಲ. ಬಂದು ನನ್ ಏನು ಎಂತಂತ ಕೇಳುವಾಗ ನನ್ ಹೆಂಡತಿ ಹೊಡಿತೀನಿ, ನೀವ್ ಯಾರು ಕೇಳ್ಲಿಕ್ಕೆ ಅಂತೆಲ್ಲ ಹೇಳಿದ್ರು. ಅಪ್ಪನ್ಗೂ ಕೋಪ ಬಂತು. ಅಪ್ಪನೂ ಹೇಳಿದ್ರು, ನೀವ್ ಯಾರು ಅಂತ ಕೇಳ್ಲಿಕ್ಕೆ, ನಾನಿಷ್ಟು ವರ್ಷ ಸಾಕಿದೀನಿ, ಕೊಟ್ಟ ಮಾತ್ರಕ್ಕೆಲ್ಲ ಮುಗಿಯಲ್ಲ, ಅವಳಿಗೆ ಏನಾದ್ರೂ ಆದ್ರೆ ನಾವು ಬರ್ಲೇಬೇಕು, ಸುಖದಲ್ಲಿದ್ದಾಗ ನಾವು ಬರಲ್ಲ, ಕಷ್ಟ ಬಂದಾಗ ಬರ್ಲೇಬೇಕು ನಾವು. ಹೊಡ್ದು ಈಗ ಅಂದ್ರೆ ಆವಾಗ್ಲೇ ಕೆನ್ನೆಲ್ಲ ಊದ್ ಬಿಟ್ಟಿತ್ತು ಸರ್. ನಂಗೆ ಒಂದ್ ಸೈಡ್ ಕಣ್ಣು ಕೂಡ ಅಂದ್ರೆ ಕಣ್ಣು ಸೈಡಿಗೆ ಬೆರಳೇನೋ ತಾಗಿಬಿಟ್ಟು ಕಣ್ಣು ಕೂಡ ಬಿಡ್ಲಿಕ್ಕೆ ಆಗ್ತಿರ್ಲಿಲ್ಲ ನನ್ಗೆ. ಅಂದ್ರೆ ಅವರಿಂದ ಟೋಟಲಿ ಹೇಳ್ಬೇಕಂದ್ರೆ ಇಡೀ ಅರ್ಧ ತಲೆ ನಂಗೆ ನೋವಿತ್ತು ಹೊಡೆದ ಒಂದು ಫೋರ್ಸಿಗೆ. ಅಂದ್ರೆ ಅವ್ರು ತುಂಬಾ ದೊಡ್ಡ ಜೀವ ಸರ್, ಕೈಯೆಲ್ಲ ತುಂಬಾ ಅಗಾಲಾಗಿ ತೋಟದ ಕೆಲಸ ಮಾಡ್ತಾ ಇದ್ರಲ್ಲ ಸರ್ ಅವರು. ಮನೆ ಅಂತ ತೋಟ ಅಂದ್ರೆ ಮನೆದೇ ತೋಟದ ಕೆಲಸ ಮಾಡ್ತಾ ಇದ್ರು. ಅದ್ರಿಂದ ಅದು ಗಟ್ಟಿ ಜೀವ. ಅದು ಒಂದೇ ಏಟು ಸರ್, ಅದು ಹೇಗೆ ಅಂತ ನನಗೆ ಗೊತ್ತಿಲ್ಲ. ಅದಕ್ಕಿಂತ ಮೊದ್ಲೆಲ್ಲ ಹೊಡೆದಿದ್ದಾರೆ, ಆತರ ಆಗ್ಲಿಲ್ಲ. ಆ ಒಂದು ಏಟು ನನ್ಗೆ ತುಂಬಾ ಸರ್ ಇವತ್ತಿಗೆ ಇಂಜುರಿ ಆಗಿರೋದು ಸರ್ ಅದು. ಅಲ್ಲಿಂದ ಜೋರೆಲ್ಲ ಮಾಡಿ ಕರ್ಕೊಂಡ್ ಬಂದ್ರು ಅಪ್ಪ, ನನ್ನನ್ನು ಕರ್ಕೊಂಡ್ ಬಂದ್ರು. ಅಪ್ಪ ಹೇಳಿದ್ರು, ಇದು ಹೀಗೆ ಬಿಟ್ರೆ ಆಗಲ್ಲ. ಆವಾಗೆಲ್ಲ ವಿಷಯ ಹೇಳ್ದೆ, ಇಲ್ಲ ಹೀಗೆ ಹೊಡಿತಾ ಇದ್ರು, ಎಲ್ಲ ವಿಷಯ ಹೇಳ್ದೆ. ಸೊ ಆವತ್ತು ನಂದು ಬೆರಳಚ್ಚೆಲ್ಲ ಕೆನ್ನೆಯಲ್ಲಿತ್ತು, ಹಾಸ್ಪಿಟಲ್ಗೆ ಹೋಗ್ಲಿಲ್ಲ. ಯಾಕಂದ್ರೆ ಹಾಸ್ಪಿಟಲ್ ಹೋದ್ರೆ ನಾವು ಆನ್ಸರ್ ಕೊಡ್ಬೇಕಾಗತ್ತೆ, ಶೇಮ್ ಆಗುತ್ತೆ. ಗಂಡ ಹೊಡೆದ್ರು ಅಂತ ಹೇಳ್ದಾಗ ಊರವ್ರಿಗೂ ಗೊತ್ತಾಗುತ್ತೆ, ಅದು ಇವ್ರ ಮರ್ಯಾದೆಗೆಲ್ಲೋ ಇದಾಗತ್ತೆ ಅಂತ ಸ್ವಲ್ಪ ಇದ್ ಮಾಡಿದ್ವಿ. 3 days ಆದಾಗ ಇದು ಜೋರಾಯ್ತು. ಮತ್ತೆ ಡಾಕ್ಟರ್ ಹತ್ರ ಹೋಗ್ಲೇಬೇಕಾಯ್ತು. ಹೋದೆ. ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಕೇಳಿದ್ರು, ಏನ ಹೇಗೆ ಆಗಿದ್ದು. ಅದು ಮಕ್ಳು ಆಟ ಆಡ್ತಾ ಇದ್ರು, ಅವಾಗ ಏನೋ ಆಟ ಆಡ್ತಾ ಬಿದ್ಬಿಟ್ಟಿದ್ದು ಅಂತ ಸುಳ್ಳು ಹೇಳ್ದೆ. ಬಟ್ ಡಾಕ್ಟರ್ ಹೇಳಿದ್ರು, ಯಾರಿಗಮ್ಮ ನಮಗೆ ಗೊತ್ತಾಗಲ್ವಾ ಅಂತ ಹೇಳಿದ್ರು. ಎಲ್ಲ ಟೆಸ್ಟ್ ಮಾಡಿ ನೋಡಿದಾಗ 3 ಹೋಲ್ ಆಗಿದೆ ಸರ್, ತಮಟೆ 3 ಹೋಲ್ ಆಗಿದೆ. ಕಿವಿ ಒಳಗಡೆ ತಮಟೆ ಇರುತ್ತಲ್ಲ, ಅದು 3 ಹೋಲ್ ಆಗಿದೆ. ಅವ್ರೆಲ್ಲ ಹಾಕಿ ಎಲ್ಲ ರಿಪೋರ್ಟ್ ತೆಗೆದು ಕೊಟ್ರು, ಮೆಡಿಸಿನ್ ಎಲ್ಲ ಕೊಟ್ರು, ನೀರೆಲ್ಲ ಹೋಗ್ಬಾರ್ದು ಇದ್ ಮಾಡಿ. ಅದ್ರಲ್ಲಿ ಅಪ್ಪ ಸ್ವಲ್ಪ ಸ್ಟ್ರಾಂಗ್ ನಿಂತ್ರು ಸರ್. ಇನ್ನು ನೀನು ಹೋಗೋದ್ ಬೇಡ, ನನ್ಗೆ ಹಾಗೆ ಹೋಗ್ಬೇಕು ಅಂತಿದ್ರೆ ನಂಗೆ ಲಾಯರ್ ನೋಟಿಸ್ ಆಗ್ಬೇಕು ಅಂತ ಹೇಳಿದ್ರು. ಇನ್ ಮುಂದೆ ಏನು ಮಾಡಲ್ಲ ಅಂತ ಬರ್ದು ಕೊಡ್ಬೇಕು ಅಂತ. ನಮ್ಮ ಹಳ್ಳಿ ಭಾಷೆಯಲ್ಲಿ ಮುಚ್ಚಳಿಕೆ ಅಂತ ಹೇಳ್ತಾರೆ, ಹಾಗೆ ಬರ್ದು ಕೊಡ್ಬೇಕು ಅಂತ ಆಯ್ತು ಸರ್. ಅಲ್ಲಿಂದ ಇವ್ರೇನು ಯಾರು ಬರ್ಲಿಲ್ಲ. ಇವ್ರು ಹೇಳ್ತಾ ಅದೇನು ಕಡ್ಡಿ ಏನಾದ್ರೂ ಹಾಕಿರ್ಬೋದು, ಹಾಗೆ ಹೊಡೆದೆಲ್ಲ ಹಾಗೆ ಆಗಲ್ಲ ಅಂತೇಳಿ ಎಲ್ರು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿ, ಅಣ್ಣ ತಮ್ಮಂದ್ರೆಲ್ರು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಸರ್. ಅವ್ರದ್ದು ಯಾರು ಬರ್ಲಿಲ್ಲ, ನೋಡ್ಲಿಲ್ಲ. ಕೊನೆಗೆ ಅವರು ಒಂದು ಫ್ಯಾಮಿಲಿಲಿ ಒಂದು ಫಂಕ್ಷನ್ ಇತ್ತು, ಅದಕ್ಕೆಲ್ರು ನನ್ ಕೇಳ್ತಾರೆ ಅಂತ ಹೇಳಿ ಕರೀಲಿಕ್ಕೆ ಬಂದ್ರು ಸರ್. ಅಪ್ಪ ಹೇಳಿದ್ ನಾನ್ ಕಳ್ಸಲ್ಲ, ನಮ್ಗೆ ನೋಟಿಸ್ ಆಗ್ಬೇಕು, ಆಮೇಲೆ ನೋಡ್ತೀನಿ, ನಾನು ಕಳ್ಸೋದೇ ಬೇಡ ಅಂತ ಮತ್ತೆ ನೋಡ್ತೀನಿ, ಇನ್ ಮುಂದೆ ಹೊಡಿಯಲ್ಲ ಅಂತೇಳಿ ಇದ್ ಮಾಡ್ಬೇಕು ಅಂತೇಳಿ. ಇಲ್ಲ ನಾನು ಹೊಡಿಯಲ್ಲ ಹಾಗೆ ಅಂತೇಳಿ ತುಂಬಾ ಮತ್ತೆ ನನ್ನ ನೈಟ್ 3 ದಿವಸ ನಮ್ಮ ಮನೇಲಿ ನಿಂತ್ರು ಸರ್. ನಿಂತು ನನ್ ಮೈಂಡ್ ವಾಶ್ ಮಾಡಿದ್ರಿ ಇವ್ರು. ಏನಂತಂದ್ರೆ, ನೀನ್ ಬರದೇ ಇದ್ರೆ ನಾನು ಹೇಗೆ ಬದುಕೋದು ಹಾಗೆ ಹೀಗೆ ಅಂತೇಳಿ. ನಮ್ಗೂ ಒಂಥರ ಇದಾಯ್ತು, ಗಂಡ ಅಲ್ವಾ ಎಷ್ಟಾದ್ರು ಅಂತಂದ ಅಪ್ಪನೆಲ್ಲ ರಿಕ್ವೆಸ್ಟ್ ಮಾಡಿ ಹೊರಟೆ ಸರ್ ನಾನು ಅವ್ರ ಜೊತೆ. ಅಲ್ಲಿ ಹೋಗಿ ಏನು ಕೆಲಸ ಮಾಡಿಸ್ಬಾರ್ದು, ಯಾಕಂದ್ರೆ ಅವಳಿಗೆ 1 month ಕಿವಿಗೆ ನೀರು ಹೋಗ್ಬಾರ್ದು, ಇದ್ ಮಾಡ್ಬಾರ್ದು, ತಲೆಗೆ ವೆಯ್ಟ್ ಕೊಡ್ಬಾರ್ದು, ರೆಸ್ಟ್ ಬೇಕಂತ ಹೇಳಿದಾರೆ ಅಂತ ಹೇಳಿದ್ರು ಅಪ್ಪ. ಆಯ್ತು ಅಂತ ಹೇಳಿ ಹೋಗಿ ಸರ್. ನೆಕ್ಸ್ಟ್ ಅದೇ ದಿವಸನೇ ಕೆಲಸ ಸ್ಟಾರ್ಟ್. ಅಲ್ಲಿ ಹೋದ್ಮೇಲೆ ಕೆಲಸ ಮಾಡ್ಲೇಬೇಕು. ಮಾಡು ಅಂದ್ರೆ ಏನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ನನ್ಗೆ.
ಹಾಗೆ ಎಲ್ಲ ಆಗಿ ಅಲ್ಲೇ ಇದ್ದೆ ಸರ್. ನನ್ಗೆ ರೀಸನ್ ಗೊತ್ತಾಗಿರ್ಲಿಲ್ಲ, ಯಾಕೆ ನನ್ನ ಇಷ್ಟ ಇಲ್ಲ ಇವ್ರಿಗೆ ಅನ್ನೋ ರೀಸನ್ ನನ್ಗೆ ಗೊತ್ತಾಗ್ಲಿಲ್ಲ. ಮತ್ತೆ ಅವ್ರದ್ದು ಇನ್ನೊಂದ್ ತಮ್ಮನ್ ಮದ್ವೆ ಆಯ್ತು ಸರ್. ಅವ್ರದ್ದು ಮದ್ವೆ ಆದಾಗ ನಾನು ನನ್ನ ಅಮ್ಮನ ಮನೆಗೆಲ್ಲ ಬರುವಾಗ ಇವ್ರು ಬರ್ತಾನೆ ಇರ್ಲಿಲ್ಲ. ನನ್ನ ಫ್ಯಾಮಿಲಿ ಫಂಕ್ಷನ್ ಯಾವ್ದಕ್ಕೂ ಬರ್ತಿರ್ಲಿಲ್ಲ. ಅವ್ರ ಫ್ಯಾಮಿಲಿ ಫಂಕ್ಷನ್ ಎಲ್ಲ ಅಟೆಂಡ್ ಮಾಡ್ತಾ ಇದ್ದೆ, ಬಟ್ ಇವ್ರು ಬರ್ತಿರ್ಲಿಲ್ಲ, ಎಲ್ಲಿಗೂ ನನ್ ಜೊತೆ ಬರ್ತಿರ್ಲಿಲ್ಲ. ಸೊ ಇಷ್ಟ ಇಲ್ಲ ಅಲ್ಲ ಅಂತೇಳಿ ನಾನು ಯಾವತ್ತೋ ಒಂದ್ ದಿವ್ಸ ಇಷ್ಟ ಆಗ್ಬೋದು ಅಂತ ಅನ್ಕೊಂಡು ಮಾಡ್ತಾ ಇದ್ದೆ. ಅದ್ರ ಮಿಡ್ಲಲ್ಲಿ ಇವ್ರ ತಮ್ಮಂದು ಮದ್ವೆ ಆಯ್ತು, ಲಾಸ್ಟ್ ತಮ್ಮಂದ್ ಮದ್ವೆ ಆಯ್ತು. ಅವ್ರು ಹೆಂಡತಿ ನನ್ಗೆ ಒಂದ್ ದಿವ್ಸ ಕಾಲ್ ಮಾಡಿ, ನಾನು ಅಮ್ಮನ ಮನೆಗೆ ಹೋಗಿದ್ದೆ, ಫಂಕ್ಷನ್ ಇತ್ತಂತೇಳಿ ಹೋಗಿದ್ದೆ ಸರ್. ಆವಾಗ ಕಾಲ್ ಮಾಡಿ ಹೇಳಿದ್ರು, ನೀವ್ ಇಲ್ಲಿ ಬರ್ದೆ, ಇಲ್ಲಿ ತುಂಬಾ ಇದಾಗ್ತಿದೆ, ನೀವ್ ಯಾಕೆ ಅಲ್ಲೇ ಹೋಗಿ ಕೂತ್ಕೊಂಡಿದ್ದು ಅಂತ ಹೇಳಿದ್ರು. ಯಾಕೆ ಏನಾಯ್ತು ಅಂತ, ಇಲ್ಲ ಯಾಕೋ ಗೊತ್ತಿಲ್ಲ ಅಕ್ಕ, ಇಲ್ಲಿ ಸರಿ ಇಲ್ಲ ಅನ್ನಿಸ್ತಿದೆ. ಏನ್ ಸರಿ ಇಲ್ಲ ಅಂತ ಕೇಳ್ದೆ. ಅಂದ್ರೆ ನಿಮ್ಮ ಮೈದುನ ಹೆಂಡತಿ? ಲಾಸ್ಟ್ ಮೈದುನ ಹೆಂಡತಿ. ಇನ್ನೊಬ್ರು ಮೈದುನ ಇದಾರೆ, ಅವ್ರದ್ದು ಹೆಂಡತಿ ಸರಿ ಇಲ್ಲ, ಅವ್ರಿಗೂ ಇವ್ರಿಗೂ ಕನೆಕ್ಷನ್. ಈಗ ಈ ಹೆಣ್ಮಗ್ಳು ಫೋನ್ ಮಾಡಿ ಹೇಳ್ತಿರೋದು ಇದ್ರ ಬಗ್ಗೆನೆ? ಇದ್ರ ಬಗ್ಗೆ ನನಗೆ ಗೊತ್ತಿರ್ಲಿಲ್ಲ. ಅದಕ್ಕಿಂತ ಮೊದ್ಲು ಅತ್ತೆ ಹೇಳ್ತಾ ಇದ್ರು, ಬಟ್ ಅವರು 25 ಸುಳ್ಳು ಹೇಳ್ತಾರೆ ಸರ್. ಅದನ್ನ ಹೇಳಿದವ್ ಮಾತೆಲ್ಲ ಕೇಳ್ಬಾರ್ದು ಸುಮ್ನೆ ಇದ್ದೆ ನಾನು. ಇನ್ನ ಮಿಡ್ಲಲ್ಲಿ ಏನಾಯ್ತು ಅಂದ್ರೆ, ತಿರುಪತಿಗೆ ಹೋಗ್ತಾ ಇದ್ವಿ ಒಂದ್ಸರಿ. ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಅವ್ರಿಗೆ ಯಾರು ಮೈದುನ ಹೆಂಡತಿಗೆ ಏನೋ ಇದ್ ಮಾಡಿದ್ರು, ಚೇಷ್ಟೆ ಮಾಡಿದ್ರು ಅಂತ ಹೇಳಿ ಅವ್ರ ಗಂಡನ ಹತ್ರ ಹೇಳ್ದೆ ಬಂದು ನನ್ ಗಂಡನ ಹತ್ರ ಹೇಳಿದ್ರು ಅವರು. ಭಾವನು ಅದೇ ದೊಡ್ಡ ಮೈದುನ ಹೇಳ್ದೆ ಅಲ್ಲ, ಅವ್ರು ಸರಿ ಇಲ್ಲ ಅಂತ ಹೇಳಿ. ಅವ್ರ ಗಂಡ ಅಲ್ಲೇ ಇದ್ದಾರೆ, ಅವ್ರ ಹತ್ರ ಹೇಳಲಿಲ್ಲ. ಬಂದು ಇವ್ರ ಹತ್ರ ಭಾವ ಈ ತರ ಇದ್ ಮಾಡಿದ್ರು ನನ್ಗೆ, ನೀವೇನಾದ್ರು ಕೇಳಿ ಮಾಡಿ ಅಂತ ಹೇಳಿ ಹೇಳ್ತಾ. ಅದಕ್ಕೆ ನಾನ್ ಹೇಳ್ದೆ, ನೀವ್ ಅಲ್ಲಿ ಹೇಳ್ಬೇಕಿತ್ತಲ್ಲ, ಭಾವನ ಅಂತ ಇಲ್ಲಿ ಭಾವನ ಹತ್ರ ಬಂದು ಹೇಳೋದ್ ಬದ್ಲು ಗಂಡನ ಹತ್ರ ಹೇಳಿದ್ರು ಒಳ್ಳೇದಲ್ವಾ ಅಂತ ಕೇಳ್ದೆ. ಅಂದ್ರೆ ನನ್ಗೆ ಒಂಥರ ಅನ್ನಿಸ್ತು, ಫಸ್ಟ್ ನಾವು ಗಂಡನ್ರಿಗೆಲ್ಲ ಫಸ್ಟ್ ಹೇಳೋದು, ಏನಿದ್ರು ಗಂಡನಿಗೆ ಫಸ್ಟ್ ಹೇಳ್ಬೋದಿತ್ತಲ್ಲ ಅಂತ ಹೇಳ್ದೆ. ಅಲ್ಲಿಂದ ಬಂದು ಇಲ್ಲಿ ಬಂದು ಹೇಳಿದ್ರಲ್ವಾ, ಅದೇನೋ ಅವ್ರಿಗೆ ಇಷ್ಟ ಆಗಿರ್ಲಿಲ್ಲ. ನಾನ್ ಆಕ್ಚುಲಿ ನನ್ ಮೈಂಡ್ ಅಲ್ಲಿ ಆತರ ಇಟ್ಟು ಹೇಳಿದಲ್ಲ ಸರ್. ಇವ್ರ ಅಫೇರ್ ಬಗ್ಗೆ ನನ್ಗೆ ಅತ್ತೆ ಹೇಳ್ತಾ ಇದ್ರು, ಬಟ್ ನನ್ಗೆ ಅದು ಮೈಂಡ್ ಅಲ್ಲಿ ಏನು ಇರ್ಲಿಲ್ಲ, ಈ ತರ ಇರ್ಬೋದಂತ ನಾನು ಡೌಟೇ ಮಾಡ್ಲಿಲ್ಲ. ಕೊನೆಗೊಂದು ಸರಿ ಇವ್ರು ಇವ್ರ ಮೈದುನ ಅತ್ತೆ ಯಾವಾಗ್ಲೂ ಹೇಳ್ತಿದ್ರು, ನೀನು ನಾನ್ ಮಂಗ್ಳೂರಲ್ಲಿ ಫಸ್ಟ್ ಲ್ಯಾಬ್ ಟೆಕ್ನಿಷಿಯನ್ ವರ್ಕ್ ಮಾಡ್ತಾ ಇದ್ದೆ, ಮತ್ತೆ ನಾನು ಮದ್ವೆಗೋಸ್ಕರ ನಾನು ಜಾಬ್ ಬಿಟ್ಟಿದ್ದೆ, ಕೊಡಗ ಅಲ್ವಾ, ಹಾಗೆ ಅಲ್ಲಿಂದ ನನ್ಗೆ ಬೇಡ ಅಂತೇಳಿ ನಾನು ಬಿಟ್ಟಿದ್ದೆ. ಅದ್ರಿಂದ ಇವ್ರು ಏನ್ ಮಾಡಿದ್ರು, ಜಾಬ್ ಎಲ್ಲ ಬಿಟ್ಟು ಮನೆ ತೋಟ ಕೆಲಸ ಮಾಡ್ಕೊಂಡು ಹಾಗೆ ಇದ್ದೆ. ಆ ಟೈಮಲ್ಲಿ ಅತ್ತೆ ಹೇಳಿದ್ರು, ನೀನ್ ಮಂಗ್ಳೂರ್ ಕರ್ಕೊಂಡೋಗು, ನೀನು ಜಾಬ್ ಮಾಡು, ಮಂಗ್ಳೂರಿಗೆ ಅವನ್ನ ಕರ್ಕೊಂಡೋಗು, ಇಲ್ಲಿ ಇದ್ರೆ ಸರಿ ಇರ್ಲ, ಅವಳು ಸರಿ ಬದುಕಕ್ಕೆ ಬಿಡಲ್ಲ, ನಿನ್ ಗಂಡನ ಒಳ್ಳೆ ಇದ್ ಮಾಡ್ಕೊಂಡಿದ್ದಾಳೆ, ಹಾಗೆಲ್ಲ ಹೇಳ್ತಾ ಇದ್ರು. ಇದೇನು ಈ ತರ ಕ್ವಶನ್ ಸ್ಟಾರ್ಟ್ ಆಯ್ತು. ಇವ್ರ ಅವಾಯ್ಡಿಗೂ ಏನೋ ನನ್ಗೆ ಮತ್ತೆ ಲಿಂಕ್ ಸಿಗಕ್ ಸ್ಟಾರ್ಟ್ ಆಯ್ತು. ಇಲ್ಲಿ ಈ ಮೈದುನ ಹೆಂಡತಿನೂ ಹೇಳ್ತಾ ಇದಾರಲ್ವಾ, ಅದನ್ನ ಲಿಂಕ್ ಸಿಗಕ್ಕೆ ನನ್ಗೆ ಡೌಟ್ ಬರಕ್ಕೆ ಸ್ಟಾರ್ಟ್ ಆಯ್ತು ಸರ್. ಬಟ್ ನನ್ಗೆ ಒಂದು ಇತ್ತು ಸರ್ ನನ್ನ ಮೈಂಡ್ ಅಲ್ಲಿ, ನನ್ ಕಣ್ಣಲ್ಲೇ ನೋಡದೆ ಯಾವ್ದನ್ನು ಇದ್ ಮಾಡ್ಬಾರ್ದು ಅಂತ ಹೇಳಿ. ಅದ್ರಿಂದ ನಾನು ಆ ಡೌಟ್ ಇದನ್ನ ಮನ್ಸಲ್ಲೇ ಇಟ್ಕೊಂಡು ಅಬ್ಸರ್ವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸರ್. ನೋಡುವಾಗ ಹೌದು ಅನ್ನಿಸ್ತು. ಯಾಕೆಂದ್ರೆ ನನ್ಗೆ ಹುಷಾರಿಲ್ದಾಗ ಒಂದಿನ ಕೇಳಲ್ಲ ಸರ್. ಅವ್ರಿಗೆ ಹುಷಾರಿಲ್ಲ ಅಂದಾಗ ಹೋಗಿ ಮೆಡಿಸಿನ್ ತರೋದೇನು ಎಲ್ಲ, ಅವ್ರು ಕೂಡ ಹಾಗೆ. ಅವ್ರ ಗಂಡನ ಹತ್ರ ಏನು ಹೇಳಲ್ಲ, ಎಲ್ಲ ಬಂದು ಇವ್ರ ಹತ್ರ ಹೇಳೋದು. ಇವ್ರು ಬಾಂಡಿಂಗ್ ತುಂಬಾ, ನಾನ್ ಅನ್ಕೊಂಡಿದ್ದೆ ಮೊದ್ಲೇ ಬಾಂಡಿಂಗ್ ನಮ್ಗೆ ಚೆನ್ನಾಗಿರ್ಬೇಕು, ಒಂದ್ ಮನೆ ಅಂದಾಗ ಎಲ್ರು ಒಳ್ಳೆ ಹತ್ರ ಇರ್ಬೇಕು ಅಂತ. ಬಟ್ ಒಬ್ರ ಹತ್ರ ಒಂಥರ ಇರುವಾಗ ನಮ್ಗೂ ಅನ್ನಿಸ್ತು, ಎಲ್ಲೋ ಏನೋ ಸರಿ ಇಲ್ಲ ಅಂತ ಅನ್ನಿಸ್ತು ಸರ್. ಅದೆಲ್ಲ ಆಗಿ ಒಂದಿನ ನಾನು ಮತ್ತೇನು ನಾನು ಅತ್ತೆ ಎಲ್ಲ ಫಂಕ್ಷನ್ಗೆ ಹೋಗಿ ಬರೋವಾಗ ಇವ್ರು ಬರ್ಲಿಲ್ಲ, ಇಬ್ರು ಕೂಡ ಬರ್ಲಿಲ್ಲ. ದೊಡ್ಡ ಮೈದುನನು ಹೆಂಡತಿ ಮತ್ತೆ ನನ್ ಗಂಡ ಬರ್ಲಿಲ್ಲ. ಅದಾದ್ಮೇಲೆ ಸರ್ ಒಂದು ಹೋಗ್ ಬಂದು ಇವ್ರು ಮಿಡಲ್ ಅಲ್ಲಿ ನನ್ಗೊಂದು ಮೈಗ್ರೇನ್ ಇದು ಪ್ರಾಬ್ಲಮ್ ಇದೆ. ಫಂಕ್ಷನ್ಗೆ ಹೋಗಿದ್ದೆ ಮಿಡ್ಲಲ್ಲಿ, ನಾನು ಫಂಕ್ಷನ್ ಮಿಡ್ಲಲ್ಲಿ ಅತ್ತೆ ಹತ್ರ ಹೇಳ್ದೆ, ಅತ್ತೆ ನೀವು ಫಂಕ್ಷನ್ ಫಿನಿಶ್ ಮಾಡಿ, ನನ್ಗೆ ಆಗ್ತಾ ಇಲ್ಲ, ನಾನು ಮತ್ತೆ ನೀವು ಮತ್ತೆ ಬನ್ನಿ, ನಾನೀಗ ಆಟೋ ಮಾಡ್ಕೊಂಡು ಹೋಗ್ತೀನಿ ಅಂತ ಅಂದಿದ್ದು. ಇನ್ ಮಿಡಲ್ ಅಲ್ಲಿ ಬರುವಾಗ ಇವ್ರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ರು ಸರ್ ನನ್ಗೆ, ನಮ್ ರೂಮ್ ಅಲ್ಲಿ ಸರ್. ಅಂದ್ರೆ ಹಸ್ಬೆಂಡ್ ಅಂಡ್ ವೈಫ್ ಹೇಗಿರ್ತಾರೆ ಹಾಗೆ. ಐ ಮೀನ್ ನೀವು ಅತ್ತೆಗೆ ಹೇಳ್ಬಿಟ್ಟು ಮನೆಗೆ ಬಂದಾಗ ಇವರಿಬ್ರು ಮನೇಲಿ ಇದ್ರು ಏಕಾಂತವಾಗಿ? ಇವರಿಬ್ರು ಏಕಾಂತವಾಗಿ ಇದ್ರು. ಬಟ್ ನೀವು ಬಂದಿದ್ದು ಅವ್ರಿಗೆ ಗೊತ್ತಾಗ್ಲಿಲ್ವಾ? ಬಂದಿದ್ದು ಗೊತ್ತಾಗಿರ್ಲಿಲ್ಲ. ಅಂದ್ರೆ ನಮ್ದು ಆಟೋ ಅಂದ್ರೆ ಮನೆ ತನಕ ಬರಲ್ಲ, ಸ್ವಲ್ಪ ದೂರದಲ್ಲಿ ನಿಲ್ಲುತ್ತೆ. ಅಲ್ಲಿಂದ್ರೆ ಬಂದ್ರೆ ಟರ್ನ್ ಓಡಿಲಿಕ್ಕೆ ಆಗಲ್ಲ ಅಂತ ಹೇಳಿ ಅವ್ರು ಅಲ್ಲಿ ನಿಲ್ಸ, ಅಲ್ಲಿಂದ ಸ್ವಲ್ಪ ನಡಿಬೇಕು ಈಚೆ. ಸೊ ನಿಶ್ಶಬ್ದ ಇತ್ತಲ್ಲಿ.
ಏನು ಒಂದು ಅವ್ರಿಗೆ ಗೊತ್ತೇ ಆಗ್ಲಿಲ್ಲ ನಾನ್ ಬಂದಿದ್ದೆ ಗೊತ್ತಾಗ್ಲಿಲ್ಲ. ನಾನ್ ಹತ್ರ ಡೌಟ್ ಅಂತೂ ನಿಜವಾಗ್ಲೂ ಇಟ್ಟು ಬಂದಿದ್ದಲ್ಲ. ತುಂಬಾ ಮೈಗ್ರೇನ್ ಅಂದ್ರೆ ಸರ್ ಗೊತ್ತಿರ್ಬೋದು ನಿಮ್ಗೆ, ಒಂದ್ ಸೌಂಡ್ ಕೇಳಕ್ ಆಗಲ್ಲ, ಬೆಳಕು ಬಿಸಿಲು ನೋಡಕ್ ಆಗಲ್ಲ, ತುಂಬಾ ಇರಿಟೇಟ್. ಅದ್ರಿಂದ ನಾನು ತುಂಬಾ ಸ್ಲೋ ಕೂಡ ನಡೆದು ಬರ್ತಾ ಇದ್ದೆ. ಮೇನ್ ಹೇಳ್ಬೇಕಂದ್ರೆ ನಂಗೆ ಒಂದು ಹೆಜ್ಜೆ ತೆಗಿಯಲಿಕ್ಕೂ ಆಗ್ತಾ ಇರ್ಲಿಲ್ಲ. ಅಲ್ಲಿ ಹೋದಾಗ ಫಂಕ್ಷನ್ ಅಲ್ಲಿ ತುಂಬಾ ಸೌಂಡ್ ಇತ್ತಲ್ಲ, ಅದರಿಂದ ಏನೋ ಸ್ಟಾರ್ಟ್ ಆಯ್ತು ನನ್ಗೆ. ಸೊ ನಾನು ಸ್ಲೋನೆ ಬಂದೆ ಸರ್. ಅವ್ರಿಗೆ ಎಷ್ಟು ಅಂದ್ರೆ ಬಂದೆ, ನೀರು ಕುಡ್ದಿದ್ದೀನಿ, ಇನ್ನೇನು ಡ್ರೆಸ್ ಚೇಂಜ್ ಮಾಡ್ಬೇಕು, ಯಾರು ಕಾಣಿಸ್ತಾ ಇಲ್ಲ. ಇವ್ರೆಲ್ಲಪ್ಪ ಡೋರ್ ಎಲ್ಲ ಓಪನ್ ಇದೆ ಅಂತ ಅನ್ಕೊಂಡ್ ಮತ್ತೆ ನಾನು ರೂಮ್ಗೆ ಮತ್ತೆ ಹೋಗ್ಬೇಕು. ರೂಮ್ಗೆ ಹೋಗ್ಬೇಕು ಅಂತ ಹೇಳಿ ಡೋರ್ ಲಾಕ್ ಏನಿರ್ಲಿಲ್ಲ, ಹೀಗೆ ಜಸ್ಟ್ ಕ್ಲೋಸ್ ಇತ್ತಷ್ಟೇ. ನನಗ್ ಗೊತ್ತಿಲ್ಲ ಇವ್ರು ಇದರ, ನಿಜವಾಗ್ಲೂ ನನಗ್ ಗೊತ್ತಿಲ್ಲ. ಹೋಗಿ ಡೋರ್ ಓಪನ್ ಮಾಡುವಾಗ ಇದ್ದಾರೆ ಸರ್ ಇವ್ರು. ನನ್ಗೆ ಅಲ್ಲಿ ಶಾಕ್ ಆಯ್ತು ಸರ್. ನಾನು ಯಾವ ರೀತಿ ತಗೊಳ್ಬೇಕಂತಾನೆ ಆ ಸ್ಪಾಟ್ ಅಲ್ಲಿ ನಿಜವಾಗ್ಲೂ ನನಗೆ ಗೊತ್ತಾಗ್ಲಿಲ್ಲ. ಅದಾದ್ಮೇಲೆ ನಾನು ಹಾಗೆ ನನ್ ಗೊತ್ತಿಲ್ಲ, ನನ್ ಮೈಂಡ್ ಬ್ಲಾಂಕ್ ಆಯ್ತು ಸರ್. ನಾನು ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ಲಿಲ್ಲ. ಏನ್ ಮಾಡ್ಬೇಕಂತ ಗೊತ್ತಾ ಅಂದ್ರೆ ಹೇಗಿದ್ದೆ ಹಾಗೆ ಈಚೆ ಬಂದ್ಬಿಟ್ಟು ಕೂತ್ಬಿಟ್ಟೆ ನಾನು. ಅವ್ರಿಗೆ ಏನು ಕೇಳಲಿಲ್ಲ, ಏನು ಮಾಡ್ಲಿಲ್ಲ. ನಾನು ಗೊತ್ತಿಲ್ಲ ಸರ್ ನಾನು ಯಾಕೆ ಹಾಗೆ ಇದಾಗ್ಬಿಟ್ಟೆ ಅಂತ. ಏನೋ ತಲೆಗೆ ಹೊಡೆದಾಗಿತ್ತು, ಮೊದ್ಲೇ ತಲೆನೋವಿತ್ತು, ಅದ್ರ ಜೊತೆ ಇದು ಎಲ್ಲ ಆಗಿ ಅತ್ತೆ ತುಂಬಾ ಮೈಗ್ರೇನ್ ಇದ್ದಾಗ ಅಳೋಕ್ಕೂ ಆಗಲ್ಲ ನಮ್ಗೆ. ಆದ್ರೂ ಆ ಟೈಮ್ ಅಲ್ಲಿ ನನ್ಗೆ ಏನು ಅಂತಾನೆ ನಂಗೆ ಇದಾಗ್ಲಿಲ್ಲ. ಎಲ್ಲ ನೋಡಿ ಆಯ್ತು, ಇನ್ನೇನ್ ಮಾಡ್ಲಿ ಹೇಳಿಲ್ಲ. ನಾನು ಯಾರಿಗೂ ಹೇಳಿಲ್ಲ ಸರ್, ನಾನು ಈ ತರ ನೋಡ್ದೆ ಅಂತಾನೆ ಹೇಳಿಲ್ಲ. ನಾನಿಲ್ಲಿ ಗಂಡನ ಹೊಲ್ಸ್ಕೊಳ್ಳೋ ಇದ್ರಲ್ಲಿ ಇದ್ದೆ ಸರ್. ಇಲ್ಲಿ ನೋಡುವಾಗ ಹೀಗೆ ರೀಸನ್ ಕಂಡಿಡೋ ಒಂದು ಇದ್ರಲ್ಲಿ ಇದ್ದೆ. ಯಾವ ತರ ಇದ್ರೆ ಇವ್ರಿಗೆ ಇಷ್ಟ ಆಗ್ಬೋದು ಅನ್ನೋ ಒಂದು ಇದ್ರಲ್ಲಿ ಇದ್ದೆ ನಾನು. ಅದಾದ್ಮೇಲೆ ಸರ್ ನಾನು ಯಾರಿಗೂ ವಿಷಯ ಹೇಳಲಿಲ್ಲ. ಮೊದ್ಲಿಂದ ಹಾಗೆ ನಾನು ಶೇರ್ ಮಾಡ್ಕೊ ಸ್ವಲ್ಪ ಕಡಿಮೆ, ನನ್ ಬೇಜಾರಿದ್ರೆ ಶೇರ್ ಮಾಡ್ಕೊಳ್ ತುಂಬಾ ಕಡಿಮೆ. ಅದ್ರಿಂದ ಅಳ್ತಾ ಕೂತಿದ್ದೆ. ಅತ್ತೆ ಮನೆಗ್ ಬಂದ್ರು, ಯಾಕೆ ತಲೆನೋವು ಕಡಿಮೆ ಆಗ್ಲಿಲ್ಲ, ಇನ್ನು ಅಳ್ತಾ ಯಾಕಿದ್ಯಾ ಅಂತ ಕೇಳಿದ್ರು. ಇಲ್ಲ ತುಂಬಾ ತಲೆನೋವು ಅಂತಂದೆ. ಇವರು ಕೂಡ ನಾರ್ಮಲ್ ಆಗಿ ಬಂದ್ರು. ನಾನು ಡ್ರೆಸ್ ಏನ್ ಚೇಂಜ್ ಮಾಡಿರ್ಲಿಲ್ಲ, ಮದ್ವೆ ಸಾರಿಲೇ ಇದ್ದೆ. ಕೂತಿ ಅವಳು ನಾರ್ಮಲ್ ಆಗಿ ಎದ್ದು ಬಂದ್ರು. ಮೈದುನ ಹೆಂಡತಿ ಬಂದು ಏನಕ್ಕ ನೀವು ಯಾವಾಗ ಬಂದ್ರಿ ಅಂತೆಲ್ಲ ಉಂಟು. ನಾನು ಏನು ಆನ್ಸರ್ ಕೊಡ್ಲಿಲ್ಲ. ಯಾಕೆ ಮಾತಾಡ್ತಿಲ್ಲ ಅಂತಂದ್ರು. ತುಂಬಾ ಚೆನ್ನಾಗಿ ಇದ್ವಿ ಸರ್ ಎಲ್ರು. ಒಳಗಡೆ ಬಂದಿದ್ದ ಅವರಿಬ್ರು ನೋಡಿಲ್ವಾ? ನೋಡ್ಲಿಲ್ಲ ಸರ್, ಅವ್ರಿಗೆ ಅದ್ರ ಅರಿವೇ ಇಲ್ಲ ಸರ್. ನಾನ್ ಡೋರ್ ಅದು ಡೋರ್ ಅಂದ್ರೆ ಲಾಕ್ ಬೀಳ್ಲಿಲ್ಲ, ಜಸ್ಟ್ ಪುಷ್ ಮಾಡಿ ಬಿಟ್ಟಿದ್ರಷ್ಟೇ. ಹಳೇ ಮನೆ. ಇವಾಗಿನ ತರದ್ದು ಲಾಕ್ ಸಿಸ್ಟಮ್ ಅಲ್ಲ, ಅವಾಗೆಲ್ಲ ಒಂದು ಹೀಗೆ ಬೋಲ್ಟ್ ಸಿಕ್ಸ್ತಾರೆ, ಆ ತರದ್ ಒಂದು ಸಿಸ್ಟಮ್ ಅದು. ಅಂದ್ರೆ ನಮ್ಗೆ ಇವಾಗಾದ್ರೆ ಈಗ ಡೋರ್ ಓಪನ್ ಮಾಡುವಾಗ ನಮ್ದು ಇದ್ರದ್ದು ಸೌಂಡ್ ಆಗತ್ತೆ, ಲಾಕ್ ಇದ್ದು ಸೌಂಡ್. ಬಟ್ ಆವಾಗ ಅದು ಗೊತ್ತಾಗ್ತಿರ್ಲಿಲ್ಲ ಆತರ. ಅಲ್ಲಿ ಅಳ್ತಾ ಇದ್ದೆ. ಯಾರ ಹತ್ರ ಏನ್ ಹೇಳ್ಬೇಕಂತ ನಂಗೆ ಯಾವ ತರ ಹೇಳ್ಬೇಕಂತ ಗೊತ್ತಿಲ್ಲ. ಆ ದಿನ ಊಟ ಏನು ಮಾಡ್ಲಿಲ್ಲ. ಎಲ್ರು ಕೇಳಿದ್ರು ಏನಾಯ್ತು ಅಂತ ಕೇಳಿದ್ರು, ಬಿಟ್ರು. ಅವ್ರ ಪಾಡಿಗೆ ಅವ್ರು ಇದ್ರು, ನಾನು ನನ್ನ ಪಾಡಿಗೆ ಇದ್ದೆ. ಎಲ್ಲಿ ಒಂದ್ ಕುಡ್ದು ಬಂದಿದ್ದಾನೆ, ಅದಕ್ಕೆ ಇವಳು ಹೀಗಿದ್ದಾಳೆ ಅಂತ ಅನ್ಕೊಂಡೆಲ್ಲ ಬಿಟ್ರು. ಅದಾದ್ಮೇಲೆ ಇದನ್ನ ಹೀಗೆ ಇದ್ರೆ ಆಗಲ್ಲ ಅಂತೇಳಿ ನಾನು ಮತ್ತೆ ಮಂಗಳೂರಿಗೆ ಬಂದು ನಾನು ಮೊದ್ಲು ಮಾಡ್ತಿದ್ದ ಹಾಸ್ಪಿಟಲ್ ಅಲ್ಲಿ ಜಾಬ್ ಕೇಳ್ದೆ ಸರ್, ಜಾಬ್ ಸಿಗತ್ತಾ ಅಂತ. ಅವ್ರು ಆಯ್ತು ಬಾ ಅಂತ ಹೇಳಿದ್ರು. ಆಗ ನನ್ ಗಂಡನಿಗೊಂದ್ ಜಾಬ್ ಬೇಕಂತ ಕೇಳ್ದೆ. ಅವ್ರು ಏನ್ ಮಾಡ್ತಾರೆ, ಆಗ ಅನ್ಎಜುಕೇಟೆಡ್ ಅಲ್ಲ, ಎಂತ ಮಾಡೋದು ಹೀಗೆ ಹೇಳ್ತಾ ಇದ್ರು. ಸರ್ ಎಂತ ಅದು ಪರವಾಗಿಲ್ಲ, ಈಗ ಎಮ್ಮೆನು ಅಂದ್ರೆ ನಾವು ಈಗ ವೀಲ್ ಚೇರ್ ಎಲ್ಲ ತಗೋಬರೋ ಅಂತ ಒಂದು ಕೆಲ್ಸ, ಅದಕ್ಕೆ ಇಟ್ಕೊಳ್ತೀವಮ್ಮ, ಮತ್ತೆ ನೋಡುವ ಏನಾದ್ರು ಅಂತ ಹೇಳಿದ್ರು. ಸರಿ ಅಂತಂದೆ. ಅಲ್ಲಿ ಮನೆಗೆ ಹೋಗಿ ಕೇಳ್ದೆ, ನಾನ್ ಮಂಗ್ಳೂರಿಗೆ ಹೋಗ್ತೀನಿ, ನೀವು ಬರ್ತೀರಾ ಅಂತ ಕೇಳ್ದೆ. ಅತ್ತೆ ಆಲ್ರೆಡಿ ಹೇಳಿದ್ರು, ನೀನ್ ಮಂಗ್ಳೂರಿಗೆ ಕರ್ಕೊಂಡು ಹೋಗಂತ ಹೇಳಿದ್ರಲ್ವಾ ಇದಕ್ಕಿಂತ ಮೊದ್ಲೇ. ಸೊ ಇದು ಕರೆಕ್ಟ್ ಟೈಮ್ ಅಂತ ಅನ್ಕೊಂಡೆ ನಾನು. ಇದು ಈಗಿದ್ರಿಂದ ಈಗಿರೋದು ಗಂಡ ಅಂತ ನಂಗೆ ಗೊತ್ತಾಯ್ತು. ಆದ್ರೆ ನಾನು ಅಷ್ಟು ಡಲ್ ಆಗಿದ್ದೆ, ಊಟ ಮಾಡ್ತಿರ್ಲಿಲ್ಲ, ಅಪ್ಸೆಟ್ ಆಗಿರ್ತೆ, ಯಾರು ಏನು ಕೇಳಿಲ್ಲ ಸರ್ ಆಗ. ಅದೆಲ್ಲ ಆದ್ಮೇಲೆ ಕೇಳಿ ಎಲ್ಲ ಜಾಬ್ ಕೇಳಿ ಮನೆಗೆ ಹೋದಾಗ ಇವ್ರು ಬರಲ್ಲ ಅಂತ ಹೇಳಿದ್ರು ಸರ್. ನೀನ್ ಎಲ್ಲಿ ಬೇಕಾದ್ರೂ ಅಲ್ಲಿ ನಡಿ, ನಾನ್ ಬರಲ್ಲ ಅಂತ. ಅದಕ್ಕೆ ನಾನು ಹೇಳ್ದಾಗ ನನ್ ಜೊತೆ ಬದುಕು ಇಷ್ಟ ನಿಮ್ಗೆ, ಇಲ್ಲಿದ್ರೆ ನೀವು ಸರಿ ಇರಲ್ಲ, ಬನ್ನಿ ಅಂತ. ಯಾಕೆ ನಾನು ಏನಾಗಿದ್ದೀನಿ ಅಂತ ಕೇಳಿದ್ರು. ಏನಿಲ್ಲ, ಇಲ್ಲಿದ್ರೆ ನೀವು ಡ್ರಿಂಕ್ಸ್ ಮಾಡ್ತಾ ಇರ್ತೀರಾ, ಅದಕ್ಕೆ ಬೇಡ, ಬನ್ನಿ ಅಲ್ಲಿ ಇರುವ ಅಂತ ಹೇಳ್ದೆ. ಬೇಡ ನೀನೇ ಹೋಗು ಅಂತ ಹೇಳಿದ್ರು. ನನ್ಗೆ ಆವಾಗ ಕೋಪ ಅಂತ ಸರ್.
ಅವಾಗ ನಾನು ಬಾಯಿ ಬಿಟ್ಟು ಹೇಳ್ದೆ, ಯಾಕೆ ಇಲ್ಲಿದ್ರೆ ಅವಳ ಜೊತೆ ಇರ್ಲಿಕ್ಕಾಗತ್ತೆ ನಿಮ್ಗೆ, ಚೆನ್ನಾಗಿರುತ್ತೆ. ಅವಾಗೆಲ್ಲ ಎಲ್ರು ಒಂದು ಶಾಕ್ ಆದವರಾಗಿ ಮಾಡಿದ್ರು ಸರ್. ಇವಳೇನೆ ಈ ತರ ಮಾತಾಡ್ತಾಳೆ ಅಂತೇಳಿ. ಅಂದ್ರೆ ಆ ಟೈಮಲ್ಲಿ ನಾನು ಸ್ವಲ್ಪ ಶಾರ್ಟ್ ಟೆಂಪರ್ ತರ ಬಿಹೇವ್ ಮಾಡ್ಬಿಟ್ಟೆ. ಅಂದ್ರೆ ನಾನು ಅನ್ಕೊಂಡಿದ್ದು ಸಮಾಧಾನದಲ್ಲಿ ಇದನ್ನ ಸರಿ ಮಾಡ್ಬೇಕು ಅಂತೇಳಿ, ಬಟ್ ಆಗ್ಲಿಲ್ಲ ಅಲ್ಲಿ. ಆಮೇಲೆ ಹೀಗೆಲ್ಲ ಹೇಳಿದಾಗ ನಂಗೆ ಹೊಡೆದೆಲ್ಲ ಸ್ವಲ್ಪ ಇದಾಯ್ತು. ಅಂದಾಗ ಅವ್ರ ತಮ್ಮನು ಸ್ವಲ್ಪ ನನ್ಗೆ ಹೊಡೆದ್ರು. ಈ ತರ ನನ್ನ ಹೆಂಡತಿ ಮೇಲೆ ನೀನ್ ಈ ತರ ಎಲ್ಲ ಹೇಳ್ತೀಯ, ಅದು ಸರಿ ಇಲ್ಲ ಹಾಗೆ ಅಂತೇಳಿ ಅವರು ಹೊಡೆದ್ರು. ಅವ್ರಿಗೆ ಗೊತ್ತಿಲ್ಲ ವಿಷಯ. ಅವರು ಹೊಡೆದ್ರು ನನ್ಗೆ, ಇವ್ರು ಹೊಡೆದ್ರು ಎಲ್ಲ ಆಗಿ ನನ್ಗೆ ತುಂಬಾ ಬೇಜಾರಾಯ್ತು. ಆವಾಗ ಹೇಳಿದ್ರು, ಸರಿ ನಾನ್ ದೇವ್ರ ಮುಂದೆ ನಾನ್ ಪ್ರಮಾಣ, ನೀನು ಸರಿ ಇದ್ಯಾ ಅಂತ ಕೇಳಿದ್ರು. ನಿನ್ ಕ್ಯಾರೆಕ್ಟರ್ ಸರಿ ಇಲ್ಲ ಫಸ್ಟ್, ಅದಕ್ಕೆ ನೀನ್ ಈ ತರ ಹೇಳೋದು ಅಂತ ಹೇಳಿದ್ರು. ಅದ್ ಬೇಜಾರಾಯ್ತು. ಸರಿ ನಾನು ಪ್ರಮಾಣ ಮಾಡ್ತೀನಿ, ನಾನು ಯಾವಾಗ್ಲೂ ಪುರುಷ ದೇವ್ರ ಮೇಲೆ ಪ್ರಮಾಣ ಮಾಡ್ತೀನಿ ನಾನು. ಬೇಕಾದ್ರೆ ನಿಮ್ಗೆ ಇದಿಲ್ಲ ಅಂದ್ರೆ ನೀವ್ ಹೇಳಿದ ಟೆಂಪಲ್ ಅಲ್ಲಿ ಬಂದು ನಾನು ಪ್ರಮಾಣ ಮಾಡ್ತೀನಿ ಅಂತ. ಆಗ ಹೇಳಿದ್ರು, ನಿನ್ ತಾಯಿ ಮೇಲೆ ಆಣೆ ಮಾಡು ಅಂತ ಹೇಳಿದ್ರು. ಅದೊಂದು ಮಾಡಲ್ಲ ನಾನು. ಹಾಗೆಂತ ತಪ್ಪು ಮಾಡ್ದೆ ಅಂತಲ್ಲ, ಆದ್ರೆ ನಾನು ಹೆತ್ತ ತಾಯಿ ಮೇಲೆ ಖಂಡಿತ ಮಾಡಲ್ಲ. ಯಾಕಂದ್ರೆ ಜೀವ ಕೊಟ್ಟಿದ್ದಾರೆ ಅವರು, ಅವ್ರ ಮೇಲೆ ಆಣೆ ಮಾಡುವಷ್ಟು ದೊಡ್ಡವಳು ನಾನು ಇನ್ನೂ ಆಗ್ಲಿಲ್ಲ. ಅವರ ಋಣ ತುಂಬಾ ಇದೆ ಅಂತ ಹೇಳ್ದೆ. ಸೊ ಅಲ್ಲಿ ಅವರು ತಪ್ಪು ಮಾಡಿದಾಳೆ ಇವಳು ಅಂತ ಹೇಳಿ ಇದ್ ಮಾಡಿದ್ರು. ನೀನು ಯಾಕೆ ಮಾಡಲ್ಲ, ನಿನ್ನ ಅಮ್ಮನ ಜೀವ ಹೋಗುತ್ತೆ, ಅದಕ್ಕೆ ನೀನ್ ಮಾಡಲ್ಲ. ದೇವ್ರ ಮೇಲೆ ಮಾಡಿದ್ರು ದೇವ್ರ ಏನ್ ನೋಡಲ್ವಲ್ಲ, ಅವ್ರೇನು ಬಂದು ಹೇಳಲ್ಲ. ಅದ್ ನಾನ್ ಹೇಳಿದೆ, ಕರ್ಮ ಯಾವತ್ತಿದ್ರು ಬಿಡಲ್ಲಲ್ಲ. ನಾನ್ ತಪ್ಪು ಮಾಡಿದ್ರೆ ಆಣೆ ಮಾಡಿದ್ರೆ ನನ್ಗೆ ಸಿಕ್ಕೇ ಸಿಗುತ್ತೆ ತಾನೆ. ಅಮ್ಮನ ಮೇಲೆ ಯಾಕೆ ನಾನು ಮಾಡ್ತಾ ಇಲ್ಲ ಅಂತ ಹೇಳಿ, ನಾನು ಅವ್ರಿಗೆ ಅಷ್ಟು ರೆಸ್ಪೆಕ್ಟ್ ಮಾಡ್ತೀನಿ. ನಾನು ದೇವ್ರಿಗಿಂತ ಮೊದಲು ನಂಗೆ ಅವ್ರ ದೇವ್ರು, ಆಮೇಲೆ ನಾನು ದೇವ್ರನ್ನ ಪೂಜಿಸೋದು ಅಂತ ಹೇಳ್ದೆ. ಅದು ಅವ್ರಿಗೆ ಆಗ್ಲಿಲ್ಲ. ಆತರ ಗಲಾಟೆ ಆಯ್ತು ಸರ್. ನೈಟ್ 2 ಗಂಟೆ ಆಗಿದೆ ಸರ್. ಅಷ್ಟೊತ್ತಿಗೆಲ್ಲ ಗಲಾಟೆ ತುಂಬಾ ಆಗಿ ಅದೇ ನನ್ ಗಂಡರ, ನಮ್ಮಲ್ಲಿ ಈ ತೋಟಕ್ಕೆಲ್ಲ ಯೂಸ್ ಮಾಡುವಂತ ಕೋವಿ ಇತ್ತು ಸರ್, ಬಂದೂಕು ಅದೇ ಇತ್ತು. ಅದೆಲ್ಲ ತಗೊಂಡ್ ಬಂದ್ ನನ್ ಗಂಡ ಕೊಲ್ತೀನಿ ಅಂತೇಳಿ ಇದೆಲ್ಲ, ಅದು ತುಂಬಾ ಸರಿ ಮೊದ್ಲು ತಂದಿದ್ರು, ಬಟ್ ಆ ಟೈಮಲ್ಲಿ ಅದು ತಂದ್ರು ಸರ್. ನನ್ಗೆ ಅವಾಗೆಲ್ಲ ಆಸೆ ಬಿಟ್ಬಿಟ್ಟೆ, ಆಯ್ತು ಕೊಂದು ಬಿಡಿ ನನ್ನ ಅಂತ ಅಂದ್ಬಿಟ್ಟೆ ನಾನು ಕೂಡ. ಅದೆಲ್ಲ ಆಗಿ ನೈಟ್ ನನ್ ಮನೆಯವ್ರಿಗಂತೂ ಕಾಲ್ ಮಾಡ್ಲಿಕ್ಕೆ, ಇವ್ರು ಹೇಳಿದ್ರು, ನಿನ್ಗೆ ಇವತ್ತು ಅವ್ರ ತಮ್ಮ ಹೇಳಿದ್ರು, ಇವತ್ತು ನಿನ್ ಕತ್ತಲ್ಲಿದ್ದೆಲ್ಲ ತಾಳಿ ಅದನ್ನ ಈಗ್ಲೇ ನೀನ್ ಕಿತ್ತು ಕೊಡು ಅಂತ ಹೇಳಿದ್ರು. ನಾನ್ ಯಾಕೆ ಕಿತ್ತು ಕೊಡ್ಬೇಕು ಅಂತ ಹೇಳ್ದೆ. ನಾನು 10 ಜನರ ಎದುರುಗಡೆ ಮದ್ವೆ ಆಗಿ ನನ್ ಕದ್ದು ಬಂದಿರೋದಲ್ಲ ಅಂತ ಹೇಳ್ದೆ. ಅವಾಗ ಇಲ್ಲ, ಯಾಕೆ ಕೊಡ್ಬೇಕು ಅಂದ್ರೆ ಅದು ನನ್ನ ಹಣದಿಂದ ಮಾಡಿರೋ ತಾಳಿ, ನಿನ್ ಗಂಡನಿಗೆ ಅದು ಕೂಡ ಯೋಗ್ಯತೆ ಇರ್ಲಿಲ್ಲ, ನಿನ್ನ ಗಂಡ ಕಟ್ಟಿರೋದು ಮಾತ್ರ ಹೊರತು ನಿನ್ಗೆ ತಾಳಿ ಅಂತ ನಿನ್ನದಿಲ್ಲ ಅಂತ ಹೇಳಿದ್ರು, ನಿನ್ನ ಗಂಡಂದಲ್ಲ ಅದು ಅಂತ ಅವ್ರು ಹೇಳಿದ್ರು. ನನ್ ಬಿಚ್ಕೊಡಕ್ ಆಗ್ಲಿಲ್ಲ ಸರ್, ಯಾಕಂದ್ರೆ ದೇವ್ರ ಸಾಕ್ಷಿಯಾಗಿ ಕಟ್ಟಿರ್ತಾರೆ, ಅದ್ನ ಆತರ ಒಂದು ಕಿತ್ಕೊಡ್ಲಿಕ್ಕೆ ನಂಗೆ ಮನ್ಸು ಬರ್ಲಿಲ್ಲ ಸರ್. ಅದ್ರಿಂದ ನಾನು ಕೊಡ್ಲಿಲ್ಲ. ಅದಕ್ಕೆ ಅವರು ತುಂಬಾ ಎಲ್ಲ ಹೇಳಿದ್ರು, ನೀನ್ ಇವತ್ತು ನಮ್ ಊಟದ ಋಣದಲ್ಲಿ ಇರುತ್ತೆ, ನಿನ್ ಗಂಡ ಏನು ದುಡ್ದಿದ್ರಲ್ಲಿ ಇರೋದಲ್ಲ. ಅವ್ರ ತಮ್ಮ ಹೇಳಿದ್ದು, ನಿನ್ ಗಂಡ ದುಡ್ದಿರೋದ್ರಲ್ಲಿ ಅಲ್ಲ ಇರೋದು ನೀನು, ನಾನು ದುಡ್ದಿರೋದ್ರಿಂದ ನೀನು ಊಟ ಮಾಡ್ತಿರೋದು, ನನ್ನ ಅನ್ನದ ಋಣದಲ್ಲಿ ನೀನ್ ಇರೋದು, ನನ್ನ ಹೆಂಡತಿಗೆ ನೀನ್ ಹೇಳ್ತೀಯ ಆಯ್ತು. ನಾನ್ ಹೇಳ್ದೆ, ಕಣ್ಣಲ್ಲಿ ಕಂಡಿದ್ದೀನಿ ನಾನು ಅಂತ. ನೀನ್ ಪ್ರೂಫ್ ತೋರಿಸ್ತು ಅಂದ್ರು ಸರ್. ನಾನ್ ಯಾವ ರೀತಿ ತೋರಿಸೋದು, ಅದಕ್ಕೆ ತೋರಿಸ್ಲಿಕ್ಕೆ ನಾನು ಹೇಳ್ದೆ, ನಾನು ಇಂಥ ಪ್ರೂಫ್ ನಿಮ್ಮ ಹೆಂಡತಿನೇ ಕೇಳಿ. ಅವ್ರು ಈಗ ನನ್ಗೆ ಹೇಳಿದ್ರಲ್ಲ ಪ್ರಮಾಣ ಮಾಡ್ಲಿಕ್ಕೆ, ನಿಮ್ಮ ಹೆಂಡತಿ ಪ್ರಮಾಣ ಮಾಡ್ತಾರಾ? ನಾನು ಅಟ್ಲೀಸ್ಟ್ ದೇವ್ರ ಮೇಲೆ ಆದ್ರೂ ಪ್ರಮಾಣ ಮಾಡ್ತಾರೆ, ಅವ್ರು ದೇವ್ರ ಮೇಲೆ ಪ್ರಮಾಣ ಮಾಡ್ಲಿಕ್ಕೆ ಬರ್ತಾರ ಅಂತ. ನನ್ನ ಹೆಂಡತಿ ಸರಿ ಇದ್ದಾಳೆ, ಅವಳು ಏನ್ ಪ್ರಮಾಣ ಮಾಡ್ಬೇಕಾಗಿಲ್ಲ ಅಂತ ಹೇಳಿದ್ರು ಸರ್. ಅದೆಲ್ಲ ಆಗಿ ನೈಟ್, ನಿಂಗೆ ನನ್ ಮನೇಲಿ ಜಾಗ ಇಲ್ಲ, ನಿನ್ ಮನೆ ಬಿಟ್ಟು ಹೋಗ್ಬೋದು, ಇನ್ನು ನೀನ್ ಬೇಡ ಅಂತೆಲ್ಲ ತುಂಬಾ ಇದ್ ಮಾಡಿದ್ರು. ಮೈದುನ ಕೂಡ ಇದ್ ಮಾಡಿದ್ರು, ನನ್ ಗಂಡ ಕೂಡ ಇದ್ ಮಾಡಿದ್ರು. ನೀನ್ ಇಲ್ಲಿ ಬಂದಿರೋದು ಅಣ್ಣ ತಮ್ಮ ಜಗಳ ಆಡಿಸ್ಬೇಕಂತ ಬಂದಿರೋದು, ಅದ್ರಿಂದ ನೀನ್ ಈ ತರ ಸಂಬಂಧ ಇದೆ ಅದು ಇದು ಅಂತೆಲ್ಲ ಹೇಳಿರೋದು ಅಂತ ಹೇಳಿದ್ರು. ಅದಾದ್ಮೇಲೆ ಸರ್ ಅಲ್ಲಿ ನೆಕ್ಸ್ಟ್ ಡೇ ನಾನು ಆ ದಿವಸ ಮನೆಯಿಂದ ಹೇಗಿದ್ರು ಬೆಡ್ಶೀಟ್ ಇದೆಲ್ಲ ಕೊಟ್ಟಿದ್ರಲ್ಲ ಮದ್ವೆಗೆ, ಅದನ್ನ ತಗೊಂಡು ಸರ್ ನಾನು ಮನೆ ಹೊರಗಡೆನೆ ಮಲಗಿದ್ದೆ ಸರ್. ಮಲಗಿದ್ದೆ. ನೈಟ್ ನನ್ಗೆ ಎಲ್ಲೂ ಹೋಗ್ಲಿಕ್ಕೆ ಗೊತ್ತಾಗ್ಲಿಲ್ಲ. ಬೆಳಿಗ್ಗೆ ಕಾಲ್ ಮಾಡಿ ಹೇಳ್ದೆ, ಅಪ್ಪ ಹೀಗೆ ಆಗಿದೆ, ಬರ್ತೀರಾ ಅಂತೇಳಿ. ಬಂದು ಕರ್ಕೊಂಡು ಹೊರಟ್ರು. ಇದ್ರಲ್ಲೇ ಒಂದು ತೀರ್ಮಾನ ಆಗ್ಲೇಬೇಕು ನನ್ಗೆ ಅಂತೇಳಿ ಅಪ್ಪ ಹೇಳಿದ್ರು. ಅಷ್ಟೊತ್ತಿಗೆ ಅವ್ರ ತಮ್ಮ ಹೇಳಿದ್ರು, ಏನೋ ಅದು ಕೋಪದಲ್ಲಿ ಒಂದೊಂದು ಮಾತಾಗಿದೆ, ಅದನ್ನೇ ದೊಡ್ಡದು ಮಾಡ್ಬೇಡಿ ಅಂತೆಲ್ಲ ಹೇಳಿದ್ರು. ಅದಕ್ಕೆ ಅಪ್ಪ ಹೇಳಿದ್ರು, ಬೇಡ ಅವಳು ಹೇಗಿದ್ರು ಜಾಬ್ ಮಾಡ್ತಾಳೆ, ಇನ್ನಿಲ್ಲಿ ಬಿಡೋದಿಲ್ಲ ಅಂತ ಹೇಳಿ ನನ್ನ ಮನೆ ಕರ್ಕೊಂಡ್ ಬಂದ್ರು ಸರ್. ನಾನು ಬಟ್ಟೆ ಮಾತ್ರ ತಗೊಂಡ್ ಬಂದೆ. ಆದ್ರೂ ನಾನು ಗಂಡ ಬೇಡ ಅಂತ ಅನ್ಸ್ತಾನೆ ಇರ್ಲಿಲ್ಲ ಸರ್. ಇವತ್ತೆಲ್ಲ ನಾಳೆ ದೂರ ಆದಾಗ ಅವ್ರಿಗೆ ಇದಾಗತ್ತೆ ಅಂತ ಅನ್ಕೊಂಡು ಮಂಗ್ಳೂರಲ್ಲಿ ಇದ್ದೆ, ವರ್ಕ್ ಮಾಡ್ತಾ ಇದ್ದೆ. ಮಾತುಕತೆಯಲ್ಲೇ ಯಾವಾಗ್ಲೂ ಒಂದೊಂದ್ಸರಿ ಮಾತಾಡ್ತಾ ಇದ್ರು. ನಾನ್ ಚೆನ್ನಾಗಿ ಮಾತಾಡ್ತಿದ್ದೆ ಸರ್. ಮಾತಾಡುವಾಗ ಏನು ನಾನು ಇದ್ ಮಾಡ್ಲಿಲ್ಲ.
ಚೆನ್ನಾಗಿ ಮಾತಾಡ್ತಿದ್ದೆ. ನೀವ್ ಇಲ್ಲಿ ಬನ್ನಿ, ನಾನು ಇದ್ ಮಾಡ್ತೀನಿ, ಆ ಮನೆ ಕಾಲಿಡಲ್ಲ ಅಂತ ಹೇಳ್ದೆ. ನನ್ನ ಮನೆಯಿಂದ ಹೊರಗೆ ಹಾಕಿದ್ರಿಂದ ಕಾಲಿಡುದಿಲ್ಲ. ಅವ್ರು ಇಲ್ಲದಿದ್ರೆ ನಾನು ಬರ್ತೀನಿ. ಈಗ ಹೇಗಿದ್ರು ನಿಮಗೆ ಗೊತ್ತಲ್ಲ ನಿಮ್ಮ ತಮ್ಮನ ಹೆಂಡತಿ ಜೊತೆ ನೀವಿರೋದು, ಅದ್ರಿಂದ ಅವ್ರು ಬಂದ್ಮೇಲೆ, ಅವ್ರು ಇಲ್ಲದ್ಮೇಲೆ ನಾನು ಬರ್ತೀನಿ. ಅವ್ರು ಇಲ್ಲ ಅಂದ್ರೆ ನಾವು ಬೇರೆ ಮನೆ ಮಟ್ಟಿಗೆ ಕೂಡೋದಾದ್ರೆ ನಾನು ಅಲ್ಲಿ ಬರ್ತೀನಿ, ಇಲ್ಲ ನಾವ್ ಇಲ್ಲಿ ಬದುಕ್ಬೇಕು. 3 ಆಪ್ಷನ್ ಇರೋದು ನನ್ಗೆ ಅಂತ ಹೇಳಿದೆ. ಅವಳು ಇರುವಾಗ ನಾನು ಬರೋದು, ಯಾಕಂದ್ರೆ ಮನೆ ಒಳಗೆ ಇರೋದ್ರಿಂದ ನನ್ಗೆ ಅಲ್ಲಿ ಇರಕ್ ಆಗಲ್ಲ ಅಂತ ಹೇಳಿದೆ ಸರ್. ಅದಾದ್ಮೇಲೆ ಅಲ್ಲಿಂದ ಹೋದ್ರು. ಮತ್ತೆ ಒಮ್ಮೆ ಹಾಸ್ಪಿಟಲ್ ವರ್ಕ್ ಮಾಡ್ತಿದ್ದೆ ನಾನು. ಅಲ್ಲಿ ಬಂದು ಡ್ರಿಂಕ್ಸ್ ಮಾಡಿ ಬಂದು ಸ್ವಲ್ಪ ಗಲಾಟೆ ಎಲ್ಲ ಮಾಡಿದ್ರು, ವಾಚ್ಮ್ಯಾನಿಗೆಲ್ಲ ಹೊಡೆದು ಇದ್ ಮಾಡಿದ್ರು. ಸೊ ಅದು ಕಂಪ್ಲೇಂಟ್ ಆಯ್ತು. ಕಂಪ್ಲೇಂಟ್ ಎಲ್ಲ ಆಗಿ ಪೊಲೀಸ್ ಎಲ್ಲ ಕಳಿಸಿ ತುಂಬಾ ಇದಾಯ್ತು. ಅದಾದ್ಮೇಲೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ಇದಾಗ್ಲಿಲ್ಲ. ಮಹಿಳಾ ಇದಕ್ಕೆ ಹಾಕಿದ್ವಿ, ಅಲ್ಲಿ ಕೂಡ ಏನು ತೀರ್ಮಾನ ಆಗ್ಲಿಲ್ಲ, ಅವರು ಸರಿ ಆಗ್ಲಿಲ್ಲ, ನಮ್ದು ಏನು ಇದಾಗ್ತಿರ್ಲಿಲ್ಲ. ಕೊನೆಗೆ ಕೋರ್ಟ್ಗೆ ಹಾಕೋ ಸಿಚುವೇಶನ್ ಬಂತು. ಕೋರ್ಟಿಗೆ ಹಾಕಿದಾಗ ಕೊನೆಗೆ ಇವ್ರು ನನ್ ಮೇಲೆ ಏನ್ ಹೇಳಿದಂದ್ರೆ, ಅವಳಿಗೆ ಅಲ್ಲಿ ಮಂಗ್ಳೂರಲ್ಲಿ, ಅವಳು ಮಂಗ್ಳೂರಿಗೆ ಹೋಗಿರೋದು, ಅದಕ್ಕೆ ಅವಳು ಒಂದು ಮುಸ್ಲಿಂ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡಿದ್ರು, ಅಲ್ಲಿ ಮುಸ್ಲಿಮ್ಸ್ ಜೊತೆ ಎಲ್ಲ ಅಫೇರ್ ಇದೆ, ಅದರಿಂದ ಅವಳು ಆತರ ಹೇಳ್ತಿರೋದು ಅಂತ ಹೇಳಿಬಿಟ್ರು ಸರ್ ಲಾಸ್ಟಿಗೆ. ಅದು ಕೇಳಿ ನಂಗೆ ತುಂಬಾ ಬೇಜಾರಾಯ್ತು. ಅಲ್ಲಿ ತನಕ ಗಂಡ ಬೇಕು ಅಂತ ಇದ್ದವಳು, ಅವತ್ತು ನಾನು ಹೇಳ್ಬಿಟ್ಟೆ ನಂಗೆ ಗಂಡ ಬೇಡ ಅಂತ. ಆತರ ಅವ್ರು ಇಟ್ಕೊಂಡು ಅವ್ರು ಸರಿ ಇಲ್ಲ, ನನ್ನ ಕ್ಯಾರೆಕ್ಟರ್ ಮೇಲೆ ಇದ್ ಮಾಡಿದ್ರು. ನಾ ಆವಾಗ್ಲೇ ಹೇಳಿದೆ, ಹಾಗೆಂತಿದ್ರೆ ನಿಮ್ಮನ್ನ ಮದ್ವೆ ಆಗ್ಬೇಕಂತ ತಿರ್ಲಿಲ್ಲ, ನಾನು ಅಲ್ಲಿ ಯಾರನ್ನೋ ಲವ್ ಮಾಡಿ ಯಾರನ್ನೋ ಮದ್ವೆ ಆಗ್ಬಿಡ್ಬೋದಿತ್ತು. ಕೇವಲ ಮರ್ಯಾದೆಗೋಸ್ಕರ ನಾನು ಇಷ್ಟ ಇದ್ ಮಾಡಿ ನನ್ಗೆ ಈಗ ಆಯ್ತು ಅಂತ ಹೇಳ್ದೆ ಸರ್. ಅಲ್ಲೇ ಕೋರ್ಟ್ ಅಲ್ಲಿ ಜಡ್ಜ್ ಕೂಡ ತುಂಬಾ ಕ್ವಶನ್ ಕೇಳಿದ್ರು, ಇದ್ ಮಾಡಿದ್ರು ಎಲ್ಲ. ನಾನು ಹೇಳ್ದೆ, ಪ್ರೂಫ್ ಮಾತ್ರ ಇಲ್ಲ ಮೇಡಮ್ ನನ್ಗೆ ಕೊಡ್ಲಿಕ್ಕೆ, ಯಾಕೆಂದ್ರೆ ಆ ಟೈಮ್ ಅಲ್ಲಿ ನನ್ಗೆ ಯಾವ್ದು ತಲೆಗೆ ಹೋಗ್ಲಿಲ್ಲ. ಪ್ರೂಫಿಗೆ ಅಂತ ನಾನು ಮಾಡ್ಲಿಲ್ಲ, ಇದು ಜಗಳ ಆಗ್ಬೇಕಂತೂ ಮಾಡ್ಲಿಲ್ಲ. ನಾನು ನನ್ ಗಂಡನ ಈಚೆ ಕರ್ಕೊಂಡ್ ಬರ್ಬೇಕಂತ ಮಾತ್ರ ನಾನು ಇದ್ ಮಾಡಿದ್ದೆ ಹೊರತು ಜಗಳ ಮಾಡ್ಲಿಕ್ಕೆ ಆಗ್ಲಿ, ನನ್ ಗಂಡನ್ ಬಿಡ್ಬೇಕಂತೇಳಿ ನಾನು ಇದ್ ಮಾಡಿ ಅದು ಹೊರಿಸಿದಲ್ಲ ಅಂತ ಹೇಳಿದೆ. ಎಲ್ಲ ಹೇಳಿದಲ್ಲಾಗಿ ಜಡ್ಜಿ ಕೂಡ ಮತ್ತೆ ಅರ್ಥ ಆಯ್ತು. ಕೊನೆಗೆ ಅವರು ಆಯ್ತು, ಡಿವೋರ್ಸ್ ಆದ್ರೆ ಡಿವೋರ್ಸ್ ಡಿಕ್ಲೇರ್ ಮಾಡಿದ್ರು ಅದನ್ನ. ಎಸ್ಪೆಷಲಿ ಮುಸ್ಲಿಂ ಅಂತ ಸಂಬಂಧ ಇದೆ ಅಂತ ಹೇಳಲಿಕ್ಕೆ ಏನ್ ಕಾರಣ? ಅದು ಅವ್ರಿಗೆ ಏನಾದ್ರು ಒಂದು ತೋರ್ಸ್ಬೇಕಲ್ಲ ಸರ್. ನಾನು ಮುಸ್ಲಿಂ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅಂದ್ರೆ ಅದು ಮುಸ್ಲಿಂ ಅವರಿಗೆ ಸಂಬಂಧಪಟ್ಟಿದ ಆಸ್ಪತ್ರೆನಾ? ಮುಸ್ಲಿಂ ಅವರಿಗೆ ಸಂಬಂಧಪಟ್ಟ ಹಾಸ್ಪಿಟಲ್. ಹಾಗೆ ಸಂಪರ್ಕ ಅದು ನಾನಂದ್ರೆ ಸರ್ ಮಂಗ್ಳೂರಲ್ಲೇ ಕಲ್ತು ನಾನು ಅಪ್ಲೈ ಮಾಡಿದ್ದೆ, ನನಗೆ ಸಿಕ್ತು. ನಾನೊಂದು ಲ್ಯಾಬ್ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಹಾಗಾಗಿ ಆ ಕತೆ ಕಟ್ಟಿದ್ರು. ಆದ್ರೆ ಅವ್ರು ನಮ್ದು ಮುಸ್ಲಿಂ ಹಾಸ್ಪಿಟಲ್ ಆದ್ರೂ ಕೂಡ ನಾವು ವರ್ಕರ್ಸ್ ಎಲ್ಲ ಜಾಸ್ತಿ ಇದ್ದಿದ್ದು ಹಿಂದೂಸ್. ಆದ್ರೆ ನಮ್ದು ಲ್ಯಾಬ್ ಅಲ್ಲಿ ಕೂಡ ಬಾಯ್ಸ್ ಇರ್ಲಿಲ್ಲ, ನಾವು ಗರ್ಲ್ಸೇ ಇದ್ದಿದ್ದು. ನಂದು ಆತರದ ಒಂದು ಯಾವುದೇ ಇನ್ಸಿಡೆಂಟ್ ನನ್ಗೆ ಅಣ್ಣ ಮಾಡಿದ್ದ ಒಂದು ಇದ್ರಲ್ಲೇ ನಾನು ಲೈಫಲ್ಲಿ ಒಂದು ಇದು ಇಟ್ಕೊಂಡಿದ್ದೆ. ಆ ತರದ ಒಂದು ಸಿಚುವೇಶನ್ ಯಾವತ್ತು ಕ್ರಿಯೇಟ್ ಆಗ್ಬಾರ್ದಂತ ಅಷ್ಟು ಇದ್ರಲ್ಲಿ ಇದ್ದು ಸರ್. ನನ್ಗೆ ಆತರ ಅಪವಾದ ಬಂದಾಗ ಅಲ್ಲಿಂದ ಒಂದು ಹೇಳಿದ್ರು ಸರ್ ಅವ್ರು, ಏನಂದ್ರೆ ಅವರು ಲೀವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇದ್ರು ಅಂತೇಳಿ, ಯಾರೊಬ್ಬ ಹುಡುಗನ ಜೊತೆ ಲೀವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇದ್ರು ಅಂತ ಹೇಳಿ ಕೋರ್ಟ್ ಅಲ್ಲಿ ಒಂದು ಇದ್ ಕೊಡುವಾಗ ಅವ್ರು ಕೋರ್ಟ್ ಅಲ್ಲಿ ಆತರ ಅವ್ರ ಕಡೆ ಲಾಯರ್ ಕೊಟ್ಟಿದ್ರು. ಅದು ನನ್ಗೆ ತುಂಬಾ ಇದಾಯ್ತು. ನಾನೇನ್ ಮಾಡಿದೆ, ನಾನ್ ಹತ್ರ ಇರ್ಲಿಲ್ಲ ಅಲ್ಲ. ಸೊ ಇವ್ರಿಗೆ ಕೋರ್ಟ್ ಕೇಳೋದು ಪ್ರೂಫ್ ಅಲ್ವಾ, ನಾನ್ ಹತ್ರ ಇರ್ಲಿಲ್ಲ. ನಾನು ಇದ್ದಿದ್ದು ಹಾಸ್ಪಿಟಲ್ ಇದ್ದೆ, ಹಾಸ್ಟೆಲ್ ಅಲ್ಲಿ ತುಂಬಾ ನರ್ಸಿಂಗ್ ಸ್ಟಾಫ್ ಎಲ್ಲ ಇರ್ತಿದ್ರು, ಅವ್ರ ಜೊತೆ ಇದ್ದೆ. ಸೊ ಅದ್ರಿಂದ ನಾನು ಆಗ 5 year ಆಗಿತ್ತು ನಾನು ವರ್ಕಿಗೆ ಜಾಯಿನ್ ಆಗಿ. ಸೊ ಅಲ್ಲಿಂದ ನಾನು ಇದು ತೆಗ್ದು ಸರ್ ಹತ್ರ, ನಾನು CEO ಹತ್ರ ನಾನು ಇದ್ದ ವಿಷಯ ಹೇಳ್ದೆ, ಸರ್ ಹೀಗೆ ಪ್ರಾಬ್ಲಮ್ ಆಗಿದೆ. ಅವ್ರಿಗೆ ಗೊತ್ತಿತ್ತಲ್ಲ ಆಲ್ರೆಡಿ ಹಾಸ್ಪಿಟಲ್ ಅಲ್ಲಿ ಗಲಾಟೆ ಮಾಡಿದ್ರು ಡ್ರಿಂಕ್ಸ್ ಮಾಡಿ ಬಂದು, ಅದ್ರಿಂದ ಅವರು ಗೊತ್ತಿತ್ತು, ನೋಡಿದ್ರು. ಅದ್ರಿಂದ ನನ್ನ ವಿಷಯ ನನ್ಗೆ ಅವ್ರಿಗೆ ಹೇಳಲಿಕ್ಕೆ ಈಸಿ ಆಯ್ತು. ನಾನು ಹೇಳ್ದೆ, ಸರ್ ಹೀಗೆ ಪ್ರಾಬ್ಲಮ್ ಇದೆ ಸರ್, ಹೀಗೆ ಹೇಳ್ತಿದ್ದಾರೆ, ನನ್ಗೆ ಒಂದೇ ಪ್ರೂಫ್ ಬೇಕು ಸರ್. ನಾನು ಇಲ್ಲಿ ತನಕ ನನ್ಗೆ ಹಾಸ್ಪಿಟಲ್ ಅಂದ್ರೆ ಹಾಸ್ಟೆಲ್ ನಮಗೆ ಆವಾಗ ಹಾಸ್ಟೆಲ್ ರೂಮಿಗೆ 500 ಕಟ್ ಆಗ್ತಿತ್ತು, ಖಾಲಿ ರೂಮಿಗೆ ಮಾತ್ರ. ಒಂದು ರೂಮ್ ಅಲ್ಲಿ 5 members ಇದ್ವಿ ನಾವು, ನರ್ಸಿಂಗ್ ಸ್ಟಾಫ್ ಎಲ್ಲ ಮಿಕ್ಸ್ ಇದ್ವಿ. ಹಾಗಾಗಿ ಅದ್ರದ್ದೊಂದು ಬಿಲ್ ಅಂದ್ರೆ ನಮಗೆ ಮಂತ್ಲಿ ಸ್ಯಾಲ್ರಿ ಕಟ್ ಆಗೋ ಸ್ಲಿಪ್ ಇರುತ್ತಲ್ಲ ಸರ್ ಕಂಪ್ಯೂಟರ್ ಅಲ್ಲಿ, ಅದ್ರದ್ದೆಲ್ಲ ನಂಗೆ ಒಂದೊಂದು ಪ್ರಿಂಟ್ ಬೇಕು ಸರ್. ನಾನು ಇಷ್ಟು ವರ್ಷ ಅಂತೇಳಿ ಒಂದ್ 3 days ಆಗತ್ತೆ ಅಂತ ಹೇಳಿದ್ರು, ಅಷ್ಟು ಪ್ರಿಂಟ್ ತೆಗಿಬೇಕಲ್ಲ ಅಂತ. ಸರಿ, ಅಷ್ಟು ನನಗೆ ಡೇಟ್ ವೈಸ್ ಪ್ರಿಂಟ್ ಬೇಕು ಸರ್ ನನ್ಗೆ, ಯಾಕಂದ್ರೆ ನಾನು ಪ್ರೂವ್ ಮಾಡ್ಕೋಬೇಕಿತ್ತು ಇಲ್ಲಿ. ಅದ್ರಿಂದ ನಾನು ಎಲ್ಲ ಪ್ರಿಂಟ್ ತಗೊಂಡು ಹೋದೆ. ಸೊ ಅಲ್ಲಿ ನೋಡಿದಾಗ ಅವರು ನೋಡಿದ್ರು, ನೋಡಿ ಎಲ್ಲ ಡೇಟ್ ವೈಸ್ ಕರೆಕ್ಟ್ ಇತ್ತು. ಅಂದ್ರೆ ನಮ್ದು ಸ್ಯಾಲ್ರಿ ಸ್ಲಿಪ್ ಎಲ್ಲ ಇತ್ತು, ಅದು ತೆಗೆದು ಕೊಟ್ರು. ನಮ್ದೆಲ್ಲ ಲೀವ್ ಎಲ್ಲಾನು ಬರುತ್ತಲ್ಲ ಅದ್ರಲ್ಲಿ, ಎಲ್ಲ ಕೊಟ್ಟಿರ್ತಾರೆ. ನಮ್ಗೆ ಏನಾದ್ರು ಫೈನ್ ಇದ್ರೆ ಅದು ಎಲ್ಲಾನು ಇನ್ಕ್ಲೂಡ್ ಆಗಿರುತ್ತೆ ಅದ್ರಲ್ಲಿ.
ಸ್ಯಾಲ್ರಿ ಸ್ಲಿಪ್ ಎಲ್ಲ ತೆಗೆದು ಕೊಟ್ರು. ತಗೊಂಡು ಹೋದೆ. ಹಾಸ್ಟೆಲ್ ಫೀಸ್ ಅಂತಾನೆ ಇರ್ತದೆ ಅದರಲ್ಲಿ ಒಂದು. ತಗೊಂಡು ಹೋಗಿ ಎಲ್ಲ ಜಡ್ಜಿಗೆ ನಾನು ಕೊಟ್ಟ ನಮ್ ಲಾಯರಿಗೆ ಕೊಟ್ಟೆ. ಜಡ್ಜ್ ಎಲ್ಲ ನೋಡಿ ಅವ್ರಿಗೆ ಅದ್ರಲ್ಲಿ ಇದಾಯ್ತು, ಇಲ್ಲ ಇವಳ್ದೇನು ಮಿಸ್ಟೇಕ್ ಇಲ್ಲ ಅಂತ ಗೊತ್ತಾಯ್ತು. ಮತ್ತೆ ನನ್ಗೆ ಆಗೇನಾದ್ರೂ ಅವ್ರು ಕೇಳ್ತಿದ್ರೆ ನಮ್ಮ ಹಾಸ್ಪಿಟಲ್ ಅವ್ರು ಯಾರು ಹೇಳ್ತಿದ್ರು, ಯಾಕಂದ್ರೆ ಅಲ್ಲಿ ಹಾಸ್ಟೆಲ್ ಇದ್ದಿದ್ದು ಗೊತ್ತಿದೆ ಅಲ್ರಿ, ಈಗ ಹಾಸ್ಪಿಟಲ್ ಹತ್ರನೇ ಹಾಸ್ಟೆಲ್. ಅದ್ರಿಂದ ಅದು ಇದಾಗಿ ಲಾಸ್ಟಿಗೆ ಡಿವೋರ್ಸ್ ಡಿಕ್ಲೇರ್ ಆಯ್ತು ಸರ್. ಇನ್ನು March 15th ನಮ್ದು ಹಿಯರಿಂಗ್ ಇತ್ತು. March 5ಗೆ ನಾನು ನೈಟ್ ಡ್ಯೂಟಿಯಲ್ಲಿ ಇದ್ದೆ. ಮಾರ್ನಿಂಗ್ 4 o'clock ಪೊಲೀಸ್ ಇದೊಂದು ಕಾಲ್ ಬರುತ್ತೆ ಸರ್ ನಂಗೆ, ಅಂದ್ರೆ ನಿಮ್ ಗಂಡ ಸುಸೈಡ್ ಮಾಡ್ಕೊಂಡಿದ್ದಾರೆ ಅಂತ. ಫುಲ್ ಶಾಕ್ ಆಯ್ತು ಸರ್ ನನ್ಗೆ. ಅಲ್ಲಿಂದ ನನ್ಗೆ ಏನು ಮಾಡ್ಬೇಕಂತ ನನಗೆ ಗೊತ್ತಾಗ್ಲಿಲ್ಲ. ಡ್ಯೂಟಿಯಲ್ಲಿ ಕೂಡ ಇದ್ದೆ ನಾನು, ಏನ್ ಮಾಡ್ಲಿ ಅಂತ ಗೊತ್ತಾಗ್ಲಿಲ್ಲ. ಇನ್ಚಾರ್ಜಿಗೆ ಕಾಲ್ ಮಾಡಿ ಹೇಳ್ತಿ ಹೀಗೀಗೆ ಆಯ್ತಂತೆ ಅಂತ. ಅವ್ರು ಹೇಳಿದ್ರು ನೀನ್ ಹೋಗ್ಲೇಬೇಡ, ಯಾಕೆಂದ್ರೆ ನಿಂದು ಡಿವೋರ್ಸ್ ಇದಾಗಿದೆ, ಈಗ ಹೋದ್ರೆ ನಿನ್ ತಲೆಗೆ ಕಟ್ತಾರೆ, ಜನ ಸರಿ ಇಲ್ಲ ಅಂತ ನಂಗೆ ಅವತ್ತೇ ಗೊತ್ತಾಗಿದೆ, ನೀನ್ ಹೋಗದೆ ಬೇಡ ಅಂತ ಹೇಳಿದ್ರು. ನನ್ಗೆ ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ ಸರ್. ಆ ಟೈಮಲ್ಲಿ ಲಾಯರಿಗೆ ಕಾಲ್ ಮಾಡಿದೆ ಸರ್, 4:30 ಟೈಮಲ್ಲಿ. ಅವ್ರಿಗೆ ಕಾಲ್ ಮಾಡಿದಾಗ ಅವ್ರು ಕೂಡ ಹಾಗೆ ಹೇಳಿದ್, ನೀನ್ ಹೋಗ್ಲೇಬೇಡಮ್ಮ, ಯಾಕಂದ್ರೆ ಇದು ತುಂಬಾ ಪ್ರಾಬ್ಲಮ್ ಆಗುತ್ತೆ, ಹೋದ್ರೆ ನಿನ್ ಮೇಲೆ ಸುಮ್ನೆ ಎಲ್ಲ ಸೀನ್ ಕ್ರಿಯೇಟ್ ಮಾಡ್ತಾರೆ ಅಂತೇಳಿ. ಅವ್ರು ಯಾಕೆ ಸುಸೈಡ್ ಮಾಡ್ಕೊಂಡು ನಮಗ್ ಗೊತ್ತಿಲ್ಲ, ಹೋದಾಗ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು. ಏನ್ ಮಾಡ್ಬೇಕಂತಾನೆ ಗೊತ್ತಾಗಿದೆ. ನಂದು ಈಗ 15th ನಂಗೆ ಲಾಸ್ಟ್ ಸೈನ್ ಹಾಕ್ಲಿಕ್ಕೆ. ಅದೆಲ್ಲ ಆಗಿ ಸರ್ ನಂದು ಡಿವೋರ್ಸ್ ಎಲ್ಲ ಅಲ್ಲಿಂದ ನಾನು ಹೋಗ್ಲಿಲ್ಲ. ಇದ್ ಯಾಕೆ ಹೀಗೆ ಮಾಡ್ಕೊಂಡ್ ನಾನು ಡಿವೋರ್ಸ್ ಹಾಕಿದ್ರಿಂದ ಹೀಗೆ ಮಾಡ್ಕೊಂಡ್ರ, ಮನೇಲಿ ಏನಾದ್ರು ಪ್ರಾಬ್ಲಮ್ ಆಯ್ತಾ? ಬಟ್ ಅವ್ರು ಮನೆಯವ್ರು ಬಿಟ್ಟು ಫ್ಯಾಮಿಲಿಯವರೆಲ್ಲ ನಂಗೆ ಕಾಲ್ ಮಾಡ್ತಾ ಇದ್ರು, ಮಾತಾಡ್ತಾ ಇದ್ರು, ಹೇಗಿದ್ಯಾ ಅಂದ್ರೆ ಎಲ್ರಿಗೂ ಗೊತ್ತಿತ್ತು ಅವ್ರ ಅಫೇರ್ ಆಕ್ಚುಲಿ ಹೊರಗಡೆ. ಅವ್ರೆಲ್ಲ ಹೇಳ್ತೇನೆ, ನೀನ್ ಮಂಗ್ಳೂರಿಗೆ ಕರ್ಕೊಂಡೋಗಿ ಬದುಕ್ತಿದ್ರೆ ಪಾಸ್ ಆಗ್ತಿತ್ತು, ಅವನು ಎಲ್ಲಿದ್ರೆ ಸರಿ ಆಗಲ್ಲ ಅಂತ ಎಲ್ರು ಸಜೆಷನ್ ಕೊಡೋರು ಹೊರತು ಯಾರು ಮುಂದೆ ಬರ್ತಿರ್ಲಿಲ್ಲ. ಹಾಗೆ ಇತ್ತು. ಅದಾದ್ಮೇಲೆ ಹೀಗೆ ಗೊತ್ತಾಯ್ತು, ನನ್ಗೆ ಮನ್ಸಿಗೆ ನಾನು ಮಂಗ್ಳೂರಲ್ಲೂ ಇರ್ಲಿಕ್ ಆಗ್ಲಿಲ್ಲ. ನೀವು ಊರಿಗೆ ಹೋಗ್ಬೇಡ ಅಂತ ಹೇಳಿದ್ರು, ಬಟ್ ನನ್ಗೆ ಇರ್ಲಿಕ್ ಆಗ್ಲಿಲ್ಲ, ನಾನು ಬಂದೆ. ಅಲ್ಲಿಂದ ನಾನು ಇಲ್ಲಿ ಇದಕ್ಕೆ ಅಲ್ಲಿಂದ ಮನೆಗೆ ಬಂದೆ. ಮನೇಲಿದ್ದೆ ಒಂದು 2 week ಮನೇಲಿದ್ದು ಮತ್ತೆ ನಾನು ಡ್ಯೂಟಿಗೆ ಬರುವೆ. ಹಾಸ್ಪಿಟಲ್ ಎಲ್ಲ ಗೊತ್ತಾಯ್ತು, ಎಲ್ಲ ಆಗಿ ಹಾಗೆ ಇದ್ದೆ. 2 week ಆದಾಗ ನನ್ನ ತಮ್ಮ ಅಂದ್ರೆ ದೊಡ್ಡಪ್ಪನ ಮಗ ತಮ್ಮ, ಅವನು ಹೇಳ್ದ ಸರ್, ಹೀಗೆ ಇಲ್ಲೊಂದು ಇದಾಗಿದೆ, ಪ್ರಾಬ್ಲಮ್ ಆಗಿದೆ, ಅದು ಸುಸೈಡ್ ಅಲ್ಲ ಶೂಟ್ ಔಟ್ ಆಗಿರೋದು ಅಂತ. ಈಗೇನ್ ನಂಗೆ ಶಾಕ್. ಹೇಗೆ ಯಾರಂದ್ರೆ ಮನೆಯವರೇ ಮಾಡಿರೋದು ಅಂತ, ತಮ್ಮನೇ ಮಾಡಿರೋದು ಅಂತ. ಅದಾದ್ಮೇಲೆ ಹಾಗಾದ್ರೆ ಅಂದ್ರೆ ಮನೆಯವ್ರು ಯಾರು ನಂಗೆ ಕಾಲ್ ಮಾಡಿ ಹೇಳಲಿಲ್ಲ ಅವ್ರು ಸುಸೈಡ್ ಮಾಡಿ. ನಿಮಗೆ ಸುಸೈಡ್ ಅಂತ ಪೊಲೀಸ್ ಅವರು ಹೇಳಿದ್ದ ಅಥವಾ ಅವ್ರು ಸಡನ್ ಆಗಿ ಹೇಳಿದ್ದ? ಅವ್ರಿಗೆ ಕಾಲ್ ಮಾಡಿ ನನ್ಗೆ ಹೇಳಿದ್ದು ಸುಸೈಡ್ ಅಂತ, ಪೊಲೀಸೇ ಕಾಲ್ ಮಾಡಿ ಹೇಳಿದ್ದು. ಅಲ್ಲ, ಈಗ ಅವ್ರಿಗೆ ಗೊತ್ತಿಲ್ವಾ ಅದು ಶೂಟ್ ಔಟ್ ಅಂತ? ಇಲ್ಲ, ಇವ್ರಂದ್ರೆ ಸ್ವಲ್ಪ ಪೊಲಿಟಿಕ್ಸ್ ಅಲ್ಲೆಲ್ಲ ಅವರ ಫ್ಯಾಮಿಲಿ ಸ್ವಲ್ಪ ಇರೋದ್ರಿಂದ ಅದನ್ನಲ್ಲಿಗೆ ಮುಚ್ಚಿದ್ದಾರೆ. ಅದು ಮತ್ತೆ ಗೊತ್ತಾಗಿತ್ತು ಸರ್ ನನಗೆ 2 weeks ಆದ್ಮೇಲೆ. ಏನ್ ಕಾರಣಕ್ಕೆ ಅಂತ ಗೊತ್ತಾಯ್ತು? ಅದು ಕಾರಣ ಅಂತ ಕೆಲವ್ರು ಹೇಳ್ತಾರೆ, ಅದು ಕಂಡವ್ರು ಇಲ್ಲಲ್ಲ ಸರ್, ನಮ್ ಕಂಡ್ಲಿಲ್ಲಲ್ಲ ಸರ್. ಅದ್ರಿಂದ ಶೂಟ್ ಔಟ್ ಅಂತೇಳಿ ಇದಾಗಿತ್ತು. ಅದ್ರಿಂದ ನಿನ್ಗೆ ಅದು ಕಾಲ್ ಬರ್ಲಿ. ನಾನು ಅನ್ಕೊಳ್ತಿದ್ದೆ ಒಬ್ರು ಕೂಡ, ಅಷ್ಟು ಟೈಮ್ ಎಲ್ರು ಕಾಲ್ ಮಾಡ್ತಿದ್ರು ಫ್ಯಾಮಿಲಿಲಿ, ಯಾರೊಬ್ರು ನಂಗೆ ಕಾಲ್ ಮಾಡ್ಲಿಲ್ಲ ವಿಷಯ ಹೇಳಲಿಕ್ಕೆ. ಅದ್ರಿಂದ ಇವರು ಪೊಲೀಸ್ ಅವರಿಗೆ ಅಲ್ಲಿ ಪೊಲೀಸ್ ಅವರು ಕೂಡ ಹಾಗೆ ಹೇಳಿ ಮತ್ತೆ ನನ್ಗೆ ಅದೇ ದಿವಸ ಒಂದು 9 o'clock ಕಾಲ್ ಮಾಡಿದ್ದಾರೆ ಸರ್ ನಂಗೆ, ನೀವು ಬರ್ತೀರಮ್ಮ ಏನು ಅಂತ ಹೇಳಿ. ಸರ್ ನಂದು ಡಿವೋರ್ಸ್ ಡಿಕ್ಲೇರ್ ಆಗಿದೆ, ನಮ್ ಲಾಯರ್ ಹೇಳಿದ್ರು ಬರೋದ್ ಬೇಡ ಅಂತ ಹೇಳಿ ಹೇಳಿದ್ದಾರೆ ಅಂತ ಡೈರೆಕ್ಟ್ ಹೇಳಿದೆ ಸರ್. ನಾನು ಇದ್ದ ವಿಷಯ ಹೇಳಿದೆ ಸರ್. ಆಯ್ತಮ್ಮ ಅಂದ್ರೆ ಅಲ್ಲಿ ಕಂಪ್ಲೇಂಟ್ ಎಲ್ಲ ಆಗಿತ್ತು ಮೊದ್ಲೇ, ಅವ್ರಿಗೆ ಗೊತ್ತಿತ್ತು ವಿಷಯ ನಮ್ದು ಕರೆಕ್ಟ್ ಇಲ್ಲ ಅಂತ ಹೇಳಿ ಗೊತ್ತಿತ್ತು. ಅದ್ರಿಂದ ನಾನು ಬರೋದಿಲ್ಲ ಅಂತ ಹೇಳಿದ್ದೆ. ಅದಾದ್ಮೇಲೆ ನಂಗೆ ಇಲ್ಲಿ ಇರ್ಲಿಕ್ಕೆ ಮನ್ಸಾಗದೆ ಮನೆಗೆ ಹೋಗಿದ್ದೆ. ಬಟ್ ಅಲ್ಲಿಗೆ ಹೋಗ್ಲಿಕ್ಕೆ ಮನೆಯಿಂದಲೂ ಬಿಡ್ಲಿಲ್ಲ. ಅಲ್ಲಿಗೆ ಹೋದ್ರೆ ನಿನ್ನೆಲ್ಲರೂ ಈಗ ಇದ್ ಮಾಡ್ತಾರೆ, ಅಂದ್ರೆ ಶಾಸ್ತ್ರಗಳು ತುಂಬಾ ಇರುತ್ತೆ, ಅದ್ರಿಂದ ನಿನ್ ಮನ್ಸು ಇನ್ನೂ ಇದಾಗತ್ತೆ ಅಂತ ಹೇಳಿದ್ರು ಸರ್. ಅದಾದ್ಮೇಲೆ ವಿಷಯ ಗೊತ್ತಾಯ್ತು. ಮತ್ತೆ ನಾನು ಮಂಗ್ಳೂರಿಗೆ ಬಂದೆ. ಮಂಗ್ಳೂರಲ್ಲೇ ನಾನು ನನ್ ಪಾಡಿಗೆ ವರ್ಕ್ ಮಾಡ್ತಿದ್ದೆ. ಇಲ್ಲಿ ತನಕ ಸರಿ ಯಾರು ನನ್ಗೆ ಕಾಲ್ ಮಾಡಿಲ್ಲ.
ಅದಾದ್ಮೇಲೆ ನನ್ಗೆ ಅಲ್ಲಿ ಒಂದು ಸ್ಟಾಫ್ ನನಗೆ ಒಂದು ಪ್ರಪೋಸಲ್ ಮಾಡ್ತಾರೆ ಸರ್. ಹಾ, ಹಾಸ್ಪಿಟಲ್ ಅವ್ರೆ ಅಂದ್ರೆ ಅಲ್ಲಿ ಆಗಿ ಕೆಲಸ ಮಾಡ್ತಿದ್ದವ್ರು ನಮ್ಮ ಹತ್ರ ತುಂಬಾ ಚೆನ್ನಾಗಿದ್ರು ಅಕ್ಕ. ಅವ್ರು ಇವತ್ತಿಲ್ಲ, ತೀರೋಗಿದ್ದಾರೆ. ಅವ್ರೊಂದು ಪ್ರಪೋಸಲ್ ಮಾಡ್ತಾರೆ ಸರ್. ಅಲ್ಲ, ಪ್ರಪೋಸಲ್ ಮಾಡೋದು ಯಾರು ಆಕ್ಚುಲಿ? ಅಂದ್ರೆ ಅಲ್ಲಿ ಆಯಾ ಇದ್ದಾರಲ್ವಾ, ಅವರು ಒಂದು ಹೀಗೆ ಪ್ರಪೋಸಲ್ ಇದೆ, ನಿನ್ಗೆ ಮದ್ವೆ ಆಗ್ತೀಯಾ ಅಂತ ಕೇಳಿ ಒಂದು ಹುಡುಗ ಇದೆ ಅಂತ ಹೇಳಿ. ಅವಾಗ ನಾನು ಹೇಳಿದೆ, ಇಲ್ಲ ನಾನು ಇದ್ರಿಂದೆಲ್ಲ ಹೊರಗೆ ನನ್ಗೆ ನಂಬಿಕೆ ಇಲ್ಲ, ಒಂದು ಈಗ ಆಯ್ತು, ಇನ್ನು ಬೇಡ, ಇಲ್ಲ ಒಳ್ಳೆಯವ್ರ ಹಾಗೆ ಅಂತ ಹೇಳಿದ್ರು. ನೋಡೋಣ. ಅದಕ್ಕಿಂತ ಮೊದ್ಲು ಅಣ್ಣನವರೆಲ್ಲ, ದೊಡ್ಡಮ್ಮನ ಮಕ್ಳ ಅಣ್ಣನವರೆಲ್ಲ ನನ್ಗೆ ತುಂಬಾ ಪ್ರಪೋಸಲ್ ಈಗೆಲ್ಲ ಹೇಳಿದ್ರು, ಬಟ್ ನಾನು ಯಾವ್ದು ಒಪ್ಕೊಂಡಿರ್ಲಿಲ್ಲ. ಬಟ್ ಇವ್ರು ತುಂಬಾ ಒತ್ತಾಯ ಮಾಡಿದ್ರು, ನಿಂದು ವಿಷಯ ಗೊತ್ತಾಯ್ತು ನನ್ಗೆ, ಏನ್ ಮಾಡ್ಲಿಕ್ಕಾಗಲ್ಲ, ಹೀಗೆ ಇದ್ರೆ ಆಗಲ್ಲ ಅಂತ ಹೇಳಿ ಎಲ್ಲ ಮಾಡಿದ್ರು. ನೋಡಿದ್ರು ಒಂದು ಇವ್ರು ಹೇಗೆ ಇದ್ರು ಅಂತ ಹೇಳಿದ್ರೆ, ಬಂದ್ರು, ಅವ್ರು ನೋಡ್ಲಿಕ್ಕೆ ಬರ್ತಾರೆ. ಆಗ ನನ್ಗೆ ಹುಷಾರಿಲ್ದೆ ನಾನು ಹಾಸ್ಪಿಟಲ್ ಅಲ್ಲಿ ಇದ್ದೆ, ಅಡ್ಮಿಟ್ ಆಗಿದ್ದೆ. ಅವಾಗ ನೋಡ್ಲಿಕ್ಕೆ ಬರ್ತಾರೆ. ನಾನು ಹೇಳ್ದೆ, ಆತರ ನೋಡೋದು ಸರಿ ಇಲ್ಲ, ಯಾಕಂದ್ರೆ ನಾವು ಹುಷಾರಿಲ್ಲದೆ ಇದ್ದಾಗ ನಾವ್ ಹೇಗಿರ್ತೀವಿ ನಮಗೆ ಗೊತ್ತಿರತ್ತೆ. ನಮಗೆ ಮಾತಾಡೋಕು ನನ್ಗೆ ಎನರ್ಜಿ ಇರ್ಲಿಲ್ಲ ಆ ಟೈಮ್ ಅಲ್ಲಿ. ಆದ್ರಿಂದ ಇಲ್ಲ ಬೇಡ ಅಕ್ಕ ಇವಾಗ ಅಂತ ಹೇಳಿದ್ದೆ. ಇಲ್ಲ ನೀನ್ ನೋಡು, ಹುಡ್ಗ ಹಾಗೇನಿಲ್ಲ, ತುಂಬಾ ಒಳ್ಳೆಯವರು ಅಂತೆಲ್ಲ ಹೇಳಿದ್ರು. ಅಮ್ಮನಿಗೆ ಕಾಲ್ ಮಾಡಿ ಹೇಳ್ದೆ, ಹೀಗಿದೆ ಅಮ್ಮ, ಎಂತ ಮಾಡುದಮ್ಮ, ಹಾಸ್ಪಿಟಲ್ ಇರುವ, ಪರವಾಗಿಲ್ಲ ನೋಡು ಏನಾಗತ್ತ ನೋಡೋಣ ಅಂತ ಹೇಳಿದ್ರು. ನಾವು ಮಾಡಿದಂತ ಸರಿ ಆಗ್ಲಿಲ್ಲ ಅಂತ. ಮತ್ತೆ ಹಾಗೆ ಅವರು ಬಂದು ಜಸ್ಟ್ ಮಾತಾಡಿ, ಅವ್ರದ್ದು ಹಾಗೇನೋ ಪ್ರಾಬ್ಲಮ್, ಮದ್ವೆ ಆಗಿ ಅವ್ರದ್ದು ಪ್ರಾಬ್ಲಮ್ ಆಗಿತ್ತು. ಸೊ ಇಬ್ರು ಮಾತಾಡಿ ಹೋದ್ರು. ನನ್ಗೇನು ಮಾತಾಡಕ್ ಆಗ್ಲಿಲ್ಲ ಆ ದಿವ್ಸ. ಎಲ್ಲ ವಿಷಯ ನಾನು ಹೇಳ್ದೆ, ನನ್ ತುಂಬಾ ಸ್ಟೋರಿ ಇದೆ, ಬಟ್ ಎಲ್ಲಾನು ನಾನು ಮತ್ತೆನೆ ಹೇಳ್ತೀನಿ ಅಂತ ಹೇಳಿದ್ದೆ ಸರ್. ಅದಾಗಿ ಅವ್ರು 1 month ವೇಟ್ ಮಾಡಿಸ್ದೆ ನಾನು. ನನ್ಗೆ ಇಷ್ಟ ಏನು ಕೂಡ ನಾನು ಹೇಳಿಲ್ಲ, ಯಾಕಂದ್ರೆ ಯಾವುದೇ ತೀರ್ಮಾನ ತಗೊಳ್ಳೋಂತ ಸ್ಟೇಜ್ ಅಲ್ಲಿ ನಾನು ಇರ್ಲಿಲ್ಲ. ಸೊ ನನ್ಗೆ ಮತ್ತೆ ನೋಡುವಾಗ ತುಂಬಾ ಎಲ್ಲ ಕಡೆಯಿಂದ ವಿಚಾರಿಸಿದ ನೋಡಿದಾಗ ತುಂಬಾ ಒಳ್ಳೆ ಮನುಷ್ಯ, ತುಂಬಾ ಜೀವನದಲ್ಲಿ ನೋವು ಪಟ್ಟಿದ್ದಾರೆ ಅಂತೆಲ್ಲ ಗೊತ್ತಾಯ್ತು ಸರ್. ಗೊತ್ತಾಗಿ ಮನೆಯಲ್ಲೆಲ್ಲ, ಅವ್ರ ಮನೆಯವರೆಲ್ಲ ಸರಿ ಆಯ್ತು, ನಿಮ್ ಮನೆಯವ್ರನ್ನ ಒಮ್ಮೆ ಬಂದು ನೋಡಿ, ನಾವೇನ್ ಅಷ್ಟು ಅಂತಸ್ತಿರೋರಲ್ಲ ಅಂತ ಹೇಳಿದ್ವಿ. ಹಾಗೆ ಅವ್ರ ಮನೆಯವರೆಲ್ಲ ಬಂದು ನೋಡಿದ್ರು. ನೋಡಿ ಎಲ್ಲ ಅವ್ರಿಗೆಲ್ಲ ಓಕೆ ಅಂತೇಳಿ ಆಯ್ತು, ಮನೆಯವ್ರಿಗೂ ಇಷ್ಟ ಆಯ್ತು, ಎಲ್ಲ ಆಯ್ತು. ನಮ್ ಮದ್ವೆನೂ ಆಯ್ತು ಸರ್. ಬಟ್ ನಾನು ಒಂದ್ ಹೇಳಿದ್ದೆ ಸರ್, ಮದ್ವೆ ಆದ್ರೂ ಕೂಡ ನಾನು ಫ್ರೆಂಡ್ ಆಗಿರ್ತೀನಿ ಹೊರತು ಫಸ್ಟ್ ನಾನು ವೈಫ್ ಆಗಿರುವುದಿಲ್ಲ, ಮನ್ಸ್ ಚೇಂಜ್ ಆದ್ರೆ ಮಾತ್ರ ವೈಫ್ ಆಗ್ತೀನಿ ಅಂತ ಹೇಳಿದ್ದೆ ಸರ್. ಅದೆಂಗದು? ಅಂದ್ರೆ ನಾನು ಅದ್ರಲ್ಲಿ ಭಯ ಪಟ್ಟಿದ್ದಲ್ಲ ಸರ್. ಐ ಮೀನ್ ಮದುವೆ ಆದ್ಮೇಲೂ ಮದ್ವೆ ಆದ್ಮೇಲೆ ಕೂಡ ನಾವು ಕಂಪ್ಲೀಟ್ ಅರ್ಥ ಆದ್ಮೇಲೆ ನಾನು ವೈಫ್ ಆಗಿರ್ತೇನೆ ಹೊರತು ಅಲ್ಲಿ ತನಕ ಫ್ರೆಂಡ್ಸ್ ಆಗಿ ಇಬ್ರು ಅರ್ಥ ಮಾಡ್ಕೊಂಡ್ಮೇಲೆ ನಾನು ನಿಮ್ಮನ್ನ ಗಂಡ ಅಂತ ಹೇಳಿ ಮದ್ವೆ ಆಗ್ತೀನಿ, ಬಟ್ ಬೆಸ್ಟ್ ಫ್ರೆಂಡ್ಸ್ ಆಗಿರುವ ಅಂತ ಹಾಗೆ ಹೇಳಿದೆ ಸರ್. ಅವ್ರಿಗೂ ಅದೇ ತರ ಒಂದು ಲೈಫ್ ಅಲ್ಲಿ ಅವ್ರದ್ದೇನೋ ಪ್ರಾಬ್ಲಮ್ ಆಗಿತ್ತು, ಅವ್ರು ಒಪ್ಕೊಂಡ್ರು. ಅಲ್ಲಿ ಇಬ್ರಿಗೆ ಬೇಕಾಗಿದ್ದು ಮನ್ಸಿಗೆ ಸಪೋರ್ಟ್ ಆಗೋ ಒಂದು ಪರ್ಸನ್ ಅಷ್ಟೇ. ಆತರ ಆಯ್ತು. ಮನೆಯವರೆಲ್ಲ ಮತ್ತೆ ಸ್ವಲ್ಪ ಜನ ಕರೆಸಿ ಮದ್ವೆ ಟೆಂಪಲ್ ಅಲ್ಲಿ ತುಂಬಾ ಸಿಂಪಲ್ ಆಗಿ ಆಯ್ತು ಸರ್. ಅದ್ರಲ್ಲಿ ಎಷ್ಟು ಖರ್ಚಾಯ್ತು, ಇದ್ರಲ್ಲಿ ಒಂದು ನಮ್ಗೆ ಅಷ್ಟು ಖರ್ಚೇ ಆಗ್ಲಿಲ್ಲ ಸರ್ ಮದ್ವೆಯಲ್ಲಿ. ಎಲ್ಲ ಆಯ್ತು. ಆಮೇಲೆ ಇವ್ರು ಒಳ್ಳೆ ಗುಣಕ್ಕೆ ನಾನೇ ಸೋತೆ ಸರ್ ಲಾಸ್ಟಿಗೆ. ಕೊನೆಗೆ ನಾನು ಇವ್ರನ್ನ ಇಷ್ಟಪಡಕ್ ಸ್ಟಾರ್ಟ್ ಮಾಡ್ದೆ ಮದ್ವೆ ಆದ್ಮೇಲೆ. ಇವ್ರು ಒಳ್ಳೆತನ, ನಮ್ ಮನೆಯವ್ರನ್ನ ನೋಡೋ ರೀತಿ ಇವತ್ತಿಗೂ ಅದೆಲ್ಲ ಒಳ್ಳೇದೇ ಇದೆ ಸರ್. ಅದೆಲ್ಲ ಚೆನ್ನಾಗಿದೆ ಮನೇಲಿ. ನನ್ಗೂ ಏನು ಬೇಕು ಎಲ್ಲ ಕೇಳ್ತಾರೆ, ಎಲ್ಲ ಮಾಡ್ತಾರೆ, ತುಂಬಾ ಕೇರಿಂಗ್ ತಗೊಳ್ತಾರೆ, ಎಲ್ಲ ಮಾಡ್ತಾರೆ ಸರ್. ಏನಂದ್ರೆ ಒಂದೇ ಒಂದು ಇಶ್ಯೂ ಏನಂದ್ರೆ ಸರ್, ಏನು ಶೇರ್ ಮಾಡಲ್ಲ, ಅವ್ರ ಕಷ್ಟ ಏನು ಹೇಳ್ಕೊಳಲ್ಲ, ಯಾವುದೇ ವಿಷಯ ನನ್ನ ಹತ್ರ ಹೇಳಲ್ಲ. ಅದ್ರಿಂದ ನನ್ಗೆ ಅದೊಂದ್ ಸ್ವಲ್ಪ ನೋವು ಆಗ್ತಾ ಇತ್ತು. ಅಂದ್ರೆ ಅವ್ರದ್ದೊಂದು ಓಲ್ಡ್ ಮೊಬೈಲ್ ಇತ್ತು. ನಾನು ಈ ಕಂಪನಿ ಜಾಯಿನ್ ಆದೆ, ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೇನಲ್ಲ ಸರ್, ಅದಕ್ಕೆ ಒಂದು ನಂಗೆ ಎಕ್ಸ್ಟ್ರಾ ಮೊಬೈಲ್ ಬೇಕಿತ್ತು. ಅದರಿಂದ ಅವ್ರ ಮೊಬೈಲ್ ನಾನು ತಗೊಂಡೆ. ಅಂದ್ರೆ ಅವ್ರು ಕೊಟ್ರು, ಅವ್ರು ಯೂಸ್ ಮಾಡ್ತಾ ಇರ್ಲಿಲ್ಲ, ಅದು ನನಗ್ ಕೊಟ್ರು. ಅದ್ರಲ್ಲಿ ಆಕ್ಚುಲಿ ನಾವು ಅಲ್ಲಿ ತನಕ ಒಬ್ರ ಮೊಬೈಲ್ ಒಬ್ರು ನಾವು ಚೆಕ್ ಮಾಡ್ಲಿಲ್ಲ ಸರ್. ಅವ್ರು ಚೆಕ್ ಮಾಡಿದಾರೋ ಗೊತ್ತಿಲ್ಲ, ನಾನು ಚೆಕ್ ಮಾಡಿರ್ಲಿಲ್ಲ. ಅದ್ರಲ್ಲಿ ನನ್ಗೆ ನೋಡುವಾಗ ಕೆಲವು ನನ್ಗೆ ಸ್ಕ್ರೀನ್ ಶಾಟ್ ಸಿಕ್ತು, ಫೋಟೋಸ್ ನಾನು ನೋಡ್ತಾ ಇದ್ದೆ, ಗ್ಯಾಲರಿ ಸ್ಕ್ರೀನ್ ಶಾಟ್ ಸಿಕ್ತು ಸರ್. ಅದ್ರಲ್ಲಿ ತುಂಬಾ ಕೆಟ್ಟ ಮೆಸೇಜ್ಗಳು ಇತ್ತು. ಅಲ್ಲಿ ಮತ್ತೆ ನನ್ಗೆ ಎಲ್ಲ ಏನೋ ಆಯ್ತು. ಅಂದ್ರೆ ಅದು ಹಾಗೆ, ಇವ್ರದ್ದು ಹೀಗೇನಾ ಅಂತೇಳಿ. ಒಬ್ರ ಜೊತೆ ಅಲ್ಲ ಸರ್, ತುಂಬಾ
ಅಂದ್ರೆ ಇವರ ಅಣ್ಣನ ಹೆಂಡತಿದ್ದು ಅಕ್ಕನ ಮಗಳ ಜೊತೆ ಕೂಡ ಆತರ ಮೆಸೇಜ್ಗಳನ್ನ ನೋಡ್ದೆ. ಬಟ್ ನಾನ್ ಕೇಳಲಿಲ್ಲ. ಮದ್ವೆಗೆ 1 year ಕಳೆದ ಮೇಲೆ ಸರ್ ಕೇಳಿರ್ಲಿಲ್ಲ. ನಾನು ಅಳ್ತಾ ಇದ್ದೆ, ಇದ್ ಮಾಡ್ತಿದ್ದೆ, ಊಟ ಮಾಡ್ತಿರ್ಲಿಲ್ಲ. ಒಂದಿನ ಕೇಳಿದ್ರು, ನಿಗ್ ಏನಾಯ್ತು, ಯಾಕೆ ಹೀಗಿರೋದು ಅಂತ ಹೇಳಿ ಎಲ್ಲ ಕೇಳಿದ್ರು. ಅವಾಗ ನಾನು ಹೇಳಿಬಿಟ್ಟೆ, ತೋರ್ಸ್ದೆ, ಇದೇನಿದು ಮೆಸೇಜ್. ಕೋಪ ಬಂತವ್ರಿಗೆ. ಯಾಕೆ ನೀ ನನ್ ಮೊಬೈಲ್ ಯಾಕೆ ಚೆಕ್ ಮಾಡ್ಲಿಕ್ಕೆ ಹೋಗಿದ್ದು, ನಿನಗೆ ಮೊಬೈಲ್ ನಿಂಗೆ ಬೇಕಂತ ಕೊಟ್ಟೆ, ಅವ್ರು ನಿಂಗೆ ಚೆಕ್ ಮಾಡೋ ಕೆಲ್ಸ ನಿಂಗೆ ಆಗ್ಬೇಕು ಅಂತ ಹೇಳಿದ್ರು ಸರ್. ಅಂತವೆಲ್ಲ ಗ್ಯಾಲರಿಲಿ ಇದ್ದೆ ಅನ್ನೋ ಎಚ್ಚರ ಅವ್ರಿಗೆ ಇರ್ಲಿಲ್ವಾ ಅಥವಾ ಅಪ್ಪಿತಪ್ಪಿ ಕೊಟ್ಟಿದ್ದು? ಅದು ಡಿಲೀಟ್ ಮಾಡ್ಲಿಕ್ಕೆ ಅಂದ್ರೆ ಅವ್ರು ತುಂಬಾ ಬಿಸಿ ಇರ್ತಾರೆ. ಅವ್ರಿಗೆ ಅದು ಡಿಲೀಟ್ ಮಾಡ್ಲಿಕ್ಕೆ ಇದಿಲ್ವಾ ಏನು ಗೊತ್ತಿಲ್ಲ ಅಲ್ಲ. ಅದು ಹಾಗೆ ಸ್ಕ್ರೀನ್ ಶಾಟ್ ತೆಗ್ದು ಹೋಯ್ತಾ ಏನು ಅಂತ ನನಗೆ ಗೊತ್ತಿಲ್ಲ ಸರ್. ಅದಾದ್ಮೇಲೆ ಅದು ಒಂದು ಸಿಕ್ಕಿದಾಗ ನಮ್ಗೆ ಮತ್ತೆ ಮತ್ತೆ ನೋಡ್ತಾ ಹೋಗ್ತೀವಲ್ಲ ಸರ್. ಹಾಗೆ FB ಇನ್ಸ್ಟಾ ಎಲ್ಲ ಇತ್ತು, ಎಲ್ಲ ನಾನು ನೋಡ್ತಾ ಹೋದೆ. ಅದ್ರೆಲ್ಲ ತುಂಬಾ ಮೆಸೇಜಸ್ ಇತ್ತು. ನನ್ಗೆ ಯಾವ್ದು ಶಾಕ್ ಕೊಡ್ಲಿಲ್ಲ ಸರ್. ಬೇರೆ ಹುಡುಗಿಯರಿಗೆ ಮಾಡಿದ್ ಯಾವ್ದು ಶಾಕ್ ಕೊಡ್ಲಿಲ್ಲ, ಯಾಕಂದ್ರೆ ಅವ್ರಿಗೆ ಮದ್ವೆ ಆಗಿರ್ಲಿಲ್ಲ ಆವಾಗ ಅದೆಲ್ಲ ಅಂತ ಬಿಟ್ಟೆ ಸರ್. ಬಟ್ ಅವಳು ಚಿಕ್ಕಪ್ಪ ಅಂತ ಕರೀತಾಳೆ ಸರ್, ಅವಳ ಜೊತೆ ಕೂಡ ಹಾಗೆ ಮಾಡ್ದೆ. ಅವಳು ಯಾವಾಗ್ಲೂ ಬರ್ತಾರೆ, ಖುಷಿಯಲ್ಲಿ ಇದ್ರು, ಉಟ್ಕೊಂಡ್ ಮೈ ಮುಟ್ಕೊಂಡೆಲ್ಲ ಇದ್ರು. ನನ್ಗೆ ಯಾವಾಗ್ಲೆಲ್ಲ ಏನು ಅನ್ಸ್ತಿರ್ಲಿಲ್ಲ ಸರ್. ಈ ಮೆಸೇಜ್ ಯಾವಾಗ ನೋಡ್ದೆ, ಇವಾಗ ಅವಳನ್ನ ನೋಡಿದ್ರಲ್ಲ ನನ್ಗೆ ಅದೇ ನೆನಪಾಗತ್ತೆ ಸರ್. ಅದ್ರಲ್ಲಿ ಯಾರಿಗೂ ಹೇಳಿಲ್ಲ ಸರ್, ನನ್ನಲ್ಲಿ ಇಟ್ಕೊಂಡಿದ್ದೇನೆ. ಅದನ್ನ ಕೇಳಿದಾಗ ನನ್ನ ತುಂಬಾ ರೂಢಾಗಿ ಬಿಹೇವ್ ಮಾಡಿದ್ರು. ಅಂದ್ರೆ ನನ್ನ ತಳ್ಳಿ ಹಾಕಿ ಹೊಡೆಯೋದು ಆತರ ಎಲ್ಲ ಆ ಮೊದ್ಲಿನ ಸಿಚುವೇಶನ್ ತರ ಇಲ್ಲ ಇವ್ರು. ಬಟ್ ಈ ತರ ಎಲ್ಲ ನೋಡಿದಾಗ ನನ್ಗೆ ತುಂಬಾ ಅಂದ್ರೆ ನನ್ ಏನೇ ಒಂದು ಶೇರ್ ಮಾಡ್ಕೊಳ್ಳಲ್ಲ ನನ್ ಜೊತೆ, ಆತರ ಎಲ್ಲ ಇತ್ತು. ಬೇರೆಲ್ಲ ಚೆನ್ನಾಗಿದೆ, ತಂದು ಕೊಡೋರು ಮಾಡೋರು ಎಲ್ಲ ಇದೆ, ನನ್ನದೆಲ್ಲ ಕೇರ್ ಮಾಡ್ತಾರಲ್ಲ. ಬಟ್ ಅವ್ರ ಕಷ್ಟ ಏನೇ ಆಗ್ಲಿ, ಮನೇಲಿ ಒಂದು ವಿಷಯ ಆಯ್ತು, ಯಾವ್ದು ನನಗೆ ಗೊತ್ತಾಗಲ್ಲ ಸರ್. ಯಾವ್ದು ಕೂಡ ನನ್ನ ಹತ್ರ ಹೇಳಲ್ಲ. ಅವಳಿಗೆ ಎಲ್ಲ ಕಾಲ್ ಮಾಡಿ ಹೇಳ್ತಾರೆ ಸರ್. ಯಾರಿಗೆ? ಅವಳು ಚಿಕ್ಕಪ್ಪ ಅಂತ ಕರೀತಾಳಲ್ಲ, ಅವಳಿಗೆಲ್ಲ ಕಾಲ್ ಮಾಡಿ ಹೇಳ್ತಾರೆ. ಅದ್ರ ಜೊತೆ ಇನ್ನೊಬ್ಳು ಹುಡುಗಿ ಕಾಲ್, ಅವಳದು ನಂಬರ್ ಎಲ್ಲ ಇತ್ತು. ಅದು ಅವಳಿಗೆ ಕಾಲ್ ಮಾಡಿ ನಾನು ಮಿಡ್ಲಲ್ಲಿ ಕೇಳಿದ್ದೆ, ಏನ್ ನಿಮ್ದು ಈಗ್ಲೂ ಇದ್ಯಾ, ಅವ್ರು ನನ್ ಜೊತೆ ಯಾಕೆ ಏನು ಹೇಳಲ್ಲ, ನಿಮ್ ಜೊತೆ ಎಲ್ಲ ಹೇಳ್ತಾರಲ್ಲ, ಈಗ್ಲೂ ನಿಮ್ದು ಈ ತರ ರಿಲೇಶನ್ಶಿಪ್ ಇದೆಯಾ ಅಂತ. ಕಾಲ್ ಮಾಡ್ತೀವಿ, ಮಾತಾಡ್ತೀವಿ, ಮೊದ್ಲಿದ್ದಿದ್ದು ಹೌದು, ನಾವ್ ಈ ತರ ಇದ್ವಿ, ಮತ್ತೆ ನಿಮ್ಗೆ ಮದ್ವೆ ಆಗ್ಬೋದಿತ್ತಲ್ಲ ಅಂತ ಹೇಳ್ದೆ. ಅದಕ್ಕೆ ಅವಳು ಹೇಳಿದ್ಲು, ಇಲ್ಲ ನಮ್ಮಲ್ಲಿ ಅದು ಸೆಕೆಂಡ್ ಮ್ಯಾರೇಜ್ ಅಂತ ಅವ್ರು ಒಪ್ಕೊಳ್ಳಿಲ್ಲ ಮನೇಲಿ, ನಾನ್ ಬೇರೆ ಮದ್ವೆ ಆಗ್ಬೇಕಾಗಿ ಬಂತು ಅಂತಂದ್ಲು. ಓಕೆ, ಅದು ನಿಮ್ಗೆ ಅಷ್ಟು ಇದಾಗ್ಲಿಲ್ಲ. ಅವಳು ಅದು ಅಲ್ಲಿ ಕಾಲ್ ಎಲ್ಲ ಹಾಕಿ ಮಾತಾಡಿದ್ವಿ ಇವ್ರ ಜೊತೆ. ನಾನ್ ಕಾಲ್ ಅಲ್ಲಿ ಇದ್ದೀನಿ ಅಂತ ಇವ್ರಿಗೆ ಗೊತ್ತಾಗದೆ ಮಾತಾಡಿದ್ವಿ. ಅವಳೆಲ್ಲ ಸತ್ಯ ಹೇಳಿದ್ಲು. ಇವರಿಬ್ರು ಮಾತಾಡ್ಕೊಳ್ತಿದ್ರು. ಅದೆಲ್ಲ ಕೇಳುವಾಗ ನನ್ಗೆ ನನ್ ಗಂಡನೆಲ್ಲ ಇವ್ರು ಅಂತ ಅನ್ಸ್ಲಿಕ್ಕೆ ಸ್ಟಾರ್ಟ್ ಆಯ್ತು ಸರ್. ಇವತ್ತವರೆಗೂ ಗೊತ್ತಿಲ್ಲ ಅವ್ರಿಗೆ ನಾನು ಕಾಲ್ ಅಲ್ಲಿ ಇದ್ದೆ ಅಂತ ಹೇಳಿ. ಅಂದ್ರೆ ಅವಳಿಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಅವಳು ನನ್ಗೆ ಮತ್ತೆ ಅವಳು ಆತರ ಇದ್ರು ಕೂಡ ಆ ಟೈಮಲ್ಲಿ ನನ್ಗೆ ಹೆಲ್ಪ್ ಮಾಡಿದ್ಲು ಸರ್. ಇವ್ರು ನಿಜ ಬಣ್ಣ ಬಯಲ್ ಮಾಡಿದ್ಲು. ಅವಳೇನು ಅವ್ರಿಗೆ ಹೇಳಕ್ ಹೋಗ್ಲಿಲ್ಲ. ಅವಳು ಈಗ್ಲಾದ್ರೂ ಹೇಳದಷ್ಟು ನೀವು ಚೆನ್ನಾಗಿರ್ಬೇಕು, ಅವತ್ತು ನಾವ್ ಇಷ್ಟ ಪಡ್ತಿದ್ದು ನಿಜ, ಕೆಟ್ಟ ಮೆಸೇಜ್ ಮಾಡಿದ್ದು ನಿಜ, ಆದ್ರೆ ಇವಾಗ ಆತರ ಎಲ್ಲ ಏನು ಇಲ್ಲ, ನೀವೇನು ಇದು ಮಾಡ್ಬೇಡಿ, ಈ ತರ ಏನಿಲ್ಲ, ನನ್ ಕಷ್ಟ ಎಲ್ಲ ಹೇಳ್ಕೊಳ್ತೀನಿ ಹೊರತು ಬೇರೆ ಏನಿಲ್ಲ ಅಂತ. ಆ ವಿಷಯದಲ್ಲಿ ನನ್ಗೆ ನಂಬಿಕೆ ಬಂದಿದೆ ಆತರ ಇರಲ್ಲ ಅಂತ. ಬಟ್ ಇವಳ್ದು ಏನು ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ ಸರ್. ಚಿಕ್ಕಪ್ಪ ಅಂತ ಹೇಳ್ತಾಳೆ, ಅವಳಿಗೆ ಜಸ್ಟ್ 22 years ಇವಾಗ. ತುಂಬಾ ಕೆಟ್ಟ ಮೆಸೇಜ್ ಸರ್. ಒಂದು ಹಸ್ಬೆಂಡ್ ಅಂಡ್ ವೈಫ್ ಯಾವ ತರ ಇರ್ಬೋದು ಆ ತರದ. ಅದು ಗೊತ್ತಾದ್ಮೇಲೆ ಈಗೆಲ್ಲ ಮೆಸೇಜ್ ಕ್ಲಿಯರ್ ಆಗಿ ಇರುತ್ತೆ ಮೊಬೈಲ್ ಅಲ್ಲಿ. ಅಂದ್ರೆ ಮೊಬೈಲ್ ಮುಟ್ಟಕ್ಕೆ ಬಿಡಲ್ಲ ನನ್ನನ್ನ. ಅವ್ರು ಇಲ್ಲದಾಗ ನಾನು ನೋಡುವಾಗ ಕ್ಲಿಯರ್ ಇರುತ್ತೆ. ಇವರು ಎಲ್ಲೂ ಹೊರಗಡೆ ಈಗ ತುಂಬಾ ದೂರ ಹೋಗ್ತಾರೆ, ಅವರಿಗೆ ಮೀಟಿಂಗ್ ಅದಿರುತ್ತೆ, ತುಂಬಾ ದೂರ ಹೋಗ್ತಾರೆ. ಬಟ್ ಅವ್ರಿಗೆಲ್ಲ ವಿಡಿಯೋ ಕಾಲ್ ಮಾಡ್ತಾರೆ ಸರ್, ನನಗೆ ಒಂದು ಕಾಲ್ ಮಾಡಲ್ಲ ಸರ್.
ಊರಲ್ಲೆಲ್ಲ ಒಳ್ಳೆ ಮನುಷ್ಯ, ಎಲ್ಲರಿಗೂ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಯಾವುದೇ ಇದಿಲ್ಲ, ಹೆಲ್ತ್ ಇಶ್ಯೂ ಇದ್ರು ಪ್ರತಿಯೊಂದು ನೋಡ್ತಾರೆ, ಯಾವ್ದು ಕಷ್ಟ ಕೊಡಲ್ಲ. ಬಟ್ ಇದೊಂದು ಮಾತ್ರ ಸರ್, ನನಗೆ ಇದನ್ನ ಯಾವ ತರ ಸರಿ ಮಾಡ್ಬೇಕು ತುಂಬಾ ನೋವಾಗುತ್ತೆ. ಏನಾದ್ರೆ ಅವ್ರಿಗೆ ಹುಷಾರಿಲ್ಲ ಅಂದ್ರು ನನ್ ಕೈಯಿಂದ ಸೇವೆ ಮಾಡಿಸ್ಕೊಳಲ್ಲ. ಸೇವೆ ಮಾಡಿಸ್ಕೊಳಲ್ಲ ಅಂದ್ರೆ ಇವಾಗ ಹುಷಾರಿಲ್ಲ ಅಂದ್ರೆ ಅದು ಹೇಳಲ್ಲ. ನಾನೇನಾದ್ರೂ ಮಾಡ್ತೀನಿ, ನಿಮ್ಗೆ ಏನಾದ್ರೂ ಹೆಲ್ಪ್ ಮಾಡ್ತೀನಿ ಅಂದ್ರೆ ಅದು ಕೇಳಲ್ಲ, ಬೇಡ ಅಂತಾರೆ. ಕೋಪ ಬರುತ್ತೆ ಅವ್ರಿಗೆ 2 ಸರಿ ಕೇಳಿದ್ರೆ. ಈಗ ಏನೋ ಒಂದು ನೋವಾಗಿರುತ್ತೆ, ಸರಿ ನಾನು ಹಾಕೊಡ್ತೀನಿ ರೀ ಅಂತ ಹೇಳಿ ಅಡ್ಮಿಟ್ ಬಂದ್ರೆ ಅದು ನಾನೇ ಮಾಡ್ಕೊಳ್ತೀನಿ ಆತರ. ಇವಾಗ್ಲೂ ಸರ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ ಸರ್. ಡಿಸ್ಕ್ ಇದು ಪ್ರಾಬ್ಲಮ್. ಏನ್ ಪ್ರಾಬ್ಲಮ್? ಡಿಸ್ಕ್ ಅಂದ್ರೆ ಸೊಂಟ, ಅದು ಪ್ರಾಬ್ಲಮ್ ಆಗಿ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಎಷ್ಟು ವರ್ಷ? ಅಡ್ಮಿಟ್ ಅವರಿಗೆ 38 ಸರ್. ಈಗ ನಿಮ್ಗಿಂತ 1-2 ವರ್ಷ ದೊಡ್ಡವರ? ಹೌದು. ಆ ಸಮಸ್ಯೆ ಹೇಗ್ ಬಂದಿತ್ತು? ಗೊತ್ತಿತ್ತು. ಮೊನ್ನೆ ಸಹ ನಾನು ಬರ್ತೀನಿ ಅಂತಂದ್ರೆ, ಬೇಡ ನೀನ್ ಬರ್ಬೇಡ, ನಾನು ಹಾಗೆ ಹುಷಾರಿದ್ದೀನಿ, ನಾನೇ ನೋಡ್ಕೊಳ್ತೀನಿ ಅಂತಂದು ಬೈದ್ರು. ಹೋಗ್ಲಿಲ್ಲ. ಆದ್ರೆ ಮನ್ಸ್ ತಡಿಲಿಲ್ಲ ಸರ್. ನಿನ್ನೆ ನಾನು ಹೋದೆ, ನಿನ್ನೆ ಮಧ್ಯಾಹ್ನ ಊಟ ಎಲ್ಲ ತಗೊಂಡು ಹೋದೆ. ಕ್ಯಾಂಟೀನ್ ಇದೆ, ತಿನ್ಬೇಕಲ್ಲ ನೀವು ತಗೊಂಡು ಹೋದೆ. ನಿನ್ನೆ ಅಲ್ಲೇ ಇದ್ದೆ. ಇವತ್ತು ಮನೆಗೂ ನಿನ್ನೆ ಕೇಳ್ತಾ ಇದ್ರು, ಹೋಗಲ್ವಾ ನೀನು, ಹೋಗು ಅಂತ. ಇಲ್ಲ ಇವತ್ತು ಇಲ್ಲೇ ಇರ್ತೀನಿ ಅಂತಂದು ಇವತ್ತು ಮಧ್ಯಾಹ್ನ ನನ್ನ ಕಳಿಸಿದ್ರು, ಹೋಗು ನೀನ್, ಬೇಡ ಇಲ್ಲಿ ಇದ್ದ. ಮಕ್ಳಿಲ್ವಾ ನಿಮಗೆ? ಇಲ್ಲ ಸರ್, ಯಾರಾದ್ರೂ ಕೊಡ್ಲಿಲ್ಲ ಸರ್. ಎಲ್ಲದ್ರಲ್ಲ ನನ್ಗೆ ದೇವ್ರು ಗೊತ್ತಿಲ್ಲ ಸರ್ ಯಾಕೆ ಹೀಗೆ. ತುಂಬಾ ನೋವಾಗುತ್ತೆ, ಮನ್ಸಿಗೆ ಬೇಜಾರಾಗುತ್ತೆ. ಇವ್ರಿಗೆ ಮುಂಚೆ ಬೇರೆ ಮಕ್ಳಿದಾವ? ಇದೆ ಸರ್, ಮೊದ್ಲಿದ್ದು ಮದ್ವೆದು ಒಂದು ಮಗು ಇದೆ. ಅವರು ಇವ್ರ ಜೊತೆ ಇಲ್ಲ, ಅದೇ ಅವ್ರ ಜೊತೆ ಇದೆ. ಅವ್ರದ್ದು ಡಿವೋರ್ಸ್ ಎಲ್ಲ ಆಗಿದೆ, ಸಪ್ರೇಟ್. ಬಟ್ ನೀವು ಈ ಕಡೆ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತೀರಿ, ಮತ್ತೆ ಈ ತರ ಮಾಡ್ತಾರೆ ಅಂತೀರಿ. ಈ ತರದ್ದು ಒಂದು ಮಾತ್ರ ಅದು ಯಾಕೆ ಅಂತ ಗೊತ್ತಿಲ್ಲ ಸರ್. ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ, ನನ್ಗೆ ಯಾವ್ದ್ರಲ್ಲೂ ನಿಜವಾಗಿ ನಾನು ಹತ್ರ ಏನಾದ್ರು ಸುಳ್ಳಿದ ದೇವ್ರ ನನ್ ಕ್ಷಮಿಸಲ್ಲ. ಎಲ್ಲ ರೀತಿ ನೋಡ್ತಾರೆ ಸರ್. ನನ್ ಏನು ಈಗ ನನ್ ಪಾಡಿಗೆ ನಾನು ಏನೋ ತಿನ್ಬೇಕು ಅಂತ ಅನ್ಸಿದಂತೆ. ಸಮಸ್ಯೆ ಹೀಗೆ ಅಂದ್ರೆ ಮೈಗೆ ನಾವಂದ್ರೆ ಸಪ್ರೇಟ್ ಇರೋದು ಮಂಗ್ಳೂರಲ್ಲಿ, ಅವ್ರ ಮನೆ ಬೇರೆ ಕಡೆ, ಅಂದ್ರೆ ಸುಬ್ರಹ್ಮಣ್ಯ ಸೈಡ್ ಟೆಂಪಲ್ ಬರುತ್ತಲ್ಲ ಆ ಸೈಡ್. ಆದ್ರೆ ನಾವಿಲ್ಲಿ ಅಂದ್ರೆ ಇವ್ರಿಲ್ಲಿ ವರ್ಕ್ ಮಾಡ್ತಿರೋದು, ನಾನು ಇಲ್ಲಿ ಇದ್ದೀನಿ. ಇಲ್ಲಿ ಅದು ಹೇಳ್ತೀನಿ ಸರ್, ಏನಂತಂದ್ರೆ ಮದ್ವೆ ಆಗಿ 1 ಇಯರ್ ತನಕ ಇಲ್ಲಿ ಇರ್ಲಿಲ್ಲ. ನನ್ನ ಅಲ್ಲೇ ಬಿಟ್ಟಿದ್ರು ಹಸ್ಬೆಂಡ್ ಮನೇಲಿ. ಅಲ್ಲೇ ಬಿಟ್ಟಿದ್ರು ನನ್ನನ್ನ. ಹೇಳುವ. ನಾನ್ ತುಂಬಾ ನನ್ಗೆ ಅದೇನು ಅಂತ ಅರ್ಥ ಆಗ್ಲಿಲ್ಲ. ಅವ್ರದ್ದು ಅಕ್ಕನ ಮಗಳೊಬ್ಳು ಇಲ್ಲೇ ಇದ್ಲು ಆಗ ಸ್ಟಡೀಸ್ಗೆ. ಅವಾಗೆಲ್ಲ ನನ್ ಮನ್ಸೆ ಇದು, ಅವಾಗೆಲ್ಲ ವಿಷಯ ಗೊತ್ತಿರ್ಲಿಲ್ಲ. ಆದ್ರೆ ನನ್ಗೆ ಇವ್ರನ್ನ ಬಿಟ್ಟಿರ್ಲಿಕ್ಕೆ ಆಗ್ತಿರ್ಲಿಲ್ಲ. ಬಿಡ ಆಯ್ತು. ಈಗ ಅದನ್ನ ಈ ಮೊದಲನೇ ಹೆಂಡತಿ ಏನಕ್ ಬಿಟ್ಟು ಹೋಗಿದೆ ಚಿಕ್ಕದಾಗಿ ಹೇಳೋದಾದ್ರೆ ಅವ್ರು ನಾವು ಎಲ್ಲೂ ವಿಚಾರಿಸ್ಲಿಲ್ಲ ಸರ್. ಇವ್ರು ಹೇಳೋ ಪ್ರಕಾರ ಅವ್ರಿಗೆ ಬೇರೆ ಏನೋ ಇತ್ತು, ಅದು ನನ್ ಮಗು ಅಲ್ಲ ಅಂತ. ಹೆಂಡತಿಗೆ ಬೇರೆ ಸಂಬಂಧ ಇತ್ತು, ಹುಟ್ಟಿರೋ ಮಗು ನನಗೂ ಇದ್ದಲ್ಲ, ಹಾಗಾಗಿ ನಾನು ಬಿಟ್ಟಿದ್ದೀನಿ ಅಂತಲ್ಲ. ಹೌದು. ಮತ್ತೆ ಇಷ್ಟೆಲ್ಲ ಈಗ ನೋಡಾದ್ಮೇಲೆ ಇಲ್ಲಿ ಯಾರು ತಪ್ಪಿತಸ್ಥರು? ಮತ್ತೆ ನಂಗೇನು ಅರ್ಥ ಆಗ್ತಿಲ್ಲ. ಅರ್ಥವಾಗದೆ ಮದುವೆ ಹಂಗಾದೆ. ಮತ್ತೆ ಸುಮ್ಮನೆ ಬಂತು, ಒಂದು ದಿವಸ ತಿಂಗಳು ವರ್ಷ ನೋಡಿದೆ, ಮೊದಲು ಫ್ರೆಂಡ್ ಆಗಿರೋಣ ಅಂತ ಏನೇನೋ ಹೇಳಿದೆ. ಹಿಂದಿನ ಪಾಠ ಕಲ್ತಿದ್ನಲ್ಲ ಸರ್, ಅದಕ್ಕೆ ಫ್ರೆಂಡ್ ಆಗಿರೋಣ ಅಂತೇಳಿ. ನೋಡಿದ್ರೆ ಹಿಂದೆ ಏನು ಕಲ್ತೇ ಇಲ್ಲ. ಮತ್ತೆ ನೀವು ವಾಸ್ತವವಾಗಿ ಹೀಗೆ 2ನೇ ಮದುವೆ ಅನ್ನೋ ವಿಚಾರಗಳೆಲ್ಲ ಬಂದಾಗ ಆಗೋದೇ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಈ ಹಿಂದೆ ಅಷ್ಟು ಪೆಟ್ಟು ತಿಂದಿರೋ ನೀವು ಆ ಮಟ್ಟಿನ ತೀರಾ ದೊಡ್ಡ ನಂಬಿಕೆಯನ್ನು ಸದಾ ಕಟ್ಟಿಕೊಳ್ಳೋದು, ಭ್ರಮೇಲಿ ಬದುಕೋದು ಅಂದರೆ ಒಂದು
ತೀರಾ ಹಿನ್ನೆಲೆಗಳ ಸ್ಪಷ್ಟ ಚಿತ್ರಣವೇ ನಿನಗೆ ಗೊತ್ತಿಲ್ಲ. ಅವರು ಏನು ಎತ್ತ ಏನಾಯಿತು ಹಿಂದೆ ಅವರ ಸ್ವಭಾವಗಳ ಅನುಭವಗಳೇ ನಿನಗೆ. ಈಗ ಜೈಲಲ್ಲಿರೋ ಕೈದಿಗೂ ಊಟ ಕೊಡ್ತಾರವ, ಅದನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಹೇಳೋಕ್ಕಾಗುತ್ತಾ? ಊಟ ಅಥವಾ ವ್ಯವಸ್ಥೆಗಳನ್ನು ಒದಗಿಸುವುದಕ್ಕೂ ಮೀರಿದ್ದು ಕೆಲವೊಮ್ಮೆ ನಾವು ಅವ್ರ ಮೇಲಿಟ್ಟಿರೋ ನಂಬಿಕೆಗಳನ್ನು ಉಳಿಸ್ಕೊಳ್ಳೋದು. ನಂಬಿಕೆಗಳಿಗೆ ಬೆನ್ನಿಗೆ ಚೂರಿ ಹಾಕಿ ನಿನಗೆ ಹೊಟ್ಟೆ ತುಂಬ ಊಟ ಕೊಟ್ಟರು ನೀನು ನೆಮ್ಮದಿಯಾಗಿರೋಕ್ಕಾಗುತ್ತಾ? ಅಂದ್ರೆ ಈಗ ನೀನು ಒಂದು ಕಡೆ ಕೇಳಿಸ್ಕೊ, ಒಂದು ಕಡೆ ಹೇಳ್ತಾ ಇದ್ದೀಯ, ಕೇಳಿಸ್ಕೊಳ್ಳವ, ಒಂದು ಕಡೆ ಹೇಳ್ತಿದ್ದಿ ಚೆನ್ನಾಗಿ ನೋಡ್ಕೊಳ್ತಾರೆ ಸರ್, ಅವ್ರ ಮೇಲೆ ನಾನು ಏನಾದರೂ ಹೇಳಿದ್ರೆ ದೇವರು ಮೆಚ್ಚಲ್ಲ ಅಂತ ಹೇಳ್ತೀಯ. ಅಂದ್ರೆ ಇದು ಒಳ್ಳೇದು ಅನ್ನೋದಾದರೆ ಇನ್ನು ಯಾವುದಕ್ಕೂ ನೀನು ಅಳೋ ಹಾಗೆ ಇಲ್ಲ, ಮತ್ತೆ ನೀನು ಬೇರೆ ಯಾವುದಕ್ಕೂ ಅಳ್ತೀಯ ಅನ್ನೋದಾದರೆ ಇಲ್ಲಿ ಒಳ್ಳೇದೇನೂ ಇಲ್ಲ ಅಂತಲೇ ಅರ್ಥ. ನನ್ನ ಮಾತು ಅರ್ಥ ಆಯ್ತಲ್ಲ? ಒಂದು ಇಲ್ಲ ಸರ್ ಇದರಲ್ಲಿ ಅದ್ಭುತ ಸರ್ ಅನ್ನೋದಾದರೆ ಆ ವಿಚಾರಕ್ಕೆ ನೀನು ಅಳಬಾರ್ದು. ಯಾಕಂದರೆ ಅಯ್ಯೋ ಈ ಹಿಂದೆ ಈ ಅಟ್ಲೀಸ್ಟ್ ಈ ಸೌಭಾಗ್ಯವು ಅಥವಾ ಈ ಸೌಲಭ್ಯಗಳು ಇರಲಿಲ್ಲ ಸರ್, ಈ ವ್ಯವಸ್ಥೆ ಇರಲಿಲ್ಲ, ಆದರೆ ಇಲ್ಲ ಅದಾದರೂ ಸಿಕ್ಕಿದೆ. ಅಥವಾ ಒಂದು ಏನು ಮಾಂಗಲ್ಯ ಕಟ್ಟಿಕೊಂಡಿದ್ದೀನಿ, ನಾನೀಗ ಗಂಡನನ್ನು ಹೊಂದಿರುವ ಒಂದು ಸುಮಂಗಲೆ, ನನಗೆ ಹೆಂಡತಿ ಪಟ್ಟ ಇದೆ, ನಾನೀಗ ಸಮಾಜದಲ್ಲಿ ನಾನು ಇಂಥವ್ರ ಹೆಂಡತಿ ಅಂತ ಹೇಳ್ಕೊಳ್ಬೋದು. ಅಂದರೆ ಈ ಹಿಂದೆ ಯಾವುದನ್ನು ಕಳ್ಕೊಂಡಿದ್ದೆ ಅದನ್ನು ನೀನು ಆತುರದಲ್ಲೋ ಏನೋ ಗಳಿಸ್ಕೊಂಡಿದ್ದೀಯ ಅನ್ನೋದಾದರೆ, ಮತ್ತು ಇಲ್ಲೂ ಕೂಡ ಕೆಲವೊಂದು ಸಂಗತಿಗಳು ಈ ಹಿಂದೆ ಏನು ನಿನ್ನನ್ನು ಬೆನ್ನಟ್ಟಿದ್ವೋ ಅದೇ ಬೆನ್ನಟ್ಟಿತು. ಅಂದರೆ ಇಲ್ಲಿ ವ್ಯಕ್ತಿ ಬೇರೆ ಆದ ಹೊರತು ಹೊಡೆತಗಳು ಮಾತ್ರ ಹಳೆಯವೆ. ಅಲ್ಲೇನು ನಂಬಿಕೆ ದ್ರೋಹ, ಅಲ್ಲೇನು ಪರಸ್ತ್ರೀ ಸವಾಸ ಅಥವಾ ಅಲ್ಲೇನು ಕೆಲವು ಚಪಲಗಳು, ಮತ್ತಿಲ್ಲೂ ಅದೇ ಬಂತಲ್ಲ. ನೋಡುವ, ನಾನು ಹೇಳೋದು ಅಂತಿಮವಾಗಿ ಎಷ್ಟೋ ಹೆಣ್ಮಕ್ಳು ಈ ರೀತಿ ಅನ್ಯಾಯಕ್ಕೊಳಗಾದಾಗ ಅಷ್ಟೊತ್ತಿಗೆ ಆಗಿರುವ ಎರಡೋ ಒಂದೋ ಮಕ್ಕಳು ನೋಡ್ಕೊಂಡು ಜೀವನ ಸವಿಸ್ತಾರೆ. ಆ ಮಕ್ಕಳು ನೋಡ್ಕೊಂಡು ಬದುಕಿದ್ದೀನಿ ಸರ್, ಇವನ್ನ ಯಾವತ್ತೋ ಬಿಟ್ಬಿಟ್ಟಿದ್ದೀನಿ ಅಂತಾರೆ. ನಾನು ಇವತ್ತಂದ್ರೆ ನಾನೀಗ ನಿಜವಾಗ್ಲೂ ಬದುಕಿರೋದು ಯಾಕೆಂದ್ರೆ ಸರ್, ನಾನು ಅಪ್ಪ ಅಮ್ಮನಿಗೊಂದು ಮಾತು ಕೊಟ್ಟಿದ್ದೆ ಸರ್, ಮಗ ನೋಡದಿದ್ರು ನಾನು ಗಂಡು ಮಗನ ಸ್ಥಾನದಲ್ಲಿ ನಿಂತು ನೋಡ್ತೀನಿ. ಇವತ್ತಿಗೂ ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಿರೋದು ನನ್ನ ಗಂಡನ ಮನೆಯವರಿಗೋಸ್ಕರ ಅಲ್ಲ ಸರ್. ಅಂದ್ರೆ ಗಂಡನ ಮನೇಲಿ ಏನಕ್ಕೂ ಕೊರತೆ ಇಲ್ಲ, ಅವರು ನನ್ನ ಗಂಡ ಎಲ್ಲದ್ ಮಾಡ್ತಾರೆ. ಬಟ್ ನನ್ನ ಅಪ್ಪ ಮನೆಗೆ ಮಂತ್ಲಿ 12,000 ಇದು ಮೆಡಿಸಿನ್ ಬೇಕು ಸರ್ ನನ್ಗೆ. ಅದಕ್ಕೋಸ್ಕರ ನಾನು ದುಡಿತಾ ಇದ್ದೀನಿ ಹೊರತು ಯಾವ್ದಕ್ಕಿಲ್ಲ. ಅದು ನನ್ನ ಅವತ್ತಿನ ಮದ್ವೆ ಒಂದು ರೀಸನ್ ಇಂದ ಅಪ್ಪನಿಗೆ ಹುಷಾರ್ ತಪ್ಪಿರೋದು. ಅವರು ನ್ಯೂರೋ ಪೇಷಂಟ್ ಸರ್, ಅಂದ್ರೆ ನರದ್ದು ಎಲ್ಲ ವೀಕ್ ಆಗಿದೆ, ಟೆನ್ಷನ್ ಮಾಡಿ ಮಾಡಿ ಮಕ್ಳ ಬದುಕು ನಾನೇ ಕೈಯಾರೆ ಹೀಗ್ ಮಾಡ್ದೆ ಅಂತೇಳಿ ಆ ಒಂದು ಇದು ಆಗಿ ಅವ್ರಿಗೆ ಮೆಡಿಸಿನ್ ಇದೆ ಸರ್. ಹಾಗೆ ಅವ್ರ ಮೆಡಿಸಿನ್ಗೋಸ್ಕರ ನಾನು ಇವತ್ತು ದುಡಿತಾ ಇದ್ದೀನಿ ಹೊರತು ಬೇರೆ ಯಾವ ಉದ್ದೇಶದಿಂದ ಅಲ್ಲ ಸರ್. ನಾನು ಯಾವುದೇ ಜಾಲಿಗಾಗ್ಲಿ ಯಾವ್ದೇ ಅವತ್ತು ಮಾತು ಕೊಟ್ಟಿದ್ದೆ ಮಗ ಬಿಟ್ಟು ಹೋದ ಟೈಮ್ ಅಲ್ಲಿ, ನಾನ್ ನಿಮ್ ಮಗನ್ ತರ ನಾನೇ ಮಗ ನಿಮ್ಗೇನು ಮುಂದೆ ಅಂತೇಳಿ. ಅದ್ರಿಂದ ನಾನು ಇವತ್ತು ದುಡಿತಾ ಇದ್ದೇನೆ, ಅವ್ರಿಗೆ ಕೊಡ್ತಾ ಇದ್ದೀನಿ. ಅದಕ್ಕೆ ಯಾವ್ದಕ್ಕೂ ಹೋಗ್ತೀನಿ, ನಾನು ಎಲ್ಲಿ ಬೇಕಾದ್ರೂ ಹೋಗು, ಅವ್ರ ಮನೆಗೆ ಹೋಗ್ತೀನಿ, ಎಲ್ಲಿ ಬೇಕು ಹೋಗು, ಏನ್ ಬೇಕು ಮಾಡು. ನನ್ಗೆ ಆದ್ರ ನನ್ ಸ್ಟ್ರಿಕ್ಟ್ ಮಾಡಿದ್ ನಂಗೆ ಏನು ಬೇಜಾರಿಲ್ಲ ಸರ್. ನನ್ಗೆ ಒಂದು ಒಳ್ಳೆ ಬಾಂಡಿಂಗ್ ಬೇಕಂತ ಮಾತ್ರ ಆಸೆ ಅಷ್ಟೇ. ಅಂದ್ರೆ ನೀನು ನನ್ ಜೊತೆ ಒಂದು ಮಾತಾಡ್ಬೇಕಿಲ್ಲ, ನಾವಿಬ್ರೇ ಇದ್ರು ಮಾತಾಡಲ್ಲ. ಕೇಳಿಸ್ಕೊಡವ, ಅರ್ಥ ಆಯ್ತು. ಇಂತಹ ವಿಚಾರಗಳು ಬಂದಾಗ ಕೆಲವೊಂದು ನಮ್ಮ ಭಾಗ್ಯದಲ್ಲಿಲ್ಲ, ಅಥವಾ ಕೆಲವೊಂದು ನಾವೇನು ನಿರೀಕ್ಷೆ ಇಟ್ಟುಕೊಂಡು ಈ ಸಂಬಂಧದೊಳಗಡೆ ಬಂದ್ವಿ, ಯಾರೋ ನಿಮ್ಮನ್ನ ಇಲ್ಲಿಗೆ ತಳ್ಳುದ್ರೋ, ಯಾರೋ ನಿಮ್ಮನ್ನ ಇಲ್ಲಿಗೆ ದೂಕಿದ್ರು, ಯಾರೋ ಕತ್ತಿಡ್ದು ಜುಟ್ಟು ಹಿಡ್ದು ಎಳ್ಕೊಂಬಂದಿದ್ದಲ್ಲ. ನನ್ನ ಆಯ್ಕೆಗಳು ಪ್ರತಿ ಸಾರಿ 100% ನಾನೇನು ನಿರೀಕ್ಷೆ ಇಟ್ಕೊಂಡು ಇದರೊಳಗಡೆ ಕಾಲಿಟ್ನೋ ಅದು ಈಡೇರ್ತಿಲ್ಲ ಅಂದಾಗ ಜಗತ್ತು 1000 ಆಡ್ಕೊಳ್ಳಿ, ಒಂದು ಎಲ್ಲವನ್ನು ಸಹನೆ ಮಾಡಿ ಬದುಕಬೇಕು, ಇಲ್ಲ ಬಿಟ್ಟು ಮುಂದೆ ಹೋಗ್ತಾ ಇರಬೇಕು. ಈ ಸಮಯದಲ್ಲಿ ಹೆತ್ತವರು ಕುರಿತಾಗಿ ಒಬ್ಬ ಮಗಳಾಗಿ ನೀನು ತೋರಿಸ್ತಾ ಇರೋ ಕಾಳಜಿ ಅವಶ್ಯವಾಗದು, ಮಾದರಿಯುತವಾದದ್ದು. ಒಂದು ಹೆಣ್ಮಗಳಾಗಿ ಇವತ್ತು ಗಂಡನಿಂದ ನೆಮ್ಮದಿ ಇಲ್ಲ, ಅಥವಾ ಗಂಡ ಯಾಕೋ ಈ ರೀತಿ ಹಾದಿ ತಪ್ಪಿದ್ದಾರೆ, ಮಕ್ಕಳಿಲ್ಲ, ಅಥವಾ ಅಂಥ ಯಾವುದೇ ದೊಡ್ಡ ಬೆಂಬಲವೂ ನಿನಗಿಲ್ಲ, ಆದರೆ ನಿನ್ನ ಜೀವನವನ್ನು
ತಂದೆ ತಾಯಿಗಳಿಗೋಸ್ಕರ ನಾನು ಇದ್ದೀನಿ ಸರ್ ಅಂತ ಹೇಳೋ ಹೆಣ್ಮಗಳು ನೀನು ಬಹಳ ಶ್ರೇಷ್ಠಳು, ಹೌದು. ಆದರೆ ಯಾವಾಗಲೇ ಅರ್ಥ ಮಾಡಿಕೊಳ್ಳುವ, ನನ್ನ ಈ ಇಷ್ಟು ವರ್ಷದ ಅನುಭವದಲ್ಲಿ ಈ ಕಥೆಗಳಲ್ಲಿ ಕಂಡುಕೊಂಡಿರೋದು, ಈ ಎರಡನೇ ಮದುವೆ ಅನ್ನೋದು ಸುಮ್ಮನೆ ನನಗೊಬ್ರು ಇರಲಿ ಅವ್ರಿಗೂ ನಾನು, ಯಾಕಂದ್ರೆ ಅಲ್ಲಿ ಎಲ್ಲರೂ ಹಂಗಿರ್ತಾರೆ ಅಂತ, 100ರಲ್ಲಿ 5 6 ಮೊದಲನೇ ಮದುವೆಗಿಂತ ಹೆಚ್ಚಿನ ಪ್ರೀತಿ, ಪ್ರಾಮಾಣಿಕತೆ ಹಾಗೂ ಹೊಂದಾಣಿಕೆ ಇರ್ತವೆ. ಇನ್ನು ಉಳಿದವೆಲ್ಲ ಕಿತ್ತು ಹೋಗ್ಲಿಕ್ಕೆ ಏನು ಕಾರಣ ಇತ್ತು ಅದನ್ನ ಇಲ್ಲಿ ಬಂದು ಮತ್ತೆ ಮುಂದುವರಿಸ್ತಾವ ಅಷ್ಟೇ. ಹಿಂದೆ ಏನು ಮಾಡ್ಕೊಂಡಿದ್ರಲ್ಲ, ಯಾಕೆ ಕಿತ್ತೋಗಿತ್ತಲ್ಲ, ಯಾಕೆ ಹಾಳಾಗಿತ್ತಲ್ಲ, ಅದಕ್ಕೊಂಚೂರು ರೆಸ್ಟ್ ಕೊಟ್ಟು ಮತ್ತೆ ಇಲ್ಲಿ ಬಂದು ಅದು ಮುಂದುವರಿಸ್ತಾರೆ ಅಷ್ಟೇ. ವೆದರ್ ಇಟ್ ಈಸ್ ಗಂಡು ಅಥವಾ ಹೆಣ್ಣು, ಇಬ್ಬರಲ್ಲೊಬ್ರು. ಈಗ ನೀನು ನನ್ನಲ್ಲಿ ಮದ್ವೆ ಅನ್ನೋ ಆಸೆನೇ ಇರ್ಲಿಲ್ಲ ಸರ್. ಎಲ್ಲೋ ಆಸೆ ಬಂದಿದ್ದು ಇವ್ರನ್ ಮದ್ವೆ ಆದ್ಮೇಲೆ, ಅಂದ್ರೆ ಮದ್ವೆ ಆದ್ಮೇಲೆ ಮದ್ವೆಗೆ ಮೊದ್ಲೇ ಇತ್ತು. ಅಂದ್ರೆ ಈ ತರದೊಂದು ಅಲ್ಲ, ಇಂತ ಒಂದು ಪರ್ಸನ್ ನನ್ನ ಲೈಫಿಗೆ ತುಂಬಾ ಒಳ್ಳೆ, ಅಂದ್ರೆ ಎಲ್ಲರ ಹತ್ರ ಕೇಳಿದವ್ರ ಹತ್ರ ಕೂಡ ಒಳ್ಳೆ ಪರ್ಸನ್ ಅನ್ನೋದೇ, ಯಾರಿಗೂ ಕೂಡ ಇವ್ರದ್ದು ಆ ತರದೊಂದು ಯಾರು ಇವತ್ತಿನವರೆಗೆ ಸರ್, ಈ ಕ್ಷಣದವರೆಗೆ ಯಾರು ಹೇಳಲ್ಲ ಸರ್. ಬಟ್ ಇದ್ರಲ್ಲಿ ಈ ತರ ಅದು ಯಾವ ತರ ನನ್ಗೆ ಅರ್ಥನೇ ಮಾಡ್ಕೊಳ್ಳುವ. ಇಲ್ಲಿ ಆತ ಏನು ಮಾಡ್ತಿದ್ದಾನೆ ಅದು ಸರಿ ಅಂತ ಖಂಡಿತ ಅಲ್ಲ. ಅಂಡ್ ಅಂಥವೆಲ್ಲ ಕಂಡ ಹಾಗೆ ಅದನ್ನು ವಿರೋಧಿಸದೆ ಹೋದ್ರೆ ನೀನೊಂದು ಹೆಣ್ಣಾಗ್ಲಿಕ್ಕೆ ಯೋಗ್ಯಳೇ ಅಲ್ಲ. ಅರ್ಥ ಆಯ್ತಲ್ಲ? ಬೇರೆ ಕೆಲವು ಸವಲತ್ತುಗಳು ಚೆನ್ನಾಗಿದ್ದಾವೆ ಎಂದುಕೊಂಡು ಆಯಿತು, ಹೊರಗಡೆ ಇವಾಗ ಮನೆ ಒಳಗಡೆ ಯಾಕೋ ಸೆಕೆ ಆಗ್ತಾ ಇರ್ಬೋದು, ಹೊರಗಡೆ ಕೊಚ್ಚೆ ಇದೆ ಆದರೆ ತಂಪಾದ ಗಾಳಿ ಇದೆ. ತಂಪಾದ ಗಾಳಿ ಇದೆ ಅಂತ ಕೊಚ್ಚೆ ಮೇಲೆ ಮಲಗ್ತೀಯಾ? ಇಲ್ಲ. ಸೆಕೆ ಆದರೂ ಕೂಡ ಮಲಗುವ ಜಾಗ ಓಡಾಡುವ ಜಾಗ ಆದಷ್ಟು ನಮಗೆ ಆರೋಗ್ಯಕ್ಕೆ ಒಳ್ಳೆಯದೇ ಆಗಿರಬೇಕು. ಕೆಲವೊಮ್ಮೆ ಭೋಗ ವೈಭೋಗ ಅಥವಾ ಸವಲತ್ತೆಲ್ಲ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ಆರೋಗ್ಯವನ್ನು ನಾವು ನಿರ್ಲಕ್ಷ್ಯ ಮಾಡಬಾರ್ದು. ಚೆನ್ನಾಗಿರ್ಬೋದು, ಅದು ಅರಮನೆಯೇ ಇರ್ಬೋದು, ನಿಮಗೆಲ್ಲ ಅಲ್ಲಿ ಸಿಗ್ತಾ ಇರ್ಬೋದು, ಒಳಗಡೆ ಕೊಳೆತು ಹೋಗ್ತಾ ಇದ್ದೀರಾ ಅಂದರೆ ಅರಮನೆಯಿಂದಿದ್ದ ಮಾತ್ರಕ್ಕೆ ನಿಮಗೆ ರೋಗ ರುಜಿನಗಳು ಸಾವು ಬರಲ್ಲ ಅಂತ ಏನಿಲ್ಲ. ಸೊ ಇಂತಹ ಸಂಗತಿಗಳು ಬಂದಾಗ ಫಸ್ಟ್ ನೀನು ಬದುಕಿನ ಈ ವಾಸ್ತವತೆಯನ್ನು ಒಪ್ಕೋ. ನೀವು ಇಲ್ಲಿ ಕೇವಲ ಅವರಿಗೆ ಏನೋ ಒಂದಷ್ಟು ಬೆಂಬಲಕ್ಕೆ ಬಂದಿರೋರೇ ಹೊರತು ತೀರಾ ಗಂಭೀರವಾಗಿ ನಿಮ್ಮ ಜೊತೆ, ಈಗ ಅವರಿಗೆ ಇಷ್ಟ ಇರ್ಬೋದು ಅಥವಾ ಅವರ ಪ್ರಾರಬ್ಧಗಳೇನೋ ಹಿಂಗೆ ನಡೀತಾ ಇರ್ಬೋದು, ಬಟ್ ಒಂದು ಹೆಣ್ಮಗಳಾಗಿ ಇಷ್ಟೆಲ್ಲ ಪಾಠಗಳನ್ನು ಕಲ್ತ್ಕೊಂಡು ಬಂದಿರೋಳಾಗಿ ಇಂಥವೆಲ್ಲ ಕಂಡಾಗ ನಿರೀಕ್ಷೆಗಳನ್ನು ಕಡಿಮೆ ಮಾಡ್ಕೊ. ಇಲ್ಲಿ ಯಾರನ್ನು ದೂರಿಯೂ ಪ್ರಯೋಜನ ಇಲ್ಲವ. ಈಗ ಯಾಕೋ ಈ ಜಗತ್ತಿಲ್ಲಿಗೆ ಈ ಸ್ಥಿತಿಗೆ ಬಂದು ನಿಂತಿದೆ ಈ ಸಮಾಜ. ಅಂತಿಮವಾಗಿ ನನಗೇನೋ ಒಂದು ಹಿಂಗೆ ಪ್ರಾಮಾಣಿಕತೆ, ನಿಯತ್ತು, ಪ್ರೀತಿ ಎಲ್ಲವನ್ನು ಶೇರ್ ಮಾಡಿ ಕಾಳಜಿ ಮಾಡಿಕೊಂಡು ನಾನೇನು ಪ್ರೀತಿಯಿಂದ ನೋಡ್ತೀನೋ ಅವರು ಹಾಗೆ ನೋಡಲಿ, ಈ ಎಲ್ಲ ಭಾವನೆಗಳು ನಿನ್ನಲ್ಲಿ ಇರಬಾರ್ದು ಅಂತಲ್ಲ. ಬಟ್ ಅಲ್ಲಿ ಹಿಂಗೆ ಇಲ್ಲ ಅಂದಾಗ ಅದಕ್ಕೆ ನೀನು ಕಂಪ್ಲೇಂಟ್ ಹೇಳ್ತಾನೇ ಕೂತ್ಕೊಂಡು ಅವ್ರನ್ನ ದೂಷಿಸ್ತಾನೇ ಕೂತ್ಕೊಂಡು ಸಾಧ್ಯವಾದರೆ ಅಯ್ಯೋ ಗಂಡ ಅನ್ನೋನು ಯಾರೋ ಒಬ್ಬ ಜೊತೆ ಇದ್ದಾನಲ್ಲಪ್ಪ, ಅವ್ನಿಗೇನೋ ಮಾಡ್ಕೊಳ್ಳಿ ಬಿಡು, ಅಥವಾ ಹಿಂದೆಯಿಂದಲೂ ಮಾಡ್ಕೊಂಬಂದಿದ್ದಾನೋ ಅಥವಾ ಇಲ್ಲಿ ಶುರು ಮಾಡಿದ್ದಾನೋ, ಈಗ ಅದರ ಮೂಲ ಹುಡುಕ್ಲಿಕ್ಕೆ ಹೋದರೆ ಅರ್ಧ ಆಯಸ್ ಅಲ್ಲೇ ಆಗೋಗುತ್ತೆ. ಈಗ ನಾನೇನೋ ಒಬ್ರು ಮಗಳಾಗಿ ನಾನು ಅದು ಕೂಡ ಮಾತಾಡಿದ್ ಸರ್, ಅದೆಲ್ಲ ಇರ್ಲಿ, ಓಲ್ಡ್ ಕತೆ ಆಯ್ತು, ಇನ್ ಮುಂದೆ ನಾವು ಕರೆಕ್ಟ್ ಆಗಿರೋದು ಕಟ್ ಮಾಡಿ ಮಾಡ್ಗೋ. ಆಯ್ತು ಸರ್. ನಿನ್ಗೆ ಇನ್ನೂ 1 ಗಂಟೆ ಕೊಟ್ರೆ ಅದನ್ನೇ ಹೇಳ್ತಿ. ಅಂತಿಮವಾಗಿ ಹೇಗೆ ಇರಬೇಕು ಅದನ್ನ ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀನು ಹೇಳ್ತಿದ್ಯು ಹಿಂದೆ ಏನಾಯ್ತು ಅದು ಸರಿ, ನಂದು ಹಿಂದೆ ಏನಾಯ್ತು ಅದು ಸರಿ, ಈಗೆಲ್ಲ ಸರಿ ಇರೋಣ ಅಂತ. ಅದೇನು ನೀನು ಅದು ಬಾಯ್ಬಿಟ್ಟು ಹೇಳಬೇಕಾ? ನಿನ್ನ ಪ್ರಾಮಾಣಿಕತೆಯಲ್ಲಿ ನನಗೆ ಅದು ಅರ್ಥವಾಗ್ತಾ ಇದೆ. ಬಟ್ ವಾಸ್ತವ ಏನು ಹಂಗಿರಲ್ಲ ಅನ್ನೋದೇ ವಾಸ್ತವ. ನೀನು ಬಯಸ್ತಾ ಇದೀಯಾ ನಿನ್ನ ಹಿಂದೆ ನೀನು ಇನ್ನೂ 100 ಜನ ಜೊತೆ ಮಲಗೆದ್ದು ಬಂದಿರೋ, ನನಗೆ ಅದು ಬೇಕಿಲ್ಲ ಅಂತ. ಹೌದಲ್ಲ? ವಿಷಯ ಇರುವುದು ಇಲ್ಲಿಂದ ಆಚೆಗೆ ನಿಯತ್ತಾಗಿರ್ಬೇಕಿತ್ತು ಅಂತ. ಹೌದು, ನೀನು ಬಯಸ್ತಾ ಇರೋದೇ ಅದನ್ನೇ. ಆದರೆ ನಿಮಗೆ ಉಳಿದೆಲ್ಲ ಸವಲತ್ತುಗಳನ್ನು ಒದಗಿಸಿ ಈ ಥರದ ವಿಚಾರಗಳಲ್ಲಿ ನಿಮಗೆ ದ್ರೋಹ ಮಾಡುವ ಒಬ್ಬ ವ್ಯಕ್ತಿತ್ವಗಳನ್ನು ನೀವು ಮೌನವಾಗಿ ಅದನ್ನು ಧಿಕ್ಕರಿಸಬೇಕು, ವಿರೋಧಿಸಬೇಕು. ಫಸ್ಟ್ ಆಫ್ ಆಲ್ ಇದನ್ನು ವಿರೋಧಿಸೋದ್ರಿಂದ ನಿನಗೇನು ಸಂತೋಷ ಸಿಗುತ್ತೆ ಅಂತಲ್ಲ, ಹಾಗೆ ಅವರಿಂದ ಇನಿಷಿಯಲ್ ಸ್ಟೇಜಲ್ಲೇ ಇದನ್ನು ಹೇಗೋ ಹಠ ಮಾಡಿ ಬಿಡಿಸದೆ ಹೋದರೆ, ಅಥವಾ ಇವನ್ ನಾನು ಖಂಡಿತ ಇಂಥವನ್ನೆಲ್ಲ ಸಹನೆ ಮಾಡಿಕೊಂಡು, ಇವನ್ ನನಗೆ ಗಂಡ ಇಲ್ಲೇ ಇರ್ಬೋದು, ಅಥವಾ ನಂದಿದ್ದು 2ನೇ ಮದುವೆ ಇರ್ಬೋದು, ಅಥವಾ ನಾನು ನಿಮ್ಮನ್ನು ನಂಬ್ಕೊಂಡು ಬಂದಿರ್ಬೋದು, ಆದರೆ ನಿಮ್ಮನ್ನು ನಂಬ್ಕೊಂಡು ಬಂದಿದ್ದೀನಿ ಅನ್ನೋ ಕಾರಣಕ್ಕೆ ನೀವು ಏನು ಬೇಕಾದರೂ ಮಾಡಿದ್ರು ನಾನು ಸಹಿಸ್ಕೊಳ್ತೀನಿ ಅಂತ ಅಲ್ಲ.
ಬದುಕಲ್ಲಿ ಒಂದು ಸ್ವಾಭಿಮಾನ ಇಟ್ಕೊಳ್ಬೇಕು. ಆಯ್ತು ಈಗ ಸರ್. ಅದೇ ಒಂದು ವೇಳೆ ನೀನು ಹೊರಗಡೆ ಯಾವುದು ಕೆಟ್ಟ ಸಂಬಂಧ ಇಟ್ಕೊಂಡು ಅಕ್ರಮ ಸಂಬಂಧ ಇಟ್ಕೊಂಡ್ರೆ ಆತ ಸಹನೆ ಮಾಡಬಲ್ಲರ? ಖಂಡಿತ ಇಲ್ಲ ಸರ್. ಆಯ್ತು, ಇವನ್ ಅವ್ರು ಸಹನೆ ಮಾಡ್ತಾರೆ ಅಂತಲೇ ಅಂದುಕೊಳ್ಳೋಣ. ನಿನ್ನ ಬದುಕಿನ ಕಥೆ ಏನಾಗುತ್ತೆ ಗೊತ್ತಾ? ಹೌದು. ಅಂತಿಮವಾಗಿ ಅನ್ಯಾಯ ಅಕ್ರಮಗಳನ್ನ ಯಾರು ಎಷ್ಟು ಜನ ನೋಡ್ತಾವ್ರೆ, ಎಷ್ಟು ಜನ ವಿರೋಧಿಸ್ತಾವ್ರೆ ಅನ್ನೋದು ಮ್ಯಾಟ್ರೇ ಅಲ್ಲ. ಯಾಕಂದ್ರೆ ಅದು ಯಾವಾಗ ಅಕ್ರಮ ಅಂತ ಅನಿಸ್ಕೊಳ್ಳುತ್ತೋ ಅಲ್ಲಿಂದ ವಿಧಿಯೇ ಅದಕ್ಕೆ ಶಿಕ್ಷೆಯನ್ನು ಕಾಯ್ದಿರಿಸುತ್ತೆ. ಯಾರೋ ನೋಡಿದ್ರು ಅದಕ್ಕೆ ಶಿಕ್ಷೆ ಆಯಿತು ಅಂತ ಖಂಡಿತ ಇಲ್ಲ. ಆಯ್ತು. ಯಾಕಂದ್ರೆ ಹೋಗ್ದಿರೋ ದಾರಿ ಹೊಲಸುವಂದ ಮೇಲೆ ಯಾರೋ ನೋಡಿದ್ರು ನೋಡದೇ ಇದ್ರು ಅದಕ್ಕೆ ಯಾವ ವ್ಯತ್ಯಾಸವೂ ಆಗುವುದಿಲ್ಲ. ಸೊ ಇಲ್ಲಿ ಇಂತಹ ಸಂದರ್ಭಗಳು ಬಂದಾಗ ಇದನ್ನು ಮತ್ತೆ ಅಪ್ಪ ಅಮ್ಮನಿಗೆ ಹೇಳೋದು, ನೋಡವ ಇವೆಲ್ಲ ಒಂದು ಹಂತ ಪದೇ ಪದೇ ಹೇಳ್ತಾ ಹೋದ್ರೆ ಅಯ್ಯೋ ಇವಳ್ದು ಇದ್ದಿದ್ದೆ ಅಂದ್ಬಿಡುತ್ತೆ ಹೇಳಿಲ್ಲ ಸರ್ ನಾನು. ಅಲ್ಲ, ಸುಮ್ಮನೆ ಹೇಳ್ತೀನಿ, ಇದ್ದಿದ್ದೇ ಇವಳ್ದು ಅಂತ ಅಂದ್ಬಿಡುತ್ತೆ ಸಮಾಜ. ಇವತ್ತಿನವರೆಗೆ ಸರ್ ಮಗನಿಗಿಂತ ಅಳಿಯ ಅಂದ್ರೆ ಅಷ್ಟು ಅವ್ರನ್ನ ಇಷ್ಟಪಡ್ತಾರೆ. ನನ್ಗೆ ಕಾಲ್ ಮಾಡ್ದವ್ರು ಬಿಡ್ತಾರೆ, ಅಳಿಯನ್ನ ಕೇಳೋದಿರೋದಿಲ್ಲ ಸರ್. ಅವ್ರು ಅಷ್ಟು ಇದ್ ಮಾಡ್ತಾರೆ, ಇವ್ರು ಕೂಡ ಅಷ್ಟೇ ಇದ್ ಮಾಡ್ತಾರೆ. ಆದ್ರೆ ಈ ವಿಷಯ ಹೇಳಲಿಕ್ಕೆ ಆಗಲ್ಲ ಸರ್, ಯಾಕಂದ್ರೆ ಆಲ್ರೆಡಿ ಅವ್ರು ಸಫರ್ ಆಗಿದ್ರೆ ನನ್ಗೆ ಅವ್ರು ಚೆನ್ನಾಗಿರ್ಬೇಕು ಅಂತ ಒಂದೇ ಆಸೆ ಸರ್. ನಾನು ಇವತ್ತು ಬದುಕಿದ್ರೆ ಅಪ್ಪ ಕೇಳಿಸ್ಕೊಳ್ಳುವ, ನೀವು ಎಷ್ಟೇ ಹಾರೈಸಿದ್ರು ಒಬ್ಬ ಮನುಷ್ಯನ ಸಂತೋಷ ಹಾಗೂ ದುಃಖಗಳನ್ನು ಅವನ ವರ್ತನೆ ಹಾಗೂ ಅವನ ಸಹವಾಸ ಹಾಗೂ ಅವನ ಸ್ವಭಾವಗಳು ನಿರ್ಧರಿಸ್ತವೆ. ಯಾವ ಗುರುವಿನ, ಯಾವ ಸ್ವಾಮೀಜಿಯ ಹಾಗೂ ಯಾವ ದೇವರ ಆಶೀರ್ವಾದವೂ ಅಲ್ಲ. ಅವರ ಸಹವಾಸಗಳು ಹಾಗೂ ಅವರ ಸ್ವಭಾವಗಳು ಹಾಗೂ ಅವರ ಚಟಗಳು, ಹವ್ಯಾಸಗಳು, ಅವರ ಬದುಕು ಸುಖವೋ ದುಃಖವೋ. ಆಯಿತು, ಈ ಹಿಂದಿನ ನಿನ್ನ ಗಂಡನ ಬದುಕನ್ನೇ ತಗೋ. ಜಗತ್ತೆಲ್ಲ ಅಥವಾ ಅವರೆಲ್ಲ ಸೇರಿ ನಿನ್ನ ಬಾಯಿ ಮುಚ್ಚಿದ್ರು, ಆದರೆ ವಿಧಿ ಅಂತಿಮವಾಗಿ ಏನು ಮಾಡಬೇಕು, ತನ್ನ ಕಾರ್ಯವನ್ನು ಮಾಡಿ ಮುಗಿಸ್ತು. ಅದು ಆತನ ವಿಚಾರ ಅಂತಲ್ಲ, ಅದು ನಿನ್ನ ವಿಚಾರ ಆದರೂ, ನಿಮ್ಮ ಗಂಡನ ಈಗಿರೋ ವ್ಯಕ್ತಿ ಆದರೂ, ನಾನಾದರೂ, ಯಾರಾದರೂ ಅಷ್ಟೇ. ಯಾವುದಕ್ಕೆ ಯಾವುದನ್ನು ಪಡಿಬೇಕು ಅಥವಾ ಯಾವುದಕ್ಕೆ ಯಾವುದನ್ನು ಪಡಿತೀವಿ ಅನ್ನೋ ಅರಿವು ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೆ. ಒಬ್ಬ ಕಳ್ಳನಿಗೆ ಕಳ್ಳತನದ ನಂತರ ಸಿಗಾಕೊಂಡ ನಂತರ ಏನಾಗುತ್ತೆ ಅಂತ ಗೊತ್ತಿಲ್ಲ ಅಂತ ಏನಲ್ಲ, ಆದರೆ ಸದ್ಯಕ್ಕೆ ಅದರಿಂದ ಸಿಗುವ ಸುಖಕ್ಕೆ ಅವರು ವಶವಾಗಿರೋದ್ರಿಂದ ಮುಂಬರುವ ದುಃಖ ಅವ್ರಿಗೆ ಕಾಣುತ್ತೇ ಆದರೂ ಅವರು ಅದನ್ನು ನಿರ್ಲಕ್ಷಿಸ್ತಾರೆ. ನೀವು ಈ ಸಮಯದಲ್ಲಿ ಈ ವ್ಯಕ್ತಿ ಬಹಳ ಚಿಕ್ಕ ಹುಡುಗಿ, ಅವರಿಗಿಂತ ಬಹಳ ಚಿಕ್ಕವರು ಅಥವಾ ಚಿಕ್ಕಪ್ಪ ಅನ್ನೋ ವ್ಯಕ್ತಿ, ಇಂತಹ ಸ್ಥಿತಿಯಲ್ಲಿರೋ ಒಂದು ಪುಟ್ಟ ಹೆಣ್ಮಗಳು ಅಥವಾ ಆ ಹಂತದಲ್ಲಿರೋ ಹೆಣ್ಮಗಳೊಂದಿಗೆ ಕನೆಕ್ಷನ್ ಇರೋದ್ರೆ ಈತ ಬಿಡೋಗ್ತಾ ಏನಾದರೂ ಆಕೆಗೆ ವಯಸ್ಸಿರೋದ್ರಿಂದ ಆಕೆ ಅವಳದಕ್ಕೆ ಅಡಿಕ್ಟ್ ಆಗಿ ಇವರನ್ನು ಬಿಡದೇ ಇರೋ ಥರ ಅವಳು ನೋಡ್ಕೊಳ್ಬೋದು. ಅಲ್ಟಿಮೇಟ್ಲಿ ಆ ಕಡೆಯಿಂದ ಯಾರೋ ಹೆಣ್ಮಗಳಿಗೆ ಗದರೋ ಹೊಡೆದೋ ಪೆಟ್ಟು ಕೊಟ್ಟೋ ಸರಿ ಮಾಡ್ಲಿಕ್ಕೆ ಅಲ್ಲಿ ಕಾರಣವೇ ಇಲ್ಲ. ಅವಳು ಚಿಕ್ಕವಳು ಅಥವಾ ಲೋಕದ ಕಣ್ಣಿಗೆ ಅವಳು ಚಿಕ್ಕಪ್ಪ ದೊಡ್ಡಪ್ಪ ಇಂಥವನ್ನ ಭೇದಿಸೋದು ಕಷ್ಟ. ಅದನ್ನ ಒಂದು ಹುಡುಕಿಯನ್ನು ಸರಿ ಮಾಡೋದು ಅಥವಾ ನೀನು ಹೇಳಿದ್ರು ಅದು ನಂಗೆ ಹೇಳಲಿಕ್ಕೆ ಆಗಲ್ಲ ಸರ್, ಯಾಕಂದ್ರೆ ಅವಳು ಕೂಡ ಒಳ್ಳೆ ಹುಡುಗಿ ಅನ್ನೋ ಒಂದು ಹೆಸರು ಹೇಳ್ತಾ ಇದ್ದೀನಿ. ಈ ಹಿಂದೆ ಆ ಅನ್ಯಾಯವನ್ನ ನೀನು ಹೇಳಲಿಕ್ಕೆ ಹೋದ್ರು ಯಾರೂ ನಂಬಲಿಲ್ವೋ, ನಿನ್ನ ಮೈದ್ನೇ ನಿನಗೆ ಹೇಗೆ ಹೊಡೆದ್ನೋ ಇಲ್ಲೂ ಮತ್ತೆ ನೀನು ಅದನ್ನೇ ಮಾಡ್ಕೊಳತೀಯ ಅಷ್ಟೇ. ಇವಾಗ ಮನೆಯವ್ರ ಜೊತೆ ಎಲ್ಲ ತುಂಬಾ ಚೆನ್ನಾಗಿದ್ದೀನಿ, ಇವ್ರ ಮನೆಯವ್ರ ಜೊತೆ ಹೇಳಿದ ಕೂಡ್ಲದು ಬೇರೆ ತರ ಆಗ್ಬಿಡುತ್ತೆ. ನನ್ನ ಪ್ರಕಾರನವಾ ನೀನೊಬ್ರು ಕೇವಲ ಇದನ್ನ ಸ್ನೇಹಿತ ಅಂದ್ಕೊಂಡು ನಿನ್ನ ಪಾಡಿಗೆ ನೀನು ಬದುಕ್ತೀಯ, ಓಕೆ. ಇವರ ಈ ಬದುಕು ಅಥವಾ ಇವರ ಈ ವರ್ತನೆ, ಇವರ ಈ ಇದನ್ನೆಲ್ಲ ನಾನು ಸರಿ ಮಾಡ್ತೀನಿ, ನಿನ್ನ ಬದುಕಲ್ಲಿ ನೀನು ಅಂದ್ಕೋ, ಓಕೆ. ನಾನು ಈ ಕುರಿತಾಗಿ ಬಹುಶಃ ಪ್ರಾರ್ಥನೆ ಮಾಡ್ತೀನಿ, ಅವರಿಗೋಸ್ಕರ ನಾನು ಪ್ರೇ ಮಾಡ್ತೀನಿ, ಆ್ಯಂಡ್ ನನ್ನ ತಂದೆ ತಾಯಿಗೆ ನಾನು ಏನು ಕರ್ತವ್ಯ ಮಾಡಬೇಕು ಮಾಡ್ತಾ ಹೋಗ್ತೀನಿ. ಇಲ್ಲಿ ನಾನು ಇದನ್ನು ತುಂಬ ಪ್ರಶ್ನೆ ಮಾಡ್ಕೊಳ್ತಾ ತುಂಬ ಇದನ್ನು ಮಾಡ್ತಾ ಕೂರೋದು ಬೇಡ. ಏನೋ ನಿನಗೂ ಇಲ್ಲೊಂದು ದಾರಿ ಸಿಕ್ಕಿದೆ, ನೀನು ಪಾಡಿಗಿರು, ಅದಕ್ಕೆ ವಿಧಿ ದಾರಿ ಕಳಿಸುತ್ತೆ. ಈ ಹಿಂದೆ ಮೊದಲನೇ ವಿಚಾರದಲ್ಲಿ ಹೇಗೆ ವಿಧಿ ಅದಕ್ಕೆ ಅಂತ್ಯ ಆಡ್ತೋ, ಇಲ್ಲೂ ಅದಕ್ಕೊಂದು ಅಂತ್ಯ ಇರುತ್ತೆ. ಅಂತ್ಯ ಅಂದರೆ ವ್ಯಕ್ತಿಗೆ ಅಂತ್ಯ ಅಂತ ನಾನು ಹೇಳಲ್ಲ, ಎಲ್ಲ ಕಥೆಗಳಿಗೂ ಒಂದು ಅಂತ್ಯ ಇರುತ್ತೆ. ಅಷ್ಟೇ ಬೇಕಾಗಿದೆ ಸರ್ ನನಗೆ. ನಾನು ಕಥೆಗಳ ಅಂತ್ಯವನ್ನು ಬಯಸ್ತಾ ಇದ್ದೀನಿ. ಹೌದು. ಆದರೆ ಯಾವಾಗ ಇಂತಹ ವಿಚಾರಗಳಲ್ಲಿ ಈ ಹಿಂದೆ ಇಂತಹ ಅಕ್ರಮಕ್ಕೆ ಏನಾಗಬಲ್ಲದು ಅಂತ ಒಂದು ಅನುಭವ ಹೊಂದಿದ್ದೀರೋ, ಇವನ್ ಕುಡಿತಾ ಮೊದಲನೇ ಗಂಡ ಕುಡಿತಾ ಇದ್ದ, ಅವನಿಗೆ ಮತ್ತೆ ಹೆಣ್ಣಿನ ಸವಾಸವೂ ಇತ್ತು, ಅದಕ್ಕೆ ಅವನಿಗೆ ಎಲ್ಲೋ ಸಿಗಾಕೊಂಡಿದ್ದಾನೆ, ಅವ್ರು ಸೆಟ್ಟತ್ತಂಗೆ ಮಾಡಿದ್ದಾರೆ ಅನ್ನೋದೇ ಆದರೂ ಕೂಡ ಇಲ್ಲೂ ಅದಕ್ಕಿಂತ ಕತೆ ವಿಭಿನ್ನವಾಗಿ ಏನಿರೋದಿಲ್ಲ. ಮತ್ತು ಅದಕ್ಕೆ ಮೀರಿ ಹೋಗ್ತಾ ಹೋಗ್ತಾ ಆ ಥರದ ಚಟಗಳಿಗೆ ಬಿದ್ದರೆ ಆತನ ದೇಹದ ಶಕ್ತಿ ಎಲ್ಲ ವ್ಯಯವಾಗಿ ಆಸ್ಪತ್ರೆ ಹಾಸಿಗೆ ಹಿಡಿತಾರವ. ಹಾಗಾಗಿ ನೀನೇನು ಮಾಡ್ತೀಯ ಅಂದರೆ ಇಂತಹ ಸಂದರ್ಭಗಳಲ್ಲಿ
ಧರ್ಮಪತ್ನಿಯ ಬೆಲೆ ಏನು ಅಂತ ಒಬ್ಬ ಗಂಡಸಿಗೆ ತಿಳಿಸೋ ಪ್ರಯತ್ನವನ್ನು ನೀವು ಮಾಡಬೇಕು. ಅದನ್ನು ಸೇವೆ ಮಾಡೋ ಮೂಲಕ ಅಲ್ಲ, ನಿಮ್ಮ ಎಲ್ಲ ಸೇವೆಗಳನ್ನು ವಿತ್ಡ್ರಾ ಮಾಡಿಕೊಳ್ಳೋ ಮೂಲಕ. ಆಯ್ತು ಸರ್. ಎಲ್ಲಿವರೆಗೂ ಅವರು ಆ ಕೆಲಸವನ್ನು ಮಾಡ್ತಲೇ ಇದ್ದಾರೆ ಮತ್ತು ಅಲ್ಲಿಂದ ಏನೋ ಪೆಟ್ಟು ತಿಂದು ಬಂದು ನಿನ್ನ ಮನೇಲಿ ಬೀಳ್ತಾರೆ, ನೀನು ಸೇವೆ ಮಾಡ್ತೀಯ ಮತ್ತು ಅವ್ರನ್ನ ರೆಡಿ ಮಾಡ್ತೀಯ ಕಳಿಸ್ತೀಯ ಅಂದರೆ ಆ ಪಾಪದಲ್ಲಿ ನಿಂದು ಪಾಪ ಇದೆಯಲ್ಲವಾ, ನಿಂದು ಪಾಲಿದೆ. ಹೌದು ಸರ್. ನೀನು ಈ ಕ್ಷಣಕ್ಕೆ ನನ್ನ ಬದುಕಲ್ಲಿ ಯಾವ ಭಾಗ್ಯಗಳು ಬೇಡ, ಆ್ಯಂಡ್ ಈಗ ನೀನೇನು ಆರೋಗ್ಯವಾಗಿದೆಯಲ್ಲ ಇದೇ ದೊಡ್ಡ ಭಾಗ್ಯ ಅಂತ. ನೀನು ಆರೋಗ್ಯ ಕೆಟ್ಟ ಮೇಲೆ ನಿನಗೆ ಗೊತ್ತಾಗುತ್ತೆ. ಅದು ನಿಜ ಸರ್. ಇವತ್ತೊಂದು ಕೆಲಸ ಇದೆ, ಇವತ್ತು ನಿಂದೇ ಒಂದು ದುಡಿಮೆ ಇದೆ, ನಿನ್ನ ತಂದೆ ತಾಯಿಗೆ ಏನೋ ನಿನ್ನ ಕೈಲಾದಷ್ಟು ನಿಮ್ಮ ಅಣ್ಣನ ನಂತರವೂ, ಅಣ್ಣ ಇಲ್ಲದ ಕಾಲದಲ್ಲೂ ತಂದೆ ತಾಯಿಗೆ ಏನೋ ಕೊಡುವಷ್ಟು ದೇವ್ರು ನಿನ್ನನ್ನು ಇಲ್ಲಿ ಇಟ್ಟಿದ್ದಾನೆ. ಏನೋ ಲೋಕದ ಕಣ್ಣಿಗೆ ನೀನೊಬ್ಳು ಮದುವೆ ಆಗಿ ಹೆಂಗೋ ಇದ್ದೀಯ ಅನ್ನೋದು ಒಂದೇನೋ ಗೌರವಿತವಾದ ಸ್ಥಾನಮಾನ ಇದೆ. ಇದೆಲ್ಲವೂ ಒಂದು ಗಳಿಗೆ ಬೆಳಗ್ಗೆದ್ದು ನೋಡಿದಾಗ ಎಲ್ಲ ಕೈ ಬಿಟ್ಟು ಹೋದಾಗ ನಿನಗೆ ಗೊತ್ತಾಗುತ್ತೆ ನಿಜವಾದ ದುಃಖ ಗಂಡ ಹಾದಿ ತಪ್ಪಿದ್ದಲ್ಲ. ನಿಜವಾದ ದುಃಖ ಅದೊಬ್ಬನನ್ನು ಸರಿ ಮಾಡ್ಲಿಕ್ಕೆ ಹೋಗಿ ಉಳಿದೆಲ್ಲ ಭಾಗ್ಯಗಳನ್ನು ನಾನು ಕಳ್ಕೊಂಡೆ. ನಾಳೆಯಿಂದ ನಮ್ಮ ಅಪ್ಪ ಅಮ್ಮಂಗೆ ದುಡ್ಡು ಕೊಡಲಿಕ್ಕಾಗಲ್ಲ, ನಾಳೆಯಿಂದ ನನ್ನ ಕೆಲಸ ಇಲ್ಲ, ನಾಳೆಯಿಂದ ನನ್ನದೇ ಆದ ದುಡಿಮೆ ಇಲ್ಲ, ನಾಳೆ ಆದ ನನ್ನದೇ ಆದ ಒಂದು ಏನೋ ಈ ಕಡೆಗೆ ಎಳ್ಳಗ ಈತನೂ ಕೂಡ ಕೈ ಕೊಟ್ಟ ಅಂದರೆ ನಾಳೆ ನಿನ್ನ ಕೆಲಸವೋ, ನಿನ್ನ ಸ್ಕಿಲ್ಲೋ, ನಿನ್ನ ಜಾಬೋ, ನಿನ್ನ ದುಡಿಮೆಯೋ, ನಿನ್ನ ಅಪ್ಪ ಅಮ್ಮನೋ ಇವೆಲ್ಲ ನಂಬಿಕೊಂಡು ನೀನು ಇನ್ನೂ ಇಂಥ 10 ಸೋಲಾದರೂ ನೀನು ಬದುಕೋ ತಾಕತ್ತಿರೋದು ನಿನ್ನ ಕೆಲಸದಿಂದ, ನಿನ್ನ ಅಪ್ಪ ಅಮ್ಮನ ಧೈರ್ಯ. ಹಾಗಾಗಿ ಇವ್ರು ಯಾರ ಮೇಲೂ ಅಂಥದ್ದೊಂದು ದೊಡ್ಡ ಭರವಸೆಯ ಗುಚ್ಛ, ಭರವಸೆಯ ರಾಶಿ ಇಡಬೇಡ. ಯಾಕಂದರೆ ಇಲ್ಲಿ ಏನೇ ನಿನ್ನ ಗಮನಕ್ಕೆ ಬರದೆ ಆ ಕಡೆ ಏನೇ ನಡೀತಾ ಇದ್ರು ಅದನ್ನು ನೀನು ವಿಧಿಗೆ ಬಿಡು. ತುಂಬ ಕೆಲವು ಕಂಡ ಆಗಲು 2ನೇ ಮದುವೆ ಅಂತ ಬಂದಿದ್ದೀರಿ, ಆಯಿತು ಭಗವಂತ ನನ್ನ ಪಾಲಿಗೆ ಈ ಅನ್ಯಾಯವನ್ನು ಸಹನೆ ಮಾಡುವ ಅಥವಾ ಇದನ್ನು ಪರಿಹರಿಸುವ ಶಕ್ತಿ ಸದ್ಯಕ್ಕೆ ಕೊಟ್ಟಿಲ್ಲದೆ ಇದ್ದರೂ ನಾನು ವಿಧಿಯ ಮೇಲೆ ನಂಬಿಕೆ ಇಟ್ಟು ನನ್ನ ಪಾಲಿಗೆ ಬಂದಿರೋ ಉಳಿದಿರುವ ಭಾಗ್ಯ, ಆರೋಗ್ಯ, ಕೆಲಸ, ದುಡಿಮೆ, ಅಪ್ಪ ಅಮ್ಮ ಏನು ಇವತ್ತು ಒಂಚೂರಷ್ಟು ಎಷ್ಟೋ ನಡೀತಾ ಇದೆ. ಅಂತಿಮವಾಗಿ ನಾನು ಎಂಥ ಗಂಡನ ಮದುವೆ ಆದೆ, ಎಷ್ಟು ಚೆನ್ನಾಗಿ ಬಾಳಿ ಬದುಕಿದೆ, ಎಷ್ಟು ಚೆನ್ನಾಗಿ ಎಷ್ಟು ಮಕ್ಕಳನ್ನ ಎತ್ತೆ, ಎಷ್ಟು ಮನೆ ಕಟ್ಟಿದೆ, ಎಷ್ಟು ಕಾರ್ ತಗೊಂಡೆ ಅನ್ನೋದಕ್ಕಿಂತ ನಾನು ನನ್ನ ಪಾಲಿಗೆ ಬಂದ ಎಲ್ಲ ದೌರ್ಭಾಗ್ಯಗಳನ್ನು ಎದುರಿಸುವ ಸಂದರ್ಭದಲ್ಲಿ ಎಷ್ಟು ನನ್ನನ್ನು ನಾನು ಕಂಟ್ರೋಲ್ ಮಾಡಿಕೊಂಡೆ. ಯಾಕಂದರೆ ಪ್ರತಿ ದುಃಖದ ನಂತರ ಒಂದು ಸುಖ ಅಂತ ಇರುತ್ತೆ, ಬಟ್ ಆ ದುಃಖದ ಸಮಯದಲ್ಲಿ ನಮಗೆ ಹಿಡಿತಾ ಇರಬೇಕು. ಈಗ ನೀವು ದಾರಿ ತಪ್ಪಿದ್ರೆ, ಈಗ ನೀವು ತಪ್ಪು ದಾರಿ ಹಿಡಿದ್ರೆ, ಈಗ ನೀವು ಅದನ್ನು ತುಂಬ ಗೋಜಲು ಮಾಡಿಕೊಂಡು ಆಯ್ತವ ಇಲ್ಲಿ ನೀನು ತುಂಬ ಪ್ರಶ್ನೆ ಮಾಡ್ತೀಯ, ಕೇಳ್ತೀಯ, ಸಾಕ್ಷಿ ತೋರಿಸ್ತೀಯ, ಎಲ್ಲ ಮಾಡ್ತೀಯ ಅಂತೂ ಅಂತಿಮ ಒಂದು ಹೊರಗಡೆ ಆಗ್ತಾರಷ್ಟೆ. ಹಾಗಾಗಿ ನಾನು ಹೇಳೋದು, ತೀರಾ ಇಂಥ ಸಂಗತಿಗಳು ನಾಳೆ ನಿನ್ನ ತಲೆ ಮೇಲೆ ಬಂದು ನಿನ್ನ ಮನೆ ನಿನ್ನ ಅಪ್ಪ ಅಮ್ಮನಿಗೆ ಇದು ಗೊತ್ತಿಲ್ಲದೆ ಇರ್ಬೋದು, ಬಟ್ ನಿನಗೆ ಗೊತ್ತು. ಇವೆಲ್ಲ ತೀರಾ ನಾಳೆ ದಿನ ಒಂಟಿಯಾಗಿ ಬದುಕಿರೋ ಹೆಣ್ಣಿಗೆ ಏನು ಗೌರವ ಸಿಗುತ್ತೋ ಆ ಗೌರವನೂ ಕಳ್ಕೊಳ್ತೀಯ ಇಲ್ಲಿದ್ರೆ ಅನ್ನೋದಾದರೆ ಪ್ಲೀಸ್ ಇಲ್ಲಿಂದ ಹೊರಡು. ಇಲ್ಲ ಪರವಾಗಿಲ್ಲ, ಆತ ಏನು ಮಾಡಾದರೂ ಮಾಡಿಕೊಳ್ಳಿ, ಯಾಕಂದರೆ ಅದು ಮುಂಚೆಯಿಂದ ಬಂದಿದೆ ಅಂತ ನನಗನ್ಸುತ್ತೆ, ಈಗೇನು ಅದು ಹೊಸ್ದಲ್ಲ, ಮತ್ತು ಓಕೆ ನಾನು ಬದಲಾವಣೆ ಆಗ್ತಾರೆ ಅಂತ ನಾನು ಕಾಯ್ತೀನಿ, ಪರವಾಗಿಲ್ಲ, ನನ್ನ ಅಪ್ಪ ಅಮ್ಮನಿಗೆ ದುಡಿಮೆ ಮಾಡಿಕೊಂಡು ನನ್ನ ಆರೋಗ್ಯ ಕಾಪಾಡ್ಕೊಂಡು ನನ್ನ ಪಾಡಿಗೆ ಇರ್ತೀನಿ ಅಂತ ಅನ್ನೋದಾದರೆ ನೀನು ಇರ್ಬೋದು. ಇಲ್ಲ ನಾಳೆ ಹೊರಗಡೆ ಆತ ಏನೋ ಎಡವಟ್ಟು ಮಾಡಿ ಸಿಗಾಕೊಂಡು ಕಡೆಗೆಲ್ಲ ನನ್ನ ಮೇಲೆ ಬರೋದು ಬೇಡ. ಯಾಕಂದರೆ ಹಣ್ಣು ತಿಂದವರು ಬಚಾವಾದ್ರು, ಸಿಪ್ಪೆ ತಿಂದವ್ರು ಸಿಗಾಕೊಂಡ್ರು ಅಂತ ಇದೆಲ್ಲ ಆಗೋದು ಬೇಡ. ನಾನು ಈಗಲೇ ಅವರಿಗೆಲ್ಲ ಹೇಳಿಬಿಟ್ಟು ನಾನು ಯಾಕೆ ಹೊರಗಡೆ ಹೋಗ್ತಾ ಇದ್ದೀನಿ ಅಂತಲೂ ಬೇಕಾದ್ರೆ ಹೇಳಿಬಿಟ್ಟು ಹೋಗ್ತೀನಿ, ಅಪ್ಪ ಅಮ್ಮನ ಜೊತೆ ಬಾಳ್ತೀನಿ. ಏನು ಗಂಡ ಇಲ್ಲದೆ ಗಂಡ ಸತ್ತೋಗಿ, ಗಂಡ ತೀರು ಹೋಗಿ, ಅಥವಾ ಗಂಡ ಏನೋ ಬಿಟ್ಟು ಹೋಗಿ ಬದುಕ್ತಿರೋರು ಎಷ್ಟು ಜನ ಇದ್ದಾರೆ, ಬದುಕ್ತೀನಿ. ಇಲ್ಲ ಹಂಗೆ ನಿರ್ಧಾರ ಮಾಡು. ಇಲ್ಲ ಈತ ಬದಲಾವಣೆ ಆಗೋವರೆಗೂ ನಾನು ಖಂಡಿತ ಕಾಯ್ತೀನಿ, ನಾನು ಪರವಾಗಿಲ್ಲ, ಇನ್ನೂ ಏನೇನು ಸಹನೆ ಮಾಡಬೇಕು ಮಾಡ್ತೀನಿ. ಎರಡೂ ನಿರ್ಧಾರವೂ ನಿನ್ನದೇ ಆಗಿರಲಿ. ಆಯಿತು ಸರ್. ಆದರೆ ನನ್ನ ಪ್ರಕಾರ ಇವರನ್ನು ತೀರಾ ಸರಿ ಮಾಡಿಬಿಡ್ತೀನಿ, ಅದು ಮಾಡಿಬಿಡ್ತೀನಿ, ನನಗೆ ಶೇರ್ ಮಾಡ್ಕೊಳ್ಳಲ್ಲ, ನಂಗೆ ಭಾವನೆ ಶೇರ್ ಮಾಡ್ಕೊಳ್ಳಲ್ಲ, ನನ್ನನ್ನು ಅರ್ಥ ಮಾಡ್ಕೊಳ್ಳಲ್ಲ, ಹಂಗೆ ಹಿಂಗೆ ಅಂತ ತೀರಾ ಡೆಪ್ತಾಗಿ ಹೋಗ್ತೀನಿ ಅಂದರೆ ಈಗ ಈ ಗಂಡ ಅನ್ನೋ ಒಂದು ವಿಚಾರ ಬಿಟ್ಟು ಉಳಿದೆಲ್ಲವೂ ಕೆಲವೊಂದು ಏನು ಚೆನ್ನಾಗಿದ್ದಾವೆ, ಅದು ಆರೋಗ್ಯ, ದುಡಿಮೆ, ನಿಂದೆ ಅದು ಏನೇನೋ ಕೆಲವು ಅಪ್ಪ ಅಮ್ಮನ ಬಾಂಧವ್ಯ ಅವ್ರಿಗೇನೋ ನೀವು ಕೊಡ್ತಾ ಇದ್ದೀರಾ, ಇದನ್ನು ಕೆಣಕ್ಲಿಕ್ಕೆ ಹೋದ್ರೆ ಇವೆಲ್ಲವನ್ನು ನೀನು ತುಂಬ ಕಳ್ಕೊಳ್ತೀಯ. ಹೌದು ಸರ್. ಹಾಗಾಗಿ ಅದ್ರ ಪಾಡಿಗೆ ಅದನ್ನು ಬಿಡು. ಯಾಕಂದರೆ ಈ ಮುಂಚೆಯೂ ನೀನು ನೋಡಿದ್ದೀಯ, ಯಾವುದನ್ನು ನೀನು ನ್ಯಾಯ ಪಡ್ಕೊಳ್ಳಿಕ್ಕಾಗಲಿಲ್ವೋ ಅದಕ್ಕೆ ವಿಧಿಯೇ ನ್ಯಾಯ ಕೊಟ್ಟಿದೆ. ಹೌದು.
ಹಾಗಾಗಿ ಇಲ್ಲಿಯೂ ಕೂಡ ಆ ಫೋನ್ ಚೆಕ್ ಮಾಡೋದು, ಅಲ್ಲೋದ್ರ ಇಲ್ಲೋದ್ರ, ಅದು ನೋಡವ, ನಿಯತ್ತು ಅನ್ನೋದು ಕೊಳಪಟ್ಟಿ ಹಿಡಿದು GPS ಹಾಕೋ ಟೆಕ್ನಾಲಜಿ ಬಳಸೋ ಅವರ ನಿಯತ್ತನ್ನು ನಮ್ಮ ಕುರಿತಾಗಿ ನಾವು ಕಂಡಿಡ್ಕೊಳ್ಳೋದಲ್ಲ. ಅದು ಅವ್ರ ಹೃದಯದಲ್ಲಿರಬೇಕು. ಆಯ್ತವ, ಹಗ್ಗ ಹಿಡ್ಕೊಂಡು ಎಷ್ಟೊತ್ತು ನಿನ್ನ ಮನೇಲಿ ಕಟ್ಟ ಹಾಕೊಳ್ಬೋದು, ಹೊಸ್ಲಿಂದ ಆಚೆ ಹೋಗ್ದಂಗೆ ತಡಿಬೋದು. ಅದು ಆಚೆ ಹೋದ್ಮೇಲೂ ಏನು ಯಾವಾಗಲೂ ಹಗ್ಗ ಹಿಡ್ಕೊಂಡು ಎಷ್ಟು ದಿನ ಹಿಂದೋಡಾಡೋಕ್ಕಾಗುತ್ತೆ? ಹಾಗಾಗಿ ಅದು ಗಂಡನ ವಿಚಾರ ಅಂತಲ್ಲ, ಯಾವುದಾದ್ರೂ ಅಷ್ಟೇ ತಾಯಿ. ನನ್ನ ಕಣ್ಣು ಮುಂದೆ ಏನಿದ್ದಾರೆ ಓಕೆ ಫೈನ್, ನಗ್ತೀನಿ, ಖುಷಿ ಪಡಿಸ್ತೀನಿ, ಸರಿ. ನನ್ನ ಹಿಂದೆ ಅವ್ರು ಏನೇನು ಮಾಡ್ತಾವ್ರೆ, ನನ್ನ ಹಿಂದೆ ಅವರು ಯಾರ್ಯಾರು ಮೆಸೇಜ್ ಮಾಡ್ತಾವೆ, ಇವನ್ನೆಲ್ಲ ತುಂಬ ಹುಡುಕ್ಲಿಕ್ಕೆ ಹೋದ್ರೆ ನೆಮ್ಮದಿ ಹಾಳು. ನಾನು ಹೇಗಿರ್ಬೇಕಂದ್ರೆ, ನನ್ನಿಂದ ಅವ್ರಿಗೆ ಉಪಕಾರ ಆಗಬೇಕು, ನನ್ನ ಕಣ್ಣು ಮುಂದೆ ಅವರಿದ್ದಷ್ಟು ಸಮಯ ನಾನು ಅವ್ರಿಗೆ ಪ್ರೀತಿ ಕೊಡಬೇಕು ನಿಜ. ಆದರೆ ನನ್ನ ಬಿಟ್ಟು ಅವರು ಆ ಕಡೆ ಈ ಕಡೆ ಹೋಗಿ ನನ್ನ ವಿರುದ್ಧ ಏನೇ ಕುತಂತ್ರ ಮಾಡಿದ್ರು ಅದಕ್ಕೆ ನಾನು ಬಲಿಯಾಗದ ರೀತಿ ನನಗೆ ನಾನು ರಕ್ಷಣೆ ಯಾವಾಗಲೂ ಇಟ್ಕೊಂಡಿರಬೇಕು. ನೀನು ಅವ್ರಿಗೆ ಎಷ್ಟು ಉಪಕಾರ ಮಾಡ್ತೀಯ ಅನ್ನೋದು ಸತ್ಯವೋ, ಅಥವಾ ಅವ್ರ ಕಣ್ಣು ಮುಂದೆ ಇದ್ದಷ್ಟು ಸಮಯ ಅವ್ರ ಮೇಲೆ ನಂಬಿಕೆ ಇಡ್ತೀಯ, ಖುಷಿ ಪಡಿಸ್ತೀಯ, ಊಟ ಮಾಡಿಕೊಡ್ತೀಯ, ಎಲ್ಲ ಸಂತೋಷಗಳನ್ನು ಇಡ್ತೀಯ. ಆದರೆ ಬಸ್ಲಿಂದ ದಾಟು ಹೋಗಿ ಅವ್ರು ಏನು ಮಾಡ್ತಾರೆ ಅಥವಾ ಅದರಿಂದ ನಿನಗೆ ಎಂದೂ ಕೆಡುಕು ಬರದ ಹಾಗೆ ನಾನು ಯಾವಾಗಲೂ ನನ್ನ ಕುರಿತು ಒಂದು ರಕ್ಷಣೆಯ ಕವಚವನ್ನು ಹೊತ್ತೊಟ್ಕೊಂಡೇ ಇರಬೇಕು. ಯಾಕಂದರೆ ಯಾವ ಮಿತ್ರ ಯಾವಾಗ ಶತ್ರು ಆಗ್ತಾನೆ, ಯಾವ ನಿನ್ನ ಆತ್ಮೀಯ ಯಾವಾಗ ನಿನ್ನ ದುಶ್ಮನ ಆಗ್ತಾನೆ ಗೊತ್ತಿಲ್ಲ, ಅಂಥ ಕಾಲ ಇದು. ನಾವೆಲ್ಲ ಏನು ಮಾಡ್ತೀವಿ, ಕಣ್ಮುಂದೆ ಹೆಂಗಿದ್ದಾರೋ ಹಿಂದೆಯೂ ಹಂಗೆ ಇದ್ದಾರೆ ಅಂದ್ಕೊಂಡು ತೀರಾ ಭ್ರಮೇಲಿ ಬದುಕಬೇಕಾದ್ರೆ ಅವ್ರು ನಿಮ್ಮನ್ನು ಸುಲಭವಾಗಿ ಬಲೆ ಒಳಗಡೆ ಕೆಡವಬಹುದು. ಅವರಿಗೆ ನಾವು ತೋರಿಸ್ಬೇಕು, ನೋಡಪ್ಪ ಅವಳು ಕಣ್ಣು ಮುಂದೆ ಇದ್ದಷ್ಟು ಸಮಯ ಅವಳು ನಮಗೆ ನಮ್ಮ ಫೋನ್ ಚೆಕ್ ಮಾಡಲ್ಲ, ನಮ್ಮ ಮೇಲೆ ನಂಬಿಕೆ ಇಡ್ತಾಳೆ, ಎಲ್ಲ ಮಾಡ್ತಾಳೆ. ಆಚೆ ಹೋಗಿ ನಾವು ಏನೇ ಕುತಂತ್ರ ಮಾಡಿದ್ರು ಅವಳನ್ನು ಅದು ಟಚ್ಚು ಮಾಡೋಕ್ಕಾಗಲ್ಲ. ಅವಳು ಅಷ್ಟು ಮಮಕಾರ ರಹಿತಳು, ಅವಳಿಗೆ ಯಾರಿಂದ ಏನೂ ಆಗಬೇಕಾದಿಲ್ಲ. ಮುಂದಿದ್ದಷ್ಟು ಸಮಯ ಚೆನ್ನಾಗಿ ನೋಡ್ಕೊಳ್ತಾಳೆ. ಹೊರಗಡೆ ಹೋಗಿ ನೀವು ಬದಲಾದ್ರೆ ಏನಾದ್ರೆ ಅವಳಿಗೆ ಅದು ಬೇಕೇ ಇಲ್ಲ. ಆ ಮಟ್ಟಿಗೆ ಅವಳು ವೈರಾಗ್ಯಳಪ್ಪ ಅನ್ನೋ ಸ್ಥಿತಿಗೆ ಬಂದಾಗ ನಿಮ್ಮ ಕುರಿತು ಅವರು ಕುತಂತ್ರಗಳನ್ನು ಮಾಡೋದನ್ನು ಬಿಡ್ತಾರೆ, ಅನ್ಯಾಯ ಮಾಡೋದನ್ನು ಬಿಡ್ತಾರೆ. ಬಟ್ ಎಲ್ಲಿವರೆಗೂ ನೀವು ತುಂಬ ಭ್ರಮೇಲಿದ್ದೀರಿ, ತುಂಬ ನಂಬುವಷ್ಟು ಮೂರ್ಖರಿದ್ದೀರಿ ಎಂದಾಗ ಅವರು ಮೋಸ ಮಾಡ್ತಾನೆ ಇರ್ತಾರೆ. ಅದು ನಿಜ ಸರ್. ಅಂದ್ರೆ ನಾನು ತುಂಬಾ ಸರಿ ನೋಡಿದ್ದೇನೆ ಹಾಗೆ. ಮನೆಗೆ ಅಂದ್ರೆ ಮೊದ್ಲೆಲ್ಲ ಮನೇಲಿ ಮಾತಾಡ್ತಾ ಇದ್ರು, ನಾನು ಯಾರ್ದು ಅಂತ ಕೇಳ್ತಿರ್ಲಿಲ್ಲ. ಇದು ಗೊತ್ತಾದ್ಮೇಲೆ ಕಾರೇ ಇಳಿಯೋ ಮೊದ್ಲು ಕಾರಲ್ಲೇ ಕುತ್ಕೊಂಡು ಮಾತಾಡೋದು, ಆಮೇಲೆ ಮನೆ ಒಳಗೆ ಒಂದು ಹಾಫ್ ಆನ್ ಅವರ್ ಬಿಟ್ಟೇ ಬರೋದು. ನೋಡಿದ್ರೆ ಇರಲ್ಲ, ಏನು ಎಲ್ಲ ಡಿಲೀಟ್ ಆಗಿರತ್ತೆ. ಆ ತರದ ಎಷ್ಟೋ ಸಂದರ್ಭಗಳು ನಂಗೆ ಸಿಕ್ಕಿದೆ. ಕ್ವಶನ್ ಮಾಡ್ತಾ ಇಲ್ಲ ಮಾತ್ರ, ಅವತ್ತು ಕೇಳಿ ಯಾವತ್ತು ಆನ್ಸರ್ ಸಿಗ್ಲಿಲ್ವೋ ಅವತ್ತಿಗೆ ಬಿಟ್ಬಿಟ್ಟಿದ್ದೇನೆ ಸರ್. ಇವತ್ತಿನವರೆಗೆ ನಾನು ಕ್ವಶನ್ ಮಾಡ್ಲಿಲ್ಲ. ನೀವೀಗ ಆತರ ಇದ್ದೀರಾ ಈ ತರ ಏನು ಕೇಳಿಲ್ಲ ಸರ್. 1.5 year ಆಯ್ತಿದ್ದು ಗೊತ್ತಾಗಿ, ಇಲ್ಲಿ ತನಕ ಕೇಳಲಿಲ್ಲ. ನಾನು ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದೇನೆ. ದಯವಿಟ್ಟು ನೀವು ಅದನ್ನು ಮುಂದುವರಿಸ್ಕೊಂಡು ಹೋಗುವ. ಈಗ ನಾನೇನು ಹೇಳ್ತೀನಿ, ಇವತ್ತಿಂದ ಆ ಎಲ್ಲ ಅನುಮಾನಗಳಿಗೂ ಬೇಕಂತಲೇ ಈಗ ಫೋನ್ ನೋಡೋದು, ಅವ್ರ ಫೋನಲ್ಲಿ ಕಾರಲ್ಲಿ ಮಾತಾಡಿದ್ರೆ, ಹೊರಗಡೆ ಮಾತಾಡಿದ್ರೆ, ಅದು ಮಾತಾಡಿದ್ರೆ, ಆ್ಯಕ್ಚುಲಿ ನಾನು ಒಂಟಿ ಹೆಣ್ಮಗಳು ಅನ್ನೋ ಭಾವನೆಯಲ್ಲಿ ಬದುಕು. ಯಾಕಂದರೆ ಇದರ ಹೊರತು ಇದಕ್ಕೆ ಪರಿಹಾರವಿಲ್ಲ. ನೀನು ಎಲ್ಲಿಯವರೆಗೂ ಇದನ್ನು ಎಲ್ಲಿ ಈ ಬೇರು ಯಾವ್ಯಾವ ಕಡೆ ಕವಲೊಡೆದಿದೆ ಅಂತ ಹುಡುಕ್ತಾ ಹೋದಷ್ಟು ನೀನು ಬೇರಿನಿಂದ ತುಂಬಾ ದೂರ ಹೋಗಿ ಕಳೆದೋಗ್ಬಿಡ್ತೀಯ. ಸರ್ ಹಾಗೆ ನನ್ಗೆ ಅದು ಯಾರ ಹತ್ರ ಹೇಳ್ಕೊಳ್ದೆ ಮನ್ಸೊಳಗಿಟ್ಟು ಇದೆಲ್ಲ ಗೊಜಲ್ಗಳನ್ನ ಎಷ್ಟು ಅಂದ್ರೆ ಮೈಂಡ್ ಎಲ್ಲ ತುಂಬಾ ಇದಾಗ್ತದೆ ಸರ್. ನನ್ಗೆ ಈಗ ಹೇಳ್ಬೇಕಂತ ನಂಗೆ ಗೊತ್ತಾಗಲ್ಲ. ನನ್ಗೆ ಯಾರು ಆತ್ಮೀಯರ ಹತ್ರ ಹೇಳುವಾಗಿಲ್ಲ ಸರ್. ಹೇಳಿದ್ರೆ ಅಯ್ಯೋ ಮತ್ತೆ ಇದು ಇವಳ್ದೇ ಮಿಸ್ಟೇಕ್ ಇದೇನೋ ಅನ್ಕೊಂಡ್ ಬಿಡ್ತಾರೆ ಅಂತ ಭಯ ಸರ್. ಅಪ್ಪನಿಗೆ ಅಮ್ಮನಿಗೆ ಹೇಳುವಾಗಿಲ್ಲ, ಯಾಕಂದ್ರೆ ಅವ್ರಿರೋ ಪರಿಸ್ಥಿತಿ ಅದು, ಆರೋಗ್ಯ ಸರಿ ಇಲ್ಲ. ನಾನು ಹೇಳ್ದಂಗೆ ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಟ್ಟು ನೀನು ಮೊದಲನೇ ಮದುವೆ ಅಂತ ಏನಿದೆಯಲ್ಲವಾ, ಯಾವುದೇ ಹೆಣ್ಣಿನ ಬದುಕಾದ್ರೂ ಅದೊಂದೇ ಸತ್ಯ. ಎಲ್ಲೋ ಕೆಲವು ಮಾತ್ರ ಎರಡನೇದ್ರಲ್ಲೂ ಒಂಚೂರು ಗೆಲುವನ್ನು ಕಾಣ್ತಾರೆ. ಸೊ ಹಾಗಾಗಿ ಇದು ಜಸ್ಟ್ ನಿನ್ನ ಒಂಟಿತನವನ್ನು ನೀಗಿಸ್ಲಿಕ್ಕೆ ಬಂದಿರೋದಷ್ಟೇ ಅಂತ ಅಂದ್ಕೋ. ಈ ಒಂದು ಸಮಾಜಕ್ಕೆ ಇವಳು ಒಂಟಿ ಹೆಣ್ಣು ಅಲ್ಲ ಒಂದು ತೋರಿಸೋ ಒಂದು ಅಷ್ಟೇ. ಅದು ಬಿಟ್ಟು ನೀನು ತುಂಬಾ ಈಗ ಅಲ್ಲವ, ನೀನು ಒಡ ಹುಟ್ಟಿದವರೇ ನಿನ್ನ ಮಾತು ಕೇಳೋಕ್ಕಾಗಲಿಲ್ಲ, ನಿನ್ನ ಪ್ರೀತಿಯನ್ನು ಅವರಿಗೆ ಅಥವಾ ಅವರು ಅರ್ಥ ಮಾಡ್ಕೊಳ್ಳಿಲ್ಲ, ಇನ್ನು ಹೆಂಗವ ಇವೆಲ್ಲ? ಹಾಗಂತ ಆಗಬಾರ್ದು ಅಂತ ಅಲ್ಲ, ಬಟ್ ಆಗಲ್ಲ ಅಂತ ಗೊತ್ತಾದಾಗ ಒಂದೇ ಒಂದು ಆಸೆ ಸರ್, ಏನಂದ್ರೆ ಯಾವತ್ತೋ ಒಂದಿನ ತಿದ್ದಿ ಬಂದಿದ್ರೆ ನನ್ನಷ್ಟು ಖುಷಿ ಕೊಡೋರು, ನನ್ನಷ್ಟು
ಕಾಯು, ಆಗುತ್ತೆ, ಕಾಯ್ತಾ ಇದ್ದೇನೆ ಎಲ್ಲವೂ ಸರ್. ಆಗುತ್ತೆ. ನನ್ಗೆ ಏನಂದ್ರೆ ಮನ್ಸೊಳಗೆ ಒಂದು ಭಾರವನ್ನ ಯಾರ ಹತ್ರ ಆದ್ರೂ ಹೇಳ್ಬೇಕು, ಆದ್ರೆ ಇಲ್ಲಿ ಪರಿಚಯ ಇದ್ದವ್ರ ಹತ್ರ ಹೇಳಿ ಇದಿಲ್ಲ ಸರ್. ಯಾರು ಯಾವತ್ ಆಡ್ಕೊಳ್ತಾರೆ ಅನ್ನೋ ಒಂದು ಭಯ. ತಪ್ಪಿಲ್ಲವ, ನೀನು ಮೊದಲಿದ್ದು ಎಲ್ಲ ಅನುಭವ ಪಟ್ಟಿದ್ರಿಂದ ಹೇಳಲಿಕ್ಕೆ ಭಯ. ಎಲ್ಲ ಈಗ ಫ್ಯಾಮಿಲಿಯವ್ರು ಎಲ್ರು ಹೇಳುದು ಈಗ ಅವಳು ಎಷ್ಟು ಚೆನ್ನಾಗಿದ್ದಾಳೆ, ಒಳ್ಳೆ ಗಂಡ, ಚಿನ್ನದಂತ ಗಂಡ ಸಿಕ್ಕಿದ್ದಾರೆ ಎಲ್ಲ. ನಿಜ ಸರ್, ಎಲ್ಲ ನೋಡ್ಲಿಕ್ಕೆ ಎಲ್ಲಾ ಚೆನ್ನಾಗಿದೆ ಸರ್. ಎಲ್ಲ ಪ್ರತಿಯೊಂದು ಎಲ್ಲಿ ಹೋದ್ರು ಕರ್ಕೊಂಡು ಹೋಗ್ತಾರೆ. ಅವ್ರೊಂದು ಫಿಲ್ಮ್ ನೋಡಿದ್ರು ಅದೆಲ್ಲ ಮಾಡ್ತಾರೆ ಸರ್. ಬಟ್ ಅವರ ಪರ್ಸನಲ್ ಕೆಲಸಕ್ಕೆ ನಾನು ಬೇಡ. ಎನಿವೆ ಈಗ ನಾನು ಹೇಳ್ದಂಗೆ ಆಯ್ತಾ ನೀನು ಒಂಟಿ ಸರ್, ಒಂದಿನ ಹೆಣ್ಣುಮಗಳು ಅನ್ನೋ ಸರಿಯಾಗಿ ಭಾವನೆಯಲ್ಲಿ ಬದುಕು. ಈ ವಿಚಾರದಲ್ಲಿ ಹೆಚ್ಚು ಎನ್ಕ್ವೈರಿ ಮಾಡ್ಲಿಕ್ಕೆ ಹೋಗಬೇಡ. ಆಯ್ತು ಸರ್, ಖಂಡಿತ. ಮುಂದೆ ನೀವು ಹೇಳಿದ ಖಂಡಿತ ಮಾರ್ಗದಲ್ಲೇ ನಡೀತೇನೆ ಸರ್ ನಾನು. ಖಂಡಿತ ಬದಲಾಗುತ್ತಾರೆ. ಬಟ್ Thank you, ಯಾವುದೇ sir. ಆದ್ರೂ ಅಷ್ಟೇ, ನಂಬಿಕೆ ಇಡು. ತೀರಾ ಖಂಡಿತ sir. ಬಿಸ್ನೆಸ್ಸೋ ವ್ಯವಹಾರವೋ ಆದರೆ ಪ್ರತಿಯೊಬ್ಬರಿಗೂ ಇವತ್ತೆಷ್ಟು ಬಂತು ಎಷ್ಟು ಹೋಯ್ತು, ಎಲ್ಲಾದರೂ ವೇಸ್ಟ್ ಮಾಡಿದ್ರೆ, ಎಲ್ಲಾದರೂ ಕಳ್ತನ ನಡೀತೈತಾ, ಎಲ್ಲಾದರೂ ಮಿಸ್ ಆಗಿ ಮೋಸ ಮಾಡ್ತವ್ರೆ ಎಂಪ್ಲಾಯಿಗಳು. ಬಿಸ್ನೆಸ್ಸಲ್ಲಿ ಅವಶ್ಯವಾಗಿ ನಾವು ಯಾರ ಮೇಲೂ ಹಾಗೆ ಕುರುಡು ನಂಬಿಕೆ ಇಡಬಾರ್ದು. ಆ್ಯಂಡ್ ಅದರ್ವೈಸ್ ಸಂಬಂಧಗಳು ಅಂತ ಬಂದಾಗ ಏನೇ ಅನ್ಯಾಯಗಳಿದ್ರೂ ಖಂಡಿತ ಒಂದು ದಿವಸ ದೇವರು ನಮಗೆ ತೋರಿಸ್ತಾನೆ. ಅಲ್ಲಿವರೆಗೂ ನಾವೇ ಅದನ್ನು ಹುಡುಕೋ ಪ್ರಯತ್ನ ಮಾಡಿದ್ರೆ ತುಂಬ ತಪ್ಪಾಗುತ್ತದು. ಅಂಥದ್ದೇನೇ ಇದ್ದರೂ ನಮ್ಮ ಪ್ರೀತಿ ಪಾತ್ರರು ಅಂತ ಬಂದಾಗ ವ್ಯವಹಾರವಲ್ಲದೆ ನಮ್ಮ ಪ್ರೀತಿ ಪಾತ್ರರು, ಮನೆಯವರು, ಗಂಡ ಹೆಂಡತಿ ಮಕ್ಕಳು ನಡೀಲಿ. ಎಷ್ಟು ದಿನ ನಡೆಸ್ತಾರೆ, ಒಂದು ದಿವಸ ಗೊತ್ತಾದಾಗ ಆವಾಗ ನೀವು ತುಂಬ ಸ್ಪಷ್ಟವಾಗಿ ಅದಕ್ಕೊಂದು ನಿರ್ಧಾರ ತಗೊಳ್ಬೋದು. ಸೊ ಅದರ ಹೊರತು ಅಲ್ಲಿವರೆಗೂ ನೀವು ನಾನು ಅದು ಕೂಡ ಮಾಡಿದೆ ಸರ್. ಸ್ವಲ್ಪ ಟೈಮ್ ಅವ್ರನ್ನ ಸ್ವಲ್ಪ ಅವಾಯ್ಡ್ ಮಾಡಿ ನನ್ನ ಪಾಡಿಗೆ ಇರೋದು, ಅವ್ರಿಗೆ ಏನ್ ಬೇಕೋ ಮಾಡ್ಕೊಡ್ತಿದ್ದೆ. ಬಟ್ ನಾನು ಮಾತು ಕಡಿಮೆ ಎಲ್ಲ ಮಾಡಿದೆ ಸರ್. ಆ ಟೈಮಲ್ಲಿ ನಾನು ಮಲಗಿದ್ದಾಗ ಅವ್ರು ನನ್ ಮೊಬೈಲ್ ಚೆಕ್ ಮಾಡ್ತಿದ್ದೆ ಸರ್. ಇವಳಿಗೆ ಎಲ್ಲೋ ಒಂದು ಕನೆಕ್ಷನ್ ಇದೆಯಾ ಅಂತ ಅನ್ಸಿದ್ಯೋ ಗೊತ್ತಿಲ್ಲ, ಮೊಬೈಲ್ ಚೆಕ್ ಮಾಡ್ತಾ ಇದ್ರು ಸರ್. ನನ್ಗೆ ಎಚ್ಚರ ಇರುತ್ತೆ, ನಾನು ಮಲಗಿದ್ದಾಗ ಇರ್ತೀನಿ. ಅಂದ್ರೆ ಇವ್ರು ಲೇಟ್ ಮಲಗೋದು, ನಾನು ಸ್ವಲ್ಪ ಬೇಗ ಮಲಗ್ತಿದ್ದೆ. ನನ್ಗೆ ಯಾರ ಹತ್ರ ಬಂದು ನಂಗೆ ರಪ್ಪ ಎಚ್ಚರ ಆಗತ್ತೆ. ಸೊ ನನ್ ಬಂದವರಿಗೆ ಅದು ಗೊತ್ತಾಗ್ತಾ ಇತ್ತು ಸರ್. ಬಟ್ ನನಗೆ ಖುಷಿ ಸರ್, ಅದು ಒಂದು ಅಟ್ ಲೀಸ್ಟ್ ಚೆಕ್ ಮಾಡ್ಬೇಕು. ಹಾಗೆ ಇರ್ಲಿ, ತೊಂದ್ರೆ ಇಲ್ಲ ನನ್ಗೆ, ಅದೇನು ಬೇಜಾರಿಲ್ಲ. ಯಾಕಂದ್ರೆ ನಾನು ತಪ್ಪು ಮಾಡ್ತಾ ಇಲ್ಲ ಸರ್. ಅದು ನನ್ಗೆ ನಾನು ಯಾವತ್ತೂ ತೆಗೆದು ನೋಡ್ಬೋದು, ಪ್ರಾಬ್ಲಮ್ ಇಲ್ಲ. ನೀನ್ ನಿಯತ್ತಾಗಿದ್ದೀಯವ್ವ, ಇದ್ದೇನೆ ಸರ್ ಖಂಡಿತ. ಅದು ನಾನು ಸಾಯುವ ತನಕ ಸರ್ ಅಂತ ಒಂದು ತಪ್ಪು ಖಂಡಿತ ಮಾಡಲ್ಲ ಸರ್. ಬೇಡವ, ಅದರಿಂದ ಯಾವ ಸುಖವೂ ಇಲ್ಲ. ಅದ್ ನಿಮ್ಮ ಗಂಡನಿಗೂ ಸೇರಿದಂತೆ. ಯಾಕಂದ್ರೆ ಇವೆಲ್ಲ ಒಂದು ದಿವಸ ಬೆತ್ತಲು ಮಾಡ್ತವೆ. ಎಷ್ಟು ಬೆತ್ತಲು ಮಾಡ್ತವೆ ಅಂದರೆ ಇನ್ನೆಂದೂ ಸರಿ ಹೋಗದಷ್ಟು ದೊಡ್ಡ ಗುಂಡಿಗಳನ್ನು ಮಾಡ್ತವೆ. ಬಟ್ ಹಂಗಾಗದೇ ಇರಲಿ, ಆದಷ್ಟು ಭಗವಂತ ಚಿಕ್ಕ ಶಿಕ್ಷೆ ಕೊಟ್ಟು ಅದನ್ನು ಸರಿ ಮಾಡಿ ಮತ್ತೆ ನಿಮ್ಮ ಮಡ್ಲಿಗೆ ಅದು ಬರುವಂತಾಗಲಿ. ನೀವು ಭರವಸೆಯಿಂದ ಕಾಯಿರಿ, ಎನ್ಕ್ವೈರಿಗಳನ್ನು ಬಿಡಿ. ನಿಮ್ಮ ಖುಷಿ, ನಿಮ್ಮ ಈ ಬದುಕನ್ನು ಒಳ್ಳೆಯ ವಿಚಾರಗಳನ್ನು ಕೇಳ್ತಾ, ಒಳ್ಳೇದು ನೋಡ್ತಾ, ಪರವಾಗಿಲ್ಲ. ಮಕ್ಕಳು, ಗಂಡ, ಇದೆಲ್ಲದರ ಹೊರತಾಗಿಯೂ ನಿಮ್ಮ ಆನಂದ ನಿಮ್ಮ ಅಂತರಂಗದಲ್ಲಿದೆ. ನೀವು ನೋಡೋ ಪ್ರತಿಯೊಂದನ್ನು ನೋಡೋ ರೀತಿಯಲ್ಲಿ ಸರಿ ಮಾಡಿಕೊಂಡ್ರೆ ಎಲ್ಲವೂ ನಿಮಗೆ ಒಳ್ಳೆಯದೇ ಕೊಡ್ತವೆ. ಇಲ್ಲಾಂದರೆ ಎಲ್ಲ ನೋಟದಲ್ಲೂ ಅನುಮಾನ ಅನ್ನೋದು ಬೆರೆತು ಹೋದರೆ ಪ್ರತಿ ನೋಟಗಳು ನಮಗೆ ದುಃಖದ ಸಾಗರವಾಗಿಬಿಡ್ತವೆ. ನಾವು ಅದಕ್ಕೆ ಭರವಸೆ, ನಮ್ಮ ದೃಷ್ಟಿಯಲ್ಲಿ ಭರವಸೆ ಇರಬೇಕು, ಅನುಮಾನ ಇರಬಾರ್ದು. ಅನುಮಾನ ಎಷ್ಟು ಪಟ್ಟರೂ ಕೂಡ ಒಂದರಿಂದ ಒಂದು ಸರಿ ಮಾಡ್ಕೊಂಡ್ರೆ ಇನ್ನೊಂದು ಅನುಮಾನ, ಒಂದು ಸರಿ ಮಾಡ್ಕೊಂಡ್ರೆ ಇನ್ನೊಂದು ಅನುಮಾನ, ಅದು ಮುಗಿಯದ ಕತೆ, ಅದು ಮನೋರೋಗವಾಗಿಬಿಡುತ್ತೆ. ಅದರಿಂದ ನೀವಂತೂ ಅದೇ ಹೇಳಿದ್ನಲ್ವ, ನೀನೇನು ಆದರೆ ಇನ್ನೊಂದು ಮದುವೆ ಆಯ್ತಾರ ಅಷ್ಟೇ, ನಿನಗೆ ಅಂತ ಕಾಯ್ತಾ ಕೂರಲ್ಲ. ಇದು ನಿನ್ನ ಜೀವನ, ನೀನು ಆರೋಗ್ಯಕ್ಕೆ ನೋಡ್ಕೊಳ್ಬೇಕಷ್ಟೇ. ತುಂಬಾ ಥ್ಯಾಂಕ್ಸ್. ಅಷ್ಟು ಮಾಡ್ಕೊ, ಒಳ್ಳೇದಾಗ್ಲಿ, ದೇವ್ರು ನಿನ್ನನ್ನು ಚೆನ್ನಾಗಿಡ್ಲಿ. ತುಂಬಾ ಟೈಮ್ ಇಂದ ಅದೇ ಕಾಲ್, ತುಂಬಾ ಟೈಮ್ ಇಂದ ನಾನು ಇದ್ ಮಾಡ್ತಾ ಇದ್ದೆ. ನಾನು ಹೇಳಿದ್ದೆಲ್ಲ ನಿಮ್ಗೆ ಆಗ್ಲೇ, ಇವತ್ತು ಕನೆಕ್ಟ್ ಆಯ್ತು. ಬಹಳ ಖುಷಿ ಆಯ್ತು. ಅಂಡ್ ಈ ಸಮಯದಲ್ಲಿ ಒಂದು ಹೆಣ್ಮಗಳಾಗಿ ತವ್ರ ಮನೆಯಿಂದ ಚಿಕ್ಕ ವಯಸ್ಸಿಂದ ಅಣ್ಣನ ದೂರ ಆದ ಕಾಲದಿಂದ ಇವತ್ತಿನವರೆಗೂ ಬದುಕನ್ನು ನೀವು ಎಷ್ಟು ಕಷ್ಟಗಳನ್ನು ಅನುಭವಿಸ್ಕೊಂಡು ಎಲ್ಲ ಅನ್ಯಾಯಗಳನ್ನು ಸಹನೆ ಮಾಡ್ಕೊಂಡು ಬಂದು ಎಲ್ಲೆಲ್ಲಿ ಸರಿ ನಿರ್ಧಾರ ತಗೊಳ್ಬೇಕು ಹೊರಗಡೆ ಬಂದಿದ್ದೀರಿ, ಮತ್ತೊಂದು ಬದುಕನ್ನು ಕಟ್ಕೊಂಡಿದ್ದೀರಿ. ಮತ್ತ್ಯಾಕೋ ಇಲ್ಲಿ ಹಿಂಗಾಗಿದೆ. ಆದರೆ ಹೆತ್ತವ್ರ ಕುರಿತಾಗಿ ನಾನು ಬದುಕಬೇಕು ಅನ್ನೋ ನಿಮ್ಮ ಮಾತು ಯಾವತ್ತಿಗೂ ಮನುಕುಲಕ್ಕೂ ಬಹಳ ದೊಡ್ಡ ಮಾದರಿ. ಅಂದರೆ ಜೀವನಕ್ಕೆ ಬದುಕಬೇಕು ಅನ್ನೋ ಅನಿವಾರ್ಯತೆ ಇದೆ. ಹಾಗಾಗಿ ಅಪ್ಪ ಅಮ್ಮ ಮಕ್ಕಳು ಅನ್ನೋದು ನೆಪ ಅಷ್ಟೇ. ಬಟ್ ಬದುಕಬೇಕು, ಯಾರಿದ್ರೂ ಇಲ್ಲದೆ ಹೋದ್ರೂ ಬದುಕಬೇಕು. ಶಿವ ಕೊಟ್ಟಿರುವ, ಭಗವಂತ ಕೊಟ್ಟಿರುವ ಈ ಜನ್ಮ ಅವನು ಬಾರಪ್ಪ ಆಯ್ತು ಅಂತ ಕರೆಯೋವರೆಗೂ
ನಾವು ಯಾರೂ ಇಲ್ಲ ಅಂತ ನಮಗೆ ನಾವು ಅಂದುಕೊಂಡು ಜಿಗುಪ್ಸೆ ತಗೊಂಡು ಜೀವನ ಹಾಳು ಮಾಡಿಕೊಳ್ಬಾರ್ದು. ಈ ಜೀವನವೇ ದೇವರು ಕೊಟ್ಟ ವರ. ಈ ಬದುಕಲ್ಲಿ ಕೆಲವೊಬ್ಬರು ನಿಮ್ಮ ಪರ ಇರ್ತಾರೆ, ವಿರೋಧ ಇರ್ತಾರೆ. ಯಾಕಂದರೆ ಅಲ್ಟಿಮೇಟ್ಲಿ ಅವ್ರದ್ದು ಏನೋ ಒಂದು ಸ್ಕ್ರಿಪ್ಟ್ ಇದೆ ದೇವ್ರದ್ದು, ಅವರದರಂತೆ ವರ್ತನೆ ಮಾಡ್ತಾ ಇದ್ದಾರೆ. ಇಫ್ ಇಟ್ ಈಸ್ ನಮಗೆ ಬೇಕಾ ತಗೊಳ್ಳೋಣ, ಬೇಡವಾ ಸುಮ್ಮನಿರೋಣ. ಹಾಗಾಗಿ ನಾವು ಯಾರದೋ ಪ್ರೀತಿಗೆ ನಿರೀಕ್ಷೆ ಮಾಡ್ತಾ ಕೂತ್ಕೊಂಡು ನಮ್ಮ ಸಂತೋಷದ ರಿಮೋಟನ್ನು ಅವ್ರ ಕೈ ಕೊಟ್ಟು ಅವ್ರು ನಗಿಸಿದ್ರೆ ನಾನು ನಗ್ತೀನಿ ಸರ್, ಇಲ್ಲ ನಾನು ಅಳ್ತೀನಿ ಸರ್. ಬದುಕು ಈ ಮಟ್ಟಿಗೆ ಸ್ವಾಭಿಮಾನ ಕಳ್ಕೊಳ್ಬಾರ್ದು. ಏನಿವೆ ಎಲ್ಲ ಒಳ್ಳೇದಾಗುತ್ತೆ. ಶುಭ ಆಗ್ಲವಾ. ಅಯ್ಯೋ ಬಹಳ ದೀರ್ಘಕಾಲದ ಮಾತಿದು. ಚೆನ್ನಾಗಿಡ್ಲಿ ದೇವರು ನಿಮ್ಮನ್ನು, ನಿಮ್ಮ ಯಜಮಾನ್ರಿಗೆ ಒಳ್ಳೇದಾಗಲಿ, ಅವರ ತಪ್ಪುಗಳು ಅವರಿಗೆ ಬೇಗ ಅರಿವಾಗಲಿ. ಏನಾಗುತ್ತವ ಸ್ವಲ್ಪ ಸಮಯ ತಗೊಳ್ಳಿ, ಖಂಡಿತ ಎಲ್ಲ ಸರಿ ಹೋಗುತ್ತೆ. ಬಟ್ ಒಂದಂತೂ ಸತ್ಯ, ತಪ್ಪು ಮಾರ್ಗದಲ್ಲಿ ಹೋಗುವುದು ಮನುಷ್ಯನ ಸಹಜವಾದ ಗುಣ ಅನಿಸುತ್ತೆ ಕೆಲವೊಮ್ಮೆ. ಆದರೆ ಆ ಮಾರ್ಗವನ್ನು ಯಾರೋ ತಿಳಿಸಿ ಹೇಳಿದ ಮೇಲೆ ಅಥವಾ ನಿಮಗೇ ತಿಳಿದ ಮೇಲೆ ತಕ್ಷಣ ತಿದ್ದುಕೊಳ್ಳಿ. ಹೈವೇಲಿ ಹೋಗಬೇಕಾದ್ರೆ ಆಗಾಗ ಸ್ವಲ್ಪ ದಾರಿ ತಪ್ಪಾಗುತ್ತೆ, ತಕ್ಷಣ ಯೂ ಟರ್ನ್ ತಗೊಂಡು ಫ್ಲೈಓವರ್ ಅಡೆ ನುಗ್ಗಿ ಮತ್ತೆ ದಾರಿ ಸರಿ ಮಾಡಿಕೊಂಡು ಪ್ರಯಾಣ ಮುಂದುವರಿಸಬೇಕು. ಇಲ್ಲ ನಾನು ಹಿಂಗೆ ಹೋಗ್ತೀನಿ ತಪ್ಪು ದಾರಿಲಿ ಅಂದರೆ ಅದು ನಿಮ್ಮನ್ನು ಅತ್ಯಂತ ಕೆಟ್ಟು ಹೋದ ಜಾಗಕ್ಕೆ ಕರ್ಕೊಂಡು ಹೋಗುತ್ತೆ ಮತ್ತು ವಾಪಸ್ ಬರಲಿಕ್ಕೆ ಅವಕಾಶವೇ ಇರೋದಿಲ್ಲ. ಶುಭವಾಗಲಿ, ಒಳ್ಳೆಯದಾಗ್ಲಬ್ಬಾ. ತಪ್ಪು ಮಾಡೋದು ಸಹಜ, ತಿದ್ದಿ ನಡೆಯುವವನು ಮನುಜ. ಹಾಗೆ ತಿದ್ದಿ ನಡೆಯುವ ಬುದ್ಧಿಯನ್ನು ಭಗವಂತ ನಿಮ್ಮ ಸಂಗಾತಿಗೆ ಕೊಡಲಿ. ಶುಭವಾಗಲಿ.